ಎಲ್ಲರಿಗೂ ನಮಸ್ಕಾರ. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯ ವಿಪಿಕೆ ಲಾ ಅಕಾಡೆಮಿಯ ವತಿಯಿಂದ ಇಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದು, ವಕೀಲ ಯಾರು ವಕೀಲರು ಇರ್ತಾರೆ ಅವರ ಆ ಒಂದು ವಕೀಲ ಸಮೂಹದಲ್ಲಿ ಕೆಲವೊಂದಿಷ್ಟು ವಕೀಲರಿಗೆ ಒಂದು ಕನಸಿರುತ್ತೆ. ಏನು ಅಂತಂದ್ರೆ, ನಾನು ನ್ಯಾಯಾಧೀಶನಾಗ್ಬೇಕು ಅಂತ ಹೇಳಿ ನ್ಯಾಯವನ್ನ ವಿಲೇವಾರಿಯನ್ನ ಮಾಡ್ಕೊಡುವಂಥದ್ದು ಆಗ್ಬೇಕು. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ಒಂದು ಸಿವಿಲ್ ಜಡ್ಜ್ ಪರೀಕ್ಷೆಯ ಆಕಾಂಕ್ಷಿಗಳಿಗೆ ಒಂದು ವಿಶೇಷವಾದಂತ ಒಂದು ವೆಬಿನಾರ್ ಅನ್ನ ನಾವು ನಮ್ಮ ಸಂಸ್ಥೆಯಿಂದ ಒಂದು ಆಯೋಜನೆಯನ್ನ ಮಾಡಿದ್ದೀವಿ. ನನ್ನ ಹೆಸರು ಡಾಕ್ಟರ್ ಜಿ ಪುರುಷೋತ್ತಮ್ ಅಂತ ಹೇಳಿ. ನಾನು ವಕೀಲರು ಮತ್ತು ಹಾಗೂ ಈ ಒಂದು ಸಂಸ್ಥೆಯ ಫೌಂಡರ್ ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತೀನಿ. ಸೊ 2021ನೇ ಇಸ್ವಿಯಿಂದ ನಾವು ಈ ಒಂದು ಅಕಾಡೆಮಿಯನ್ನ ಮಾಡ್ಕೊಂಡ್ ಬರ್ತಾ ಇದ್ದು. ಈ ಮುಂಚೆ ತುಮಕೂರಿನಲ್ಲಿ 2013ನೇ ಇಸ್ವಿಯಿಂದ ನಾವು ಏನು ಸಾಮಾಜಿಕ ಕಾರ್ಯಗಳನ್ನು ಮತ್ತು ಕಾನೂನುಯೇತರ ಕಾರ್ಯಕ್ರಮಗಳನ್ನ ಸ್ಕೂಲು ಕಾಲೇಜ್ಗಳಿಗೆ ಹೋಗಿ ಕಾನೂನಿನ ಬಗ್ಗೆ ಶಿಕ್ಷಣವನ್ನ ನೀಡ್ತಾ, ಲಿಟ್ರಸಿ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಜನರಿಗೆ ಕಾನೂನಿನ ಮಾಹಿತಿಯನ್ನ ನಾವು ಹಂಚ್ಕೊಂಡ್ ಬರ್ತಾ ಇರ್ತೀವಿ. ಸೊ ಈ ನಿಟ್ಟಿನಲ್ಲಿ 2021ನೇ ಇಸ್ವಿಲಿ ನಾವು ವಿಧಿ ಪ್ರಜ್ಞಾ ಕರ್ನಾಟಕ ಅಂತ ಹೇಳಿ ಒಂದು ರಿಜಿಸ್ಟರ್ಡ್ ಸಂಸ್ಥೆಯನ್ನ ಮಾಡಿ, ಆ ಸಂಸ್ಥೆ ಅಡಿಯಲ್ಲಿ ವಿಪಿಕೆ ಲಾ ಅಕಾಡೆಮಿಯನ್ನ ತೆರೆದು 100 ಜನ ವಕೀಲರಿಗೆ ಏನು ನಾವು ಈ ಸಿವಿಲ್ ನ್ಯಾಯಾಧೀಶರ ತರಬೇತಿ ಕಾರ್ಯಕ್ರಮ ಹಾಗೂ ವೃತ್ತಿ ಕೌಶಲ್ಯ ತರಬೇತಿ ಕಾರ್ಯಕ್ರಮ, ಜನಸಾಮಾನ್ಯರಿಗಾಗಿ ಕಾನೂನು ಮತ್ತು ಜನಸಾಮಾನ್ಯರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಎಲ್ಲಾ ರೀತಿಯಾದಂತಹ ವೆಬಿನಾರ್ ಕಾರ್ಯಕ್ರಮಗಳು ಸಹ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಸೊ ಇಂದು ನಮ್ಗೆ ಒಂದು ವಿಶೇಷವಾದಂತಹ ಒಂದು ಸಂದರ್ಭ. ಯಾಕೆಂತಂದ್ರೆ ನಮ್ಮ ವಿಪಿಕೆ ಲಾ ಅಕಾಡೆಮಿಯ ಹೆಮ್ಮೆಯ ನನ್ನ ತಮ್ಮ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಶಶಾಂಕ್ ಅವರು ಇವತ್ತು ನಮ್ ಜೊತೆಗಿದ್ದಾರೆ. ಬಹಳ ಬಡ ಕುಟುಂಬದಿಂದ ಬಂದಂತ ಶಶಾಂಕ್ ಅವರು ನನಗೆ ಅವರು ಕಷ್ಟ ಎಲ್ಲ ಹೇಳ್ಕೊಂಡ್ರು. ನಾನು ಹೇಗೆಲ್ಲ ಸರ್ ನಾನು ಹೇಳಿದೆ, ಪ್ರಾಕ್ಟೀಸೇ ಮಾಡ್ಬೋದಲ್ಲ ಶಶಾಂಕ್ ಅಂತ. ಇಲ್ಲ ಸರ್, ನನಗೆ ಅಷ್ಟು ಶಕ್ತಿ ಇಲ್ಲ, ನಾನು ಒಬ್ಬ ನ್ಯಾಯಾಧೀಶ ಆಗ್ಲೇಬೇಕು. ಸೊ ನಮ್ಮ ಮನೇಲಿ ಈ ತರ ಪರಿಸ್ಥಿತಿ ಇದೆ. ಸೊ ಹಂಗಾಗಿ ನನ್ಗೆ ಇದೊಂದು ಹುದ್ದೆ ಸಿಕ್ಕಿದ್ರೆ ಸೊ ಎಲ್ಲೋ ಒಂದ್ ಕಡೆ ನನ್ನ ಒಂದು ಆರ್ಥಿಕ ಪರಿಸ್ಥಿತಿನೂ ಸರಿ ಹೋಗುತ್ತೆ ಮತ್ತು ನನ್ನ ಕೈಲಾದಷ್ಟಂತೂ ಸೇವೆಯನ್ನ ನಾನು ಮಾಡ್ತೀನಿ ಅಂತ ಹೇಳಿದಾಗ ಬಹಳ ನನಗೆ ಸಂತೋಷ ಆಯ್ತು. ಎಲ್ಲೋ ಒಂದ್ ಕಡೆ ಇಂಥ ಒಂದು ಮಕ್ಕಳು ಮೇಲ್ ಬರ್ಬೇಕು ಅಂತ ನನ್ಗೆ ಅನಿಸ್ತು. ಸೊ ಈ ನಿಟ್ಟಿನಲ್ಲಿ ಅವರಿಗೆ ಸಾಕಷ್ಟು ಸಹಕಾರವನ್ನ ನಾನು ನೀಡಿದ್ದೀನಿ. ಸೊ ಈ ನಿಟ್ಟಿನಲ್ಲಿ ಈ ವಕೀಲ ವೃತ್ತಿ ಏನು ನ್ಯಾಯಾಧೀಶರಾಗ್ಬೇಕು ಅಂತ ಕನಸನ್ನ ಹೊತ್ಕೊಂಡಿರುವಂತ ಕರ್ನಾಟಕದ ಲಕ್ಷಾಂತರ ಏನು ಕಿರಿಯ ವಕೀಲರಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಒಂದು ಮಾರ್ಗದರ್ಶನವನ್ನ ನೀಡಬೇಕು. ಸೊ ಅವ್ರಿಗೂ ಎಲ್ಲೋ ಒಂದ್ ಕಡೆ ಹೇಗ್ ಓದ್ಬೇಕು, ಹೇಗೆ ಎಕ್ಸಾಮಿನೇಷನ್ಗೆ ರೆಡಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ವಿಚಾರಗಳೆಲ್ಲ ತಿಳಿದಿರಲ್ಲ. ಸೊ ನೀವೇನು ಯಾವ ರೀತಿಯಲ್ಲಿ ಓದಿದ್ರೆ, ಹೇಗೆ ಟೈಮ್ ಟೇಬಲ್ ಅನ್ನ ಪ್ರಿಪೇರ್ ಮಾಡ್ಕೊಂಡ್ರಿ, ಎಷ್ಟು ಗಂಟೆ ಓದ್ತಾ ಇದ್ರಿ ನೀವು ಅನ್ನೋದ್ರ ಬಗ್ಗೆ ನೀವೆಲ್ಲ ನಿಮ್ಮ ಮಾಹಿತಿನ ಹಂಚ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಅದು ಪ್ರೇರೇಪಣೆ ಆಗುತ್ತೆ ಅಂತ ಹೇಳಿ ಸೊ ಇವತ್ತು ನಾನು ಅವ್ರನ್ನ ಬರ್ಮಾಡ್ಕೊಂಡಿದ್ದೀನಿ. ಸೊ ಅವರು ಸಹ ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಅವ್ರನ್ನ ನಾವು ಈ ಒಂದು ವೇದಿಕೆಗೆ ಸ್ವಾಗತವನ್ನ ಕೋರೋಣ. ಶಶಾಂಕ್ ಅವರೇ ನಮಸ್ಕಾರ, ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ. ಸೊ ನಮ್ಮ ವಿದ್ಯಾರ್ಥಿ ಸಮೂಹಕ್ಕೆ ತಮ್ಮ ಒಂದು ಮಾರ್ಗದರ್ಶನ ಬೇಕಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಸೊ ಈ ನ್ಯಾಯಾಧೀಶರಂತ ಬಂದಂತ ಸಂದರ್ಭದಲ್ಲಿ ಈ ನ್ಯಾಯಾಧೀಶರ ಪೊಸಿಷನ್ ಅನ್ನ ನಾನು ಒಂದು ಪ್ಯಾರಾ ಇದೆ ಇಲ್ಲಿ ಅದನ್ನು ಓದ್ತೀನಿ ನೋಡಿ. ಜಡ್ಜಸ್ ಆಕ್ಯುಪೈ ಎ ಫಾರ್ಮಲ್ ಪೊಸಿಷನ್ ಇನ್ ಸೊಸೈಟಿ. ದೇ ಹ್ಯಾವ್ ಎನಾರ್ಮಸ್ ಪವರ್ ವಿತ್ ಇನ್ ದ ಲಾ. ದೇ ಕ್ಯಾನ್ ಸಪರೇಟ್ ಫ್ಯಾಮಿಲೀಸ್. ದೇ ಕ್ಯಾನ್ ಚೇಂಜ್ ಲೈವ್ಸ್ ವಿತ್ ಜೈಲ್ ಸೆಂಟೆನ್ಸಸ್. ದೇ ಕ್ಯಾನ್ ಇಂಪ್ರಿಸನ್ ವಿಟ್ನೆಸಸ್ for contempt, and they can seize huge sums of money and free assets within the society's speaking order. They are by necessity in a higher position in their court to all around them, and rightly so. Quite literally, they sit higher than those around on the bench. Their important status is carried and made accessible by formality. There can be no other way. There should be no other way. So a judge must be approached with respect, deference, and politeness. You can disagree, but always with the deference. You can agree, but casually, instead, always with the politeness. You may not see eye to eye, but never, never, never forget respect ever. They are in the church and you are not. ಅಂತ
ಒಂದು ಡೆವಿಲ್ಸ್ ಅಡ್ವೊಕೇಟ್ ಅನ್ನೋ ಒಂದು ನಾವೆಲ್ ಬುಕ್ ನಲ್ಲಿ ಜಡ್ಜಸ್ ಪೊಸಿಷನ್ ಬಗ್ಗೆ ಮಾತಾಡಿದ್ದಾರೆ. ನ್ಯಾಯಾಧೀಶರು ಅಂತಂದಾಗ ಹೈಯೆಸ್ಟ್ ಪೊಸಿಷನ್ ಅದು ಏನು ಸೊಸೈಟಿಯಲ್ಲಿ, ಸೋಷಿಯಲ್ ಸ್ಟೇಟಸ್ ಅಂತ ಬಂದಂತ ಸಂದರ್ಭ, ಸೋಷಿಯಲ್ ಹೈರಾರ್ಕಿ ಅಂತ ಬಂದಂತ ಸಂದರ್ಭದಲ್ಲಿ ಹೈಯೆಸ್ಟ್ ಪೊಸಿಷನ್ ಅಲ್ಲಿ ಅವ್ರು ಇರ್ತಾರೆ. ಸೊ ಅವ್ರಿಗೆ ನಾವು ಗೌರವವನ್ನ ಕೊಡ್ಬೇಕಾಗ್ತದೆ, ವಿನಮ್ರತೆಯನ್ನ ತೋರಿಸ್ಬೇಕಾಗ್ತದೆ, ಮತ್ತು ಇನ್ನು ಸನ್ನಡತೆಯನ್ನ ಅದಲ್ಲಿ ಅವ್ರನ್ನ ಜೊತೆ ನಾವು ನ್ಯಾಯಾಲಯ ಜೊತೆ ವ್ಯವಹಾರವನ್ನ ಮಾಡ್ಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ನಮ್ ಜೊತೆಗೆ ಶಶಾಂಕ್ ಅವ್ರು ಬಂದಿದ್ದಾರೆ. ಎಲ್ಲೋ ಒಂದ್ ಕಡೆ ಹೇಳ್ತಾ ಇರ್ತಾರೆ ನೋಡ್ರಿ, ಮಕ್ಕಳು ಪಾದರಸ ತರ ಇರ್ಬೇಕು ಅಂತ ಹೇಳ್ತಿರ್ತಾರೆ. ಸೊ ಈ ನಿಟ್ಟಿನಲ್ಲಿ ನಮ್ ಶಶಾಂಕು ನಾನ್ ನೋಡಿದಾಗ ಏನು ಹುಡುಗ ಪಾದರಸ ಇದ್ದಂಗಿದಾನಲ್ಲ ಅಂತ ಹೇಳಿ. ಸೊ ಇವತ್ತು ಆ ಪಾದರಸ ಹುಡುಗ ಇವತ್ತು ನ್ಯಾಯಾಧೀಶರಾಗಿದ್ದಾರೆ. 2025ನೇ ಏನು ಸಾಲಿನ ನ್ಯಾಯಾಧೀಶರಾಗಿ ನಮ್ಮ ಮುಂದೆ ಇದ್ದಾರೆ. ಸೊ ಇವ್ರನ್ನ ಮಾತಾಡ್ಸೋಣ, ಇವ್ರ ಕಷ್ಟ ಹೇಗಿತ್ತು, ಇವ್ರ ಜರ್ನಿ ಹೇಗಿತ್ತು, ಇವರೆಲ್ಲ ಹೇಗೆಲ್ಲ ಓದಿದ್ರು, ಸೊ ಈಗ ಮುಂಬರುವಂತ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆಯಲ್ಲಿ ಹೇಗೆಲ್ಲ ಇವರು ನಾವು ತಯಾರಿಯೆಲ್ಲ ಮಾಡಬೇಕು ಅಂತ ಹೇಳಿ ಇವರು ನಮ್ಗೆ ಕೆಲವೊಂದು ಮಾಹಿತಿಯನ್ನು ಹಂಚ್ಕೊತಾ ಇದ್ದಾರೆ. ಸೊ ಅವ್ರಿಗೆ ಈ ಒಂದು ವೇದಿಕೆಯನ್ನ ನಾನು ಬಿಟ್ಕೊಡ್ತಾ ಇದ್ದೀನಿ. ಸರ್, ಓವರ್ ಟು ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೊದಲನೇದಾಗಿ ಈ ವೇದಿಕೆಗೆ ಆನ್ಲೈನ್ ಮುಖಾಂತರ ಆಗಮಿಸಿದ್ದಂತಹ ನಿಮ್ಮೆಲ್ರಿಗೂ ವೆಲ್ಕಮ್. ಏನಂದ್ರೆ ಇವತ್ತು ಭಾನುವಾರ ರಾತ್ರಿ 8 ಗಂಟೆ ಆಗಿದೆ, ಆಲ್ಮೋಸ್ಟ್ 8 ಗಂಟೆ ಆಗಿದೆ. ಇಲ್ಲಿ 27 ಜನ ಸೇರಿದೀವಿ. ನನಗೆ ಯಾವಾಗ್ಲೂ ಒಂದು ಮಾತು ನೆನಪಾಗ್ತಾ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಯಾವುದೇ ಆಗಿರ್ಬೋದು, UPSC ಆಗಿರ್ಬೋದು, KPSC ಆಗಿರ್ಬೋದು, ಒಂದು SDA ಎಕ್ಸಾಮ್ ಇಂದ ಹಿಡಿದು ಜಡ್ಜ್ ಎಕ್ಸಾಮು, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂದಿದ ತಕ್ಷಣ ನನಗೆ ಒಂದು ನೆನಪಾಗುತ್ತೆ, ಎಲ್ಲೋ ಓದಿದ ನೆನಪು. ಏನ್ ನೆನಪಾಗುತ್ತೆ ಅಂತಂದ್ರೆ, ಎಲ್ಲಾ ಕಡೆ ಪಾಪ್ಯುಲೇಷನ್ ಇದೆ, ಕಾಂಪಿಟೇಷನ್ ಇಲ್ಲ ಅಂತ. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ನೀವೇನ್ ಇವತ್ತು 28 ಜನ ಸೇರಿದ್ದೀರಿ ಇವತ್ತು ಈ ಆನ್ಲೈನ್ ವೆಬಿನಾರ್ಗೆ. ಇಟ್ ಶೋಸ್ ನಿಮ್ 28 ಜನಕ್ಕೆ ಇಲ್ಲ, ನಾವು ನಿಜವಾಗ್ಲೂ ನ್ಯಾಯಾಧೀಶರಾಗ್ಲೇಬೇಕು ಅನ್ನೋದಿರುತ್ತೆ. ಹಾಗಾಗಿ ನೀವು ಈ ಭಾನುವಾರ ಆದ್ರೂ ಕೂಡ ಲಾಗಿನ್ ಮಾಡ್ಕೊಂಡು ಕೇಳ್ತಾ ಇದ್ದೀರಾ. ಸೊ ಮೊದಲನೇದಾಗಿ ನನ್ನ ಬಗ್ಗೆ ಪರಿಚಯ ನಮ್ಮ ಪುರುಷೋತ್ತಮ್ ಸರ್ ಮಾಡಿದ್ರು ಈಗಾಗ್ಲೇ. ನನ್ನ ಹೆಸರು ಶಶಾಂಕ್ ಅಂತ. 2023 ನಾನು ಎನ್ರೋಲ್ ಆಗಿದ್ದೀನಿ, ಡಿಸೆಂಬರ್ 2023. ನನ್ಗಿಂತ ಇಲ್ಲಿ ತುಂಬಾ ಜನ ಹಿರಿಯರಿದ್ದೀರಾ, ಐ ಥಿಂಕ್ ಸೊ. ಯಾಕಂತಂದ್ರೆ ಈ ವರ್ಷ 3 years ಪ್ರಾಕ್ಟೀಸ್ ಮ್ಯಾಂಡೇಟರಿ ಆಗಿರೋದ್ರಿಂದ ನೀವೆಲ್ಲರೂ 3 years ಈಗ ಆಲ್ರೆಡಿ ಕಂಪ್ಲೀಟ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ಹಾಗಾಗಿ ನನ್ಗಿನ್ನ ಎಲ್ಲ ಹಿರಿಯ ವಕೀಲರಿದ್ದೀರಾ, ನನಗಿನ್ನ ಜಾಸ್ತಿ ಅನುಭವ ಇರುತ್ತೆ, ನನಗಿನ್ನ ಜಾಸ್ತಿ ಎಕ್ಸಾಮ್ಸ್ಗಳು ಬರ್ದಿರ್ತೀರಾ, ಸುಮಾರು ಅಟೆಂಪ್ಟ್ಗಳು ಬರ್ದಿರ್ತೀರಾ. ಹಾಗಾಗಿ ನನಗಿನ್ನ ಜಾಸ್ತಿ ಅನುಭವ ಇರುತ್ತೆ. ಆದ್ರೂ ಕೂಡ ನಾನು ಏನೇನು ಮಾಡಿದೆ, ನಂದು ಫಸ್ಟ್ ಅಟೆಂಪ್ಟ್ ಅಲ್ಲೇ ನಂದು ಕ್ವಾಲಿಫೈ ಆದೆ. ನಾನು ಏನೇನು ಮಾಡಿದೆ ಅಂತ ಒಂದು ಸಣ್ಣದಾಗಿ ಹಂಚ್ಕೊಳ್ಳೋಣ ಅಂತ ಪುರುಷೋತ್ತಮ್ ಸರ್ ಹೇಳಿದಾಗ ನಾನು ಒಂದು ಮಾತು ಕೂಡ ಇಲ್ಲ ಸರ್, ಏನು ಬೇರೆ ಥಾಟ್ಸೇ ಬರಲಿಲ್ಲ. ಯಾಕಂತಂದ್ರೆ ನನಗೆ ಸಿವಿಲ್ ಜಡ್ಜ್ ಎಕ್ಸಾಮ್ ಬಗ್ಗೆ ಗೊತ್ತಾಗಿದೆ ಪುರುಷೋತ್ತಮ್ ಸರ್ ಇಂದ, VPK ಲಾ ಅಕಾಡೆಮಿಯಿಂದ. ಹೇಗೆ ಅಂತಂದ್ರೆ, ನಾನು ಐ ವಾಸ್ ಸ್ಟಡಿಂಗ್ ಅಟ್ ಫೈನಲ್ ಇಯರ್ LLB ಇನ್ ದಿ ಇಯರ್ 2022 and 23. ಆಗ ಹೀಗೆ ಯೂಟ್ಯೂಬ್ ಸ್ಕ್ರಾಲ್ ಮಾಡ್ತಾ ಇದ್ದಾಗ ನನಗೆ ಹಾಗೆ ರೆಕಮೆಂಡೇಶನ್ಸ್ ಬಂತು. ಅಲ್ಲಿ ಈಗಾಗಲೇ 2022ನೇ ಬ್ಯಾಚ್ ಅಲ್ಲಿ ಸೆಲೆಕ್ಟ್ ಆಗಿದ್ದಂತಹ ರಾಹುಲ್ ಸರ್ ಮತ್ತೆ ವಿಜಯೇಂದ್ರ ಸರ್ ಅವರು ಯೂಟ್ಯೂಬ್ ಅಲ್ಲಿ ವೆಬಿನಾರ್ ಮಾಡಿದ್ರು. ಅದನ್ನ ನೋಡಿ ಓಕೆ, ಆ ಜಡ್ಜ್ ಎಕ್ಸಾಮ್ ಬಗ್ಗೆ, ಸಿವಿಲ್ ಜಡ್ಜ್ ಎಕ್ಸಾಮ್ ಬಗ್ಗೆ ಗೊತ್ತಾಗಿದ್ದೆ ನನಗೆ ಅಲ್ಲಿಂದ. ಹಾಗಾಗಿ ನನಗೆ ಪುರುಷೋತ್ತಮ್ ಸರ್ ಕೇಳಿದಾಗ ನಾನು ಒಂದು ಮಾತು ಕೂಡ ಇಲ್ಲ ಸರ್, ಖಂಡಿತವಾಗ್ಲೂ ಹಂಚ್ಕೊಳ್ಳೋಣ ಅಂತ ನಾನು ನನ್ನ ರಿಸಲ್ಟ್ ಡೇ ದಿನನೇ ಹೇಳಿದೆ. ಈಗ ನನ್ನ ಬಗ್ಗೆ ಜಾಸ್ತಿ ನನ್ನ ಲೈಫ್ ಸ್ಟೋರಿ ಅದೆಲ್ಲ ಹೇಳ್ಕೊಂಡಿರೋ ಬದಲು ನಿಮ್ಗೆ ಇವಾಗ 8 ಗಂಟೆ ಆದ್ರೂ ಕೂಡ ನೀವು ಬಂದಿರೋದ್ರಿಂದ ನೀವ್ ಹೇಗೆ ಪ್ರಿಪೇರ್ ಆಗ್ಬೇಕು, ಅಥವಾ ನಾನ್ ಹೇಗ್ ಪ್ರಿಪೇರ್ ಆದೆ, ನೀವ್ ಹೇಗ್ ಪ್ರಿಪೇರ್ ಆಗ್ಬೇಕು ಅನ್ನೋದಕ್ಕಿಂತ ನಿಮ್ಗೆ ಈಗ ಆಲ್ರೆಡಿ ಪ್ಲಾನ್ಸ್ ಇರುತ್ತೆ ಇಫ್ ಯು ಆರ್ ಸೀರಿಯಸ್. ಬಟ್ ನಾನ್ ಹೇಗ್ ಪ್ರಿಪೇರ್ ಆದೆ ಅಂತ ಒಂದು ಸ್ವಲ್ಪ ಹೊತ್ತು ಹಂಚ್ಕೊಳ್ತೀನಿ. ಈಗಾಗ್ಲೇ ನಿಮಗ್ ಗೊತ್ತು, ಮತ್ತೆ 90 ಸಿವಿಲ್ ಜಡ್ಜ್ ಪೋಸ್ಟ್ಗೆ ನೋಟಿಫಿಕೇಶನ್ ಆಗಿದೆ. ನೀವೆಲ್ಲರೂ ಕೂಡ ಈಗಾಗಲೇ ಅಪ್ಲೈ ಮಾಡಿದೀರಾ ಅಂತ ಅನ್ಕೊಳ್ತೀನಿ, ಅಪ್ಲೈ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ನೀವು ಡ್ಯೂ ಡೇಟ್ ಇದೆ 15th ವರೆಗೂ. ಇಫ್ ಯು ಆರ್ ಆಲ್ರೆಡಿ ಎ ಸೀರಿಯಸ್ ಕ್ಯಾಂಡಿಡೇಟ್, ಈ ಮುಂಚೆನೂ ಅಟೆಂಪ್ಟ್ ಮಾಡಿದ್ರೆ ನಿಮ್ಗೆಲ್ರಿಗೂ ಕೂಡ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆನೂ ಗೊತ್ತಿರುತ್ತೆ. ಅದ್ರ ಬಗ್ಗೆ ಮತ್ತೆ ನಾವು ರಿಪೀಟ್ ಮಾಡೋದು ಬೇಡ. ನಾನು ಹೇಗೆ ಪ್ರಿಪೇರ್ ಆದೆ
ಅಂತ ಒಂದೊಂದೇ ಪೇಪರ್ ಮೂಲಕ ಪ್ರಿಲಿಮ್ಸ್ ಹೇಗೆ ಪ್ರಿಪೇರ್ ಆದೆ, ಮೈನ್ಸ್ಗೆ ಹೇಗೆ ಪ್ರಿಪೇರ್ ಆದೆ, ಇಂಟರ್ವ್ಯೂಗೆ ಹೇಗೆ ಪ್ರಿಪೇರ್ ಆದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಪ್ರಿಲಿಮ್ಸಿಗೆ ಬಂದಾಗ ನಮ್ಮೆಲ್ರಿಗೂ ಗೊತ್ತಿದೆ, ಮುಂಚೆ 10 ಸಬ್ಜೆಕ್ಟ್ಸ್ ಇತ್ತು, ಈಗ 3 ಕ್ರಿಮಿನಲ್ ಲಾಗಳು ಸೇರಿ 13 ಆಗಿದೆ. ಬಟ್ ಸಬ್ಜೆಕ್ಟ್ ಎಕ್ಸ್ಟ್ರಾ ಅಂತ ಹೇಳಕ್ಕಾಗಲ್ಲ, ಕಾನ್ಸೆಪ್ಟ್ ಸೇಮು, ಕೆಲವೊಂದು ಸೆಕ್ಷನ್ಸ್ ಅಡಿಷನ್, ಕೆಲವೊಂದು ಸೆಕ್ಷನ್ ಡಿಲೀಷನ್ ಆಗಿದೆ, ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ನಾನು ಹೇಗೆ ಪ್ರಿಪೇರ್ ಆಗ್ತಾ ಇದ್ದೆ? ಮೊದಲನೇದಾಗಿ ನಾನು AIB ಎಕ್ಸಾಮ್ ತಗೊಂಡಾಗ ಒಂದಿಷ್ಟು ಬುಕ್ಸ್ ತಗೊಂಡಿದ್ವಿ. AIB ಎಕ್ಸಾಮ್ ತಗೊಂಡಿದ್ದಾಗ ನೀವು ಯಾರಾದ್ರೂ ತಗೊಂಡಿದ್ರೆ ನೀವು ತಗೊಂಡಿರ್ತೀರಾ. ಅದರಲ್ಲಿ ಒಂದು 25 ಬೇರ್ ಆಕ್ಟ್ಸ್ಗಳು ತಗೊಂಡಿದ್ವಿ. ನಾನು ಈ ಆ 25-26 ಬೇರ್ ಆಕ್ಟ್ಸ್ ಅಲ್ಲಿ ಯಾವ್ದ್ಯಾವ್ದು ಸಿವಿಲ್ ಜಡ್ಜ್ ಪ್ರಿಲಿಮ್ಸ್ ಎಕ್ಸಾಮ್ಗೆ ಅಂಡ್ ಕಾಮನ್ ಯಾವ್ದ್ಯಾವ್ದು ಮೈನ್ಸ್ ಎಕ್ಸಾಮ್ಗೆ ಅದನ್ನ ನೋಡ್ಕೊಳ್ತಾ ನೋಟ್ ಮಾಡ್ಕೊಂಡು ಬರ್ತಾ ಇದ್ದೆ. ಹೇಗ್ ಮಾಡ್ಕೊಳ್ತಾ ಇದ್ದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ CRPC, ನಾವು CRPC ನ ಸೆಕ್ಷನ್ 1 ಇಂದ ಅಲ್ಲ, ಕೊನೆಯ ಸೆಕ್ಷನ್ ತನಕ ಓದ್ಕೊಳ್ತಾ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ನೆನಪಿರಲ್ಲ. ಬಟ್ ನಾನು ಹೇಗೆ ಓದ್ತಾ ಇದ್ದೆ, ನನಗೆ ಹೈಸ್ಕೂಲಲ್ಲಿ ಒಬ್ರು ಮಾಸ್ಟರ್ ಇದ್ರು, ಸೈನ್ಸ್ ತಗೊಳ್ತಾ ಇದ್ರು, ಅವ್ರ ಹೆಸರು ಜಗದೀಶ್ ಸರ್ ಅಂತ. ಅವ್ರು ನನಗೆ ಏನು ಹೇಳ್ಕೊಟ್ಟಿದ್ದು ಅಂತಂದ್ರೆ, ಓದಬೇಕಾದ್ರೆ ಕತೆ ತರ ಓದಬೇಕು, ಬರಿಬೇಕಾದ್ರೆ ಪಾಯಿಂಟ್ ವೈಸ್ ಬರಿಬೇಕು ಅಂತ. ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೆ. ಸ್ಕೂಲ್ ಟೈಮಿಂದ ಕಾಲೇಜಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೆ. ಅದೇ ರೀತಿ CRPC, CPC ಅದೇ ರೀತಿನೇ ಓದ್ಕೊಂಡು ಬಂದಿದ್ದು. ಹೇಗೆ ಓದ್ತಾ ಇದ್ದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ CRPC ಆರ್ BNSS, FIR ಸಂಬಂಧಪಟ್ಟಿದ್ದ ಸೆಕ್ಷನ್ಸ್ಗಳು, FIR ಯಾರು ಕೊಡ್ತಾರೆ, FIR ಯಾರು ರಿಜಿಸ್ಟರ್ ಮಾಡ್ತಾರೆ, FIR ಪೊಲೀಸ್ ರಿಜಿಸ್ಟರ್ ಮಾಡದೆ ರೆಫ್ಯೂಸ್ ಮಾಡಿದ್ರೆ ಏನ್ ರೆಮಿಡಿ ಇದೆ, ಅದಾದ್ಮೇಲೆ ನೆಕ್ಸ್ಟ್ FIR ನಂತರ ಏನಾಗುತ್ತೆ, ಬೈಲ್, ಅದಾದ್ಮೇಲೆ ಚಾರ್ಜ್ ಶೀಟ್. ಈ ರೀತಿ ಒಂದೊಂದು ಪಾಯಿಂಟ್ ವೈಸ್ ಓದ್ಕೊಂಡು ಬರ್ತಾ ಇದ್ದೆ. ಆ ಕಾನ್ಸೆಪ್ಟ್ FIR ಅಂತಂದ್ರೆ FIR 360 ಡಿಗ್ರಿ ಏನೇನೇನೇನ್ ಪ್ರಾವಿಷನ್ಸ್ ಬರುತ್ತೆ ಅದನ್ನೆಲ್ಲ ಒಂದ್ ಕಡೆ ನೋಟ್ ಮಾಡ್ಕೊಂಡು ಬರ್ತಾ ಇದ್ದೆ. ಬೈಲ್ ಪ್ರಾವಿಷನ್ಸ್ ಅದನ್ನೆಲ್ಲ ಒಂದ್ ಕಡೆ ನೋಟ್ ಮಾಡ್ಕೊಂಡು ಬರ್ತಾ ಇದ್ದೆ. ಆ ಪ್ರತಿಯೊಂದು ಸೆಕ್ಷನ್ ಓದ್ಕೊಂಡು ಅದು ಏನ್ ಹೇಳುತ್ತೆ, ನನಗೇನ್ ಅದರಿಂದ ಅರ್ಥ ಆಗಿದೆ ಅದನ್ನ ನೋಟ್ ಮಾಡ್ಕೊಂಡು ಬರ್ತಾ ಇದ್ದೆ. ಒಂದು ಕಥೆ ರೀತಿ ಓದ್ತಾ ಇದ್ದೆ. ಅದೇ ರೀತಿ CRPC ಆಗಿರ್ಬೋದು, ಅದೇ ರೀತಿ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಆಗಿರ್ಬೋದು, ಎಲ್ಲಾನು ಓದ್ಕೊಂಡು ಬರ್ತಾ ಇದ್ದೆ. ಅದಾದ್ಮೇಲೆ ಮೈನ್ ಒನ್ ಮೋರ್ ಥಿಂಗ್, ಆಸ್ಪಿರೆಂಟ್ಸ್ಗೆ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಅಪ್ಕಮಿಂಗ್ ಆಸ್ಪಿರೆಂಟ್ಸ್ಗೆ, ನೀವು ಯಾವುದೇ ಒಂದು ಗೈಡ್ ಮೇಲೆ ರಿಲೈ ಆಗಬಾರ್ದು, ಅಥವಾ ಯಾರೋ ಇನ್ನೊಬ್ರು ಮಾಡಿರೋ ನೋಟ್ಸ್ ಮೇಲೆ ರಿಲೈ ಆಗಬಾರ್ದು. ನೀವೇ ನೋಟ್ಸ್ ಮಾಡ್ಕೊಂಡಾಗ, ನೀವೇ ಅದನ್ನ ಪದೇ ಪದೇ ನೋಡಿ, ನೀವೇ ಅದನ್ನ ಪದೇ ಪದೇ ಓದಿದಾಗ ನಿಮಗೆ ಅದು ಇನ್ನೂ ಹೆಚ್ಚೆಚ್ಚು ಮನವರಿಕೆ ಆಗ್ತಾ ಹೋಗ್ತಾ ಇರುತ್ತೆ, ನಿಮ್ಗೆ ಇನ್ನೂ ಹೆಚ್ಚೆಚ್ಚು ನೆನಪಲ್ಲಿ ಉಳ್ಕೊಳ್ಳುತ್ತೆ. ನೀವೇ ಬರ್ದಿರೋದನ್ನ ನೀವೇ ಓದಿದಾಗ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಮತ್ತು ತುಂಬಾ ಹೆಚ್ಚು ಸಮಯ ಅದು ನೆನಪಿರುತ್ತೆ. ಅದೇ ರೀತಿ ನಾನು ಎಲ್ಲಾ ಸಬ್ಜೆಕ್ಟ್ಸ್ ಕಾನ್ಸೆಪ್ಟ್ ವೈಸ್ ನೋಟ್ಸ್ ಮಾಡ್ಕೊಂಡು ಬರ್ತಾ ಇದ್ದೆ. ಇನ್ನು ಡೈಲಿ ಎಷ್ಟು ಅವರ್ ಓದ್ತಾ ಇದ್ರಿ ಅಂತ ಕೇಳೋದಾದ್ರೆ, ಡೈಲಿ ನಾನು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಒಬ್ರು ಸೀನಿಯರ್ ಹತ್ರ. ನನಗೆ ಟೈಮ್ ಸಿಕ್ಕಾಗ ಡೈಲಿ 2 to 3 ಅವರ್ಸ್ ಓದ್ತಾ ಇದ್ದೆ. ಬಟ್ ಎಕ್ಸಾಮ್ ನೋಟಿಫೈ ಆದಾಗ, ಇನ್ನು ಎಕ್ಸಾಮ್ ಟೈಮ್ ಟೇಬಲ್ ಬಂದಾಗ 1 ಮಂತ್ ಕಂಪ್ಲೀಟ್ ರಜಾ ಹಾಕಿ, ಇದರ್ ಪ್ಲಿಮ್ಸ್ಗಾಗಿರ್ಬೋದು, ಮೈನ್ಸ್ಗಾಗಿರ್ಬೋದು, ವೈವ್ ಆಗಿ 15 ಡೇಸ್ ಸರ್ ಸ್ಟ್ರಕ್ ಆಯ್ತು. ನೋಟ್ಸ್ ಮಾಡ್ಕೊಂಡೆ. ಅದನ್ನೇ ಮತ್ತೆ ಮತ್ತೆ ಓದ್ತಾ ಬಂದೆ. ಅದಾದ್ಮೇಲೆ ಮುಖ್ಯವಾಗಿ ಏನ್ ನಾವು ಅಲ್ಲಿ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದೆ. ಇಫ್ ಐ ಆಮ್ ನಾಟ್ ರಾಂಗ್, ಫ್ರಮ್ 2010 ಎಲ್ಲಾ ಕ್ವಶನ್ ಪೇಪರ್ಸ್ ನಿಮ್ಗೆ ಡೌನ್ಲೋಡ್ ಮಾಡೋದಕ್ಕೆ ಸಿಗುತ್ತೆ. ಪ್ರಿಲಿಮ್ಸ್ಗೆ ಇನ್ನು ಒಂದು ವಾರ ಇದೆ ಅನ್ನುವಾಗ ನಾನು ಏನ್ ನೋಟ್ಸ್ ಮಾಡಿದ್ದೆ ಅದನ್ನ ಓದೋದ್ ನಿಲ್ಲಿಸ್ದೆ. ನಾನು ಆಗ್ಲೇ 2-3 ಟೈಮ್ಸ್ ರಿವೈಸ್ ಮಾಡಿದ್ದೆ, ಅದಾದ್ಮೇಲೆ ಓದೋದ್ ನಿಲ್ಲಿಸ್ದೆ. ಪ್ರಿಲಿಮ್ಸ್ಗೆ ಇನ್ನೊಂದು ವಾರ ಇರುವಾಗ ಆ ಎಲ್ಲಾ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡ್ಕೊಂಡು ಬರ್ತಾ ಇದ್ದೆ. ಬಟ್ ಆ ಕ್ವಶನ್ ಪೇಪರ್ಸ್ ಅಲ್ಲಿ ನನಗೆ ಯಾವ್ದು ಕಷ್ಟ ಅನಿಸ್ತಾ ಇತ್ತು, ಆ ಕಾನ್ಸೆಪ್ಟ್ ನ ಮತ್ತೆ ಓದ್ತಾ ಇದ್ದೆ. ಅದನ್ನ ಮಾರ್ಕ್ ಮಾಡಿ ಇಟ್ಕೊಳ್ತಾ ಇದ್ದೆ. ಓಕೆ, ನನಗೆ ಈ ಕಾನ್ಸೆಪ್ಟ್ ಬರಲ್ಲ ಅಂತಂದ್ರೆ ಮತ್ತೆ ಡೈಲಿ ಅದನ್ನ ಓದ್ತಾ ಇದ್ದೆ. ಹೀಗೆ ಪ್ರಿಲಿಮ್ಸ್ಗೆ ಓದ್ಕೊಂಡು ಮೈನ್ಸ್ಗೂ ನೋಟ್ಸ್ ರೆಡಿ ಮಾಡ್ಕೊಂಡು ಬಂದಿದ್ದಾಯ್ತು. ಅದಾದ್ಮೇಲೆ
ನೀವು ಈ ಹಿಂದೆ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ತೆಗೆದು ನೋಡಿದ್ರೆ ಒಂದು ಕಾಮನ್ ಆಗಿ ಗೊತ್ತಾಗುತ್ತೆ ನಿಮ್ಗೆ. ಪ್ರಿಲಿಮ್ಸ್ ಎಲ್ಲಾ ಪೇಪರ್ಸ್ ಇವತ್ತು ಹೋಗು ಒಂದ್ಸಲ ನೋಡಿ, ಎಲ್ಲಾ ಪೇಪರ್ಸ್ ಸುಮ್ಮನೆ ಒಂದ್ಸಲ ನೋಡಿ. ಪ್ರಿಲಿಮ್ಸ್ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ 100 ಕ್ವಶನ್ಸ್ ಇರುತ್ತೆ, ನಮಗೆ ನೆಗೆಟಿವ್ ಇರಲ್ಲ. ಒನ್ ಆಫ್ ದಿ ಗುಡ್ ಥಿಂಗ್ ಅಂತಂದ್ರೆ ಬೇರೆ ಎಕ್ಸಾಮ್ಸ್ ಅಲ್ಲೆಲ್ಲ ನಿಮ್ಗೆ ನೆಗೆಟಿವ್ ಇರುತ್ತೆ, ನಮ್ಮಲ್ಲಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಸೊ 100 ಕ್ವಶನ್ಸ್ ನಾವು ಅಟೆಂಡ್ ಮಾಡ್ಬೋದು. ನೀವಿವತ್ತು ಎಲ್ಲಾ ಕ್ವಶನ್ ಪೇಪರ್ಸ್ ನೋಡಿದ್ರೆ 2010ರಿಂದ 2024-25 ತನಕ ಎಲ್ಲಾ ಕ್ವಶನ್ ಪೇಪರ್ಸ್ ನೋಡಿದ್ರೆ ಪ್ರಿಲಿಮ್ಸ್ ಅಲ್ಲಿ ನಿಮ್ಗೆ ಒಂದು ಕಾಮನ್ ಆಗಿ ಸಿಗುತ್ತೆ. ಏನ್ ಸಿಗುತ್ತೆ ಅಂದ್ರೆ, ಅವರು ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾದ್ರೆ ಒಂದು 30-35 ಕ್ವಶನ್ಸ್ ವೆರಿ ಈಸಿ ಕ್ವಶನ್ಸ್ ಕೊಟ್ಟಿರ್ತಾರೆ. ವೆರಿ ಈಸಿ ಕ್ವಶನ್ಸ್ ಕೊಟ್ಟಿರ್ತಾರೆ. ಯಾರು ಬೇಕಾದ್ರೂ ಅಂದ್ರೆ LLB ಆಗ ತಾನೇ ಮುಗಿಸ್ಕೊಂಡು ಹೊರಗಡೆ ಬಂದಿರೋರು ಯಾರು ಬೇಕಾದ್ರೂ ಆ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಆ ರೀತಿ ಕೊಟ್ಟಿರ್ತಾರೆ ಪ್ರಿಲಿಮ್ಸ್ ಅಲ್ಲಿ 30-35 ಕ್ವಶನ್ಸ್. ಇನ್ನೊಂದು 30-35 ಕ್ವಶನ್ಸ್ ಏನ್ ಇರುತ್ತೆ ಅಂತಂದ್ರೆ ಸ್ವಲ್ಪ ಆವರೇಜ್ ಆಗಿರುತ್ತೆ. ಅಂದ್ರೆ ಸ್ವಲ್ಪ ಓದಿರೋರು ಕೂಡ ಅಟೆಂಡ್ ಮಾಡ್ಬೋದು, ಸ್ವಲ್ಪ ಓದಿರೋರು ಒಂದು ವಾರ ಓದಿರೋರು ಕೂಡ ಅಟೆಂಡ್ ಮಾಡಿ ಪಾಸ್ ಆಗ್ಬೋದು, ಅಷ್ಟಿರುತ್ತೆ. ಇನ್ನೊಂದು 30-35 ಕ್ವಶನ್ಸ್. ಇನ್ನು 30 ಕ್ವಶನ್ಸ್ ಏನಿರುತ್ತೆ ಅಂತಂದ್ರೆ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ. ನೀವು ಯಾವ್ದೇ ಕ್ವಶನ್ ಪೇಪರ್ ನೋಡಿ ಯಾವ ತರ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ ಅಂತಂದ್ರೆ ನಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ಆ ಪ್ರಾವಿಷನ್ ಅಲ್ಲಿ ಈ ತರ ಹೇಳಿದಾರ, ಅಥವಾ ಅದನ್ನ ಟ್ವಿಸ್ಟ್ ಮಾಡ್ಕೊಟ್ಟಿರ್ತಾರೆ ಕ್ವಶನ್ ನ. ಸೊ ಇದನ್ನ ನೀವು ಗಮನ ಹರಿಸಿದ್ರೆ ನಮಗೆ ಪ್ರಿಲಿಮ್ಸ್ ಅಲ್ಲಿ ಬೇಕಾಗಿರೋದು ಅನ್ರಿಸರ್ವ್ಡ್ ಕ್ಯಾಟಗರಿಗೆ 5 ಎಕ್ಸೆಪ್ಟ್ SC ST ರಿಸರ್ವೇಶನ್ ಕ್ಲೈಮ್ ಮಾಡಿರೋರಿಗೆ ಬಿಟ್ಟು ಎಷ್ಟು ಬೇಕು, 60 ಮಾರ್ಕ್ಸ್ಗಿಂತ ಜಾಸ್ತಿ ಬೇಕು. ಮಿಕ್ಕಿರೋರಿಗೆಲ್ಲ 50, SC ST ರಿಸರ್ವೇಶನ್ ಕ್ಲೈಮ್ ಮಾಡಿರೋರಿಗೆ 50 ಮಾರ್ಕ್ಸ್ ಬೇಕು ಮಿನಿಮಮ್ ಮಾರ್ಕ್ಸ್ ಪಾಸ್ ಆಗೋದಕ್ಕೆ. ಸೊ ಇಲ್ಲಿ ಏನ್ ಯೋಚನೆ ಮಾಡ್ಬೇಕು ನಾವು, 30 ಕ್ವಶನ್ಸ್ ನಮ್ಗೆ ವೆರಿ ಈಸಿ. ನಾನು ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ, ನನ್ನ ಫ್ರೆಂಡ್, ಒನ್ ಆಫ್ ಮೈ ಫ್ರೆಂಡ್ ಈಸ್ ಆಲ್ಸೋ ಮೈ ಕೊಲೀಗ್, ಅವರು ಕೂಡ ಅಪ್ಲೈ ಮಾಡಿದ್ರು. ಬಟ್ ಹಿ ಹ್ಯಾಸ್ ನಾಟ್ ಪ್ರಿಪೇರ್ಡ್ ಎನಿಥಿಂಗ್. ಏನು ಪ್ರಿಪೇರ್ ಆಗಿರಲಿಲ್ಲ. ಜಸ್ಟ್ ಹೇಗೆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೋಡ್ತೀನಿ ಶಶಾಂಕ್ ಅಂತ ನನ್ನ ಜೊತೆ ಅಪ್ಲೈ ಮಾಡಿದ್ರು ನನ್ನ ಕೊಲೀಗ್. ಅವರಿಗೆ 39 ಮಾರ್ಕ್ಸ್ ಬಂದಿದೆ. ಅವ್ರು ಒಂದಿನ ಕೂಡ ಓದಿಲ್ಲ. 39 ಮಾರ್ಕ್ಸ್ ಹಿ ಹ್ಯಾಸ್ ಗೈನ್ಡ್ ಇನ್ ಪ್ರಿಲಿಮ್ಸ್. ಹೇಗೆ ಸಾಧ್ಯ ಆಯ್ತು? ನಾನು ಹೇಳಿದೆ 30-35 ಕ್ವಶನ್ಸ್ ಯಾರು ಬೇಕಾದ್ರೂ LLB ಗ್ರಾಜುಯೇಟ್ ಆಗಿ ಆಗ ತಾನೇ ಹೊರಗಡೆ ಬಂದಿರೋರು ಯಾರು ಬೇಕಾದ್ರೂ ಅಟೆಂಡ್ ಮಾಡಬಹುದು. ಆ ರೀತಿ ಕ್ವಶನ್ಸ್ ಇರುತ್ತೆ 30-35 ಕ್ವಶನ್ಸ್. ಇನ್ನು ಮಿಕ್ಕಿದ್ದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ನಾವು ವಿ ಕ್ಯಾನ್ ರೀಚ್ ಅಪ್ ಟು 60-70. ಆ ಬಾರ್ಡರ್ ಲೈನ್ ಕ್ರಾಸ್ ಮಾಡೋದಕ್ಕೆ ಈಸಿ ಇದೆ. ಅದಾದ್ಮೇಲೆ ಏನಂತಂದ್ರೆ ಪ್ರಿಲಿಮ್ಸ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್. ನಾನೇನ್ ಏನ್ ಮಾಡಿದೆ ಟೈಮ್ ಮ್ಯಾನೇಜ್ಮೆಂಟ್ಗೆ ಅಂತಂದ್ರೆ, 100 ಕ್ವಶನ್ಸ್ ಇತ್ತು, ವಿ ಹ್ಯಾವ್ 3 ಅವರ್ಸ್. ನಮಗೆ ಗೊತ್ತು 180 ಮಿನಿಟ್ಸ್ ಇದೆ, 100 ಕ್ವಶನ್ಸ್ ಇದೆ. ನಾನೇನ್ ಮಾಡಿದೆ, ನನಗೆ ಗೊತ್ತಿರೋದನ್ನೆಲ್ಲ ಮೊದಲು ವೆರಿ ಈಸಿ ಯಾವುದು ಇರುತ್ತೆ ಅದನ್ನೆಲ್ಲ ಯೋಚನೆ ಮಾಡ್ಬೇಕು, ಗೆಸ್ ಮಾಡದೆ ಇರ್ತಕ್ಕಂಥದ್ದು, ವೆರಿ ಅಪರೆಂಟ್ ಆಗಿ ಇದೇ ಕರೆಕ್ಟ್ ಆನ್ಸರ್ ಅಂತ ಕಾಣ್ತಕ್ಕಂಥದ್ನ ಎಲ್ಲ ಟಿಕ್ ಮಾಡ್ಕೊಂಡು ಬಂದೆ. ಅದಾದ್ಮೇಲೆ ಯೋಚನೆ ಮಾಡೋದನ್ನ ಇಟ್ಕೊಂಡೆ. ನಾವೇನಾಗುತ್ತೆ, ಯಾವುದೋ ಮೊದಲನೇ ಕ್ವಶನ್, ಎರಡನೇ ಕ್ವಶನ್ ಅಟೆಂಡ್ ಮಾಡಿರ್ತೀವಿ, ಮೂರನೇ ಕ್ವಶನ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಅದನ್ನ ಯೋಚನೆ ಮಾಡ್ಕೊಂಡೆ ನಾವು ಒಂದು ಕ್ವಶನ್ಗೆ 2-3 ನಿಮಿಷ 4 ನಿಮಿಷ ಕಳೆದು ಬಿಟ್ರೆ ಮಿಕ್ಕಿದ ಕ್ವಶನ್ಸ್ ಲಾಸ್ಟ್ ಅಲ್ಲಿ ಅಟೆಂಡ್ ಮಾಡಕ್ ಬರಲ್ಲ. ಅದಾದ್ಮೇಲೆ ಇನ್ನೊಂದು ಇಲ್ಲಿ ಅಡ್ವಾಂಟೇಜ್ ಏನಂದ್ರೆ, ನಾನು ಆಗ್ಲೇ ಹೇಳಿದಾಗೆ ನೆಗೆಟಿವ್ ಇಲ್ಲ, ನಾವು 100 ಮಾರ್ಕ್ಸ್ ಅಟೆಂಡ್ ಮಾಡ್ಲೇಬೇಕು, ಮಾಡಿದ್ರೆ ನಮಗೆ ಒಳ್ಳೇದು. ಸೊ ಹಾಗಾಗಿ ನಾನೇನ್ ಮಾಡಿದೆ, ಎಲ್ಲ ನನಗೆ ಗೊತ್ತಿರೋ ಆನ್ಸರ್ಸ್ನೆಲ್ಲ ಮೊದಲು ಟಿಕ್ ಮಾಡ್ಕೊಂಡು ಬಂದೆ. ಅದಾದ್ಮೇಲೆ ನಾನು ಒಂದು ಮಿಸ್ಟೇಕ್ ಮಾಡಿದೆ, ಅದನ್ನ ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಯಾಕಂತಂದ್ರೆ ನೀವು ಅದನ್ನ ರಿಪೀಟ್ ಮಾಡಬಾರ್ದು ಅಂತ. ಏನ್ ಮಿಸ್ಟೇಕ್ ಮಾಡಿದೆ ಅಂತಂದ್ರೆ, ಒಂದು ಈಸಿಯೆಸ್ಟ್ ಕ್ವಶನ್ ಇತ್ತು. ಏನ್ ಕ್ವಶನ್? ಇಲ್ಲೇ ಇದೆ. ಹೂ ವಾಸ್ ದ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಆಪ್ಷನ್ ಸರ್ ಸ್ಟಕ್ ಆಗಿದೆ, ಏನ್ ಕೇಳ್ತಾ ಇಲ್ಲ. ನೆಟ್ವರ್ಕ್ ಗ್ಲಿಚ್ ಇದೆ, ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ, ಬರ್ತಾರೆ ಮತ್ತೆ.
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾತನಾಡಲಿದ್ದಾರೆ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ. ಕ್ವಶನ್ಸ್ ಏನಾದ್ರು ಇದ್ರೆ ದಯವಿಟ್ಟು ಲಾಸ್ಟ್ ನಲ್ಲಿ ಕೇಳಿ. ಅವ್ರು ಏನೆಲ್ಲ ಹೇಳ್ಬೇಕು ಅಂತ ಅವ್ರು ಯೋಚನೆ ಮಾಡ್ಕೊಂಡ್ ಬಂದಿರ್ತಾರೆ. ಮಧ್ಯದಲ್ಲಿ ಪ್ರಶ್ನೆಗಳನ್ನ ಕೇಳಿದಾಗ ಅದು ಮರ್ತೋಗುವಂಥದ್ದು ಅಥವಾ ಥಾಟ್ ಬ್ರೇಕ್ ಆಗೋವಂಥದ್ದು ಆಗುತ್ತೆ. ಸೊ ಹಾಗಾಗಿ ಪ್ರಶ್ನೆಗಳೇನಾದ್ರು ಇದ್ರೆ ದಯವಿಟ್ಟು ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ, ಆಮೇಲೆ ಕೇಳಿರಂತೆ, ಆಯ್ತಾ? ವೆರಿ ಸಾರಿ ಫಾರ್ ದ ಇಂಟರಪ್ಷನ್ ಡ್ಯೂ ಟು ನೆಟ್ವರ್ಕ್ ಇಶ್ಯೂ. ಡಿಸ್ಕನೆಕ್ಟ್ ಆಯ್ತು. ನಾನು ಎಲ್ಲಿದ್ದೆ, ನಾನು ಏನ್ ಮಿಸ್ಟೇಕ್ ಮಾಡಿದ್ದೆ ಅಂತ ಹೇಳ್ತಾ ಇದ್ದೆ ಪ್ರಿಲಿಮ್ಸ್ ಟೈಮಲ್ಲಿ. ಸರ್ ಕೇಳಿಸಿದ್ಯಾ? ಹಲೋ, ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ ಸರ್. ಕೇಳಿಸಿದೆ ಅಲ್ಲ? ಓಕೆ ಸರ್. ಥ್ಯಾಂಕ್ ಯು. ನಾನೇನ್ ಮಿಸ್ಟೇಕ್ ಮಾಡಿದ್ದೆ? ಹೂ ವಾಸ್ ದಿ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಪ್ರಶ್ನೆ. ಆದ್ರೆ ಮೊದಲನೇ ಆಪ್ಷನ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಎರಡನೇ ಆಪ್ಷನ್ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ನಾನು ಅದನ್ನ ಓದಬೇಕಾದ್ರೆ ಮೊದಲನೇ ಆಪ್ಷನ್ ನೋಡ್ಬಿಟ್ಟು ಹೂ ವಾಸ್ ದಿ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಓದ್ಕೊಂಡು ಕ್ವಶನ್ನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತ ಟಿಕ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಆಚೆ ಬಂದ್ಮೇಲೆ ಗೊತ್ತಾಯ್ತು ಇಟ್ ವಾಸ್ ಹೂ ವಾಸ್ ದಿ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ. ನಾನು ಇದನ್ನ ಯಾಕೆ ನಿಮ್ಮ ಹತ್ರ ಹಂಚ್ಕೊಂಡೆ ಅಂತಂದ್ರೆ, ಈ ಮಿಸ್ಟೇಕ್ ನೀವ್ಯಾರು ಮಾಡಬಾರ್ದು ಮತ್ತೆ ಅಂತ. ಅಂದ್ರೆ ಅವರು, ನಾನು ಏನು ಡಿಫಿಕಲ್ಟಿ ಲೆವೆಲ್ ಅಥವಾ ಆವರೇಜ್ ಲೆವೆಲ್ ಕ್ವಶನ್ಸ್ ಅಂತ ಹೇಳಿದೆ, ಅವರು ಈ ರೀತಿ ಕನ್ಫ್ಯೂಸ್ ಮಾಡೋದಕ್ಕೆ ಅಂತಾನೆ 3-4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಎಷ್ಟೋ ಕೆಲವೊಂದು ಲೀಗಲ್ ಪ್ರಾವಿಷನ್ಸ್ ಅಲ್ಲೂ ಅದೇ ತರ ಮಾಡಿದ್ದಾರೆ. ಸೊ ನಾವೇನ್ ಮಾಡಬೇಕು, ಕ್ವಶನ್ ನಾವು ಪ್ರಿಲಿಮ್ಸ್ ಅಲ್ಲಿ ಮೊದಲು ಎಲ್ಲ ನಮಗೆ ಗೊತ್ತಿರ್ತಕ್ಕಂಥ ಆನ್ಸರ್ಸ್ನೆಲ್ಲ ಬರೆದು, ಅದಾದ್ಮೇಲೆ ನಮ್ಗೆ ಯಾವ್ದು ಗೊತ್ತಿಲ್ಲ ಅದನ್ನ ಇಟ್ಕೊಂಡಾಗ ನಮ್ಗೆ ಟೈಮ್ ಜಾಸ್ತಿ ಇರೋದ್ರಿಂದ ನಾವು ಈ ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ ಮಾಡ್ಬೋದು. ಅದೇ ರೀತಿ ನೆಕ್ಸ್ಟ್ ಪ್ರಿಲಿಮ್ಸ್ ಆದ್ಮೇಲೆ ನೆಕ್ಸ್ಟ್ ಮೇನ್ಸ್ಗೆ ಹೇಗೆ ಓದ್ತಾ ಇದ್ದೆ? ಮೇನ್ಸ್ಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 4 ಪೇಪರ್ಸ್ ಇರುತ್ತೆ. ಆದ್ರೆ ಎಷ್ಟೋ ಜನ, ನನ್ನ ಫ್ರೆಂಡ್ಸ್ ಕೂಡ ಯಾರು ಅಪ್ಲೈ ಮಾಡಿದ್ರು, ಎಷ್ಟೋ ಜನ ಕೆಲವೊಂದು ಪೇಪರ್ ಅಲ್ಲಿ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿರ್ತಾರೆ, ಕೆಲವೊಂದು ಪೇಪರ್ ಅಲ್ಲಿ ಫೇಲ್ ಆಗ್ಬಿಟ್ಟಿರ್ತಾರೆ. ಸೊ ಆದ್ರೆ ಈ ನಮ್ಮ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ತರ ಇದೆ ಅಂತಂದ್ರೆ, 4 ಪೇಪರ್ ಅಲ್ಲೂ ಮಿನಿಮಮ್ ಮಾರ್ಕ್ಸ್ ಏನಿದೆ ಅದು ತಗೊಳ್ಳೇಬೇಕು. 40 ಫಾರ್ ರಿಸರ್ವ್ಡ್ ಕ್ಯಾಟಗರಿ, 50 ಫಾರ್ ಅದರ್ಸ್. ಫಸ್ಟ್ ಪೇಪರ್ ಏನಿರುತ್ತೆ ನಮಗೆ ಟ್ರಾನ್ಸ್ಲೇಷನ್ ಇರುತ್ತೆ. ಟ್ರಾನ್ಸ್ಲೇಷನ್ ಹೇಗೆ ಪ್ರಿಪೇರ್ ಆಗ್ತಾ ಇದೆ? ಟ್ರಾನ್ಸ್ಲೇಷನ್ ಇಂಗ್ಲಿಷ್ ಟು ಕನ್ನಡ 50 ಮಾರ್ಕ್ಸ್ ಇರುತ್ತೆ, ಕನ್ನಡ ಟು ಇಂಗ್ಲಿಷ್ 50 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಒಂದು ಡಿಪೋಸಿಷನ್ ಇರುತ್ತೆ, ಇನ್ನೊಂದು ಜಡ್ಜ್ಮೆಂಟ್ ಪ್ಯಾಸೇಜ್ ಇರುತ್ತೆ, ಇನ್ನೊಂದು ಡಾಕ್ಯುಮೆಂಟ್ ಇರುತ್ತೆ. ನಾನು ಹೇಗೆ ಗೊತ್ತಾ ಇದ್ದೆ, ನಾನು ಹೇಗೆ ಅಭ್ಯಾಸ ಮಾಡ್ತಾ ಇದ್ದೆ ಅಂತಂದ್ರೆ, ನಾನು ಫಸ್ಟ್ ಟೈಮ್ ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಮಾಡಿದಾಗ ಡಿಪೋಸಿಷನ್ಗೆ 15 ಮಾರ್ಕ್ಸ್, 15 ಕೆಲವೊಂದು ಕ್ವಶನ್ ಪೇಪರ್ ಅಲ್ಲಿ 15 ಮಾರ್ಕ್ಸ್ ಇದೆ, ಕೆಲವೊಂದು ಪೇಪರ್ ಅಲ್ಲಿ 20 ಮಾರ್ಕ್ಸ್ ಇದೆ. ಆ 15 to 20 ಮಾರ್ಕ್ಸ್ಗೆ ನಾನು 1 hour to 1.5 hour ಬರಿತಾ ಇದ್ದೆ. ಬಟ್ ಅಭ್ಯಾಸ ಮಾಡ್ತಾ 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 ನಾನೊಂದು ಟೈಮ್ ಲೈನ್ ಸೆಟ್ ಮಾಡ್ಕೊಂಡೆ. ನಾನು ಅಭ್ಯಾಸ ಮಾಡಬೇಕಾದ್ರೆ ಟೈಮರ್ ಆನ್ ಮಾಡಿಕೊಂಡು ಡಿಪೋಸಿಷನ್ ನ 20 to 30 ಮಿನಿಟ್ಸ್ ಅಲ್ಲಿ ಮುಗಿಸ್ಬೇಕು, ಜಡ್ಜ್ಮೆಂಟ್ ಪ್ಯಾಸೇಜ್ ನ 30 to 40 ಮಿನಿಟ್ಸ್ ಅಲ್ಲಿ ಮುಗಿಸ್ಬೇಕು. ಈ ತರ ಟೈಮರ್ ಸೆಟ್ ಮಾಡ್ಕೊಂಡು ಓದ್ತಾ ಇದ್ದೆ. ಅದಲ್ಲದೆ ನಮಗೆ ಏನು ಮುಖ್ಯವಾಗಿ ಕಲಿಬೇಕಾಗಿರೋದು ಟ್ರಾನ್ಸ್ಲೇಷನ್ ಪೇಪರ್ ಅಲ್ಲಿ ಹೇಗೆ ಅದನ್ನ ಈಸಿ ಮಾಡ್ಕೊಳ್ಬೋದು ಅಂತಂದ್ರೆ, ನಾನು ಫ್ರಮ್ ಡೇ 1 ಯಾವುದೇ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ರು, ಯಾವ್ದಾದ್ರು ಒಂದು ವರ್ಡ್ ಹೇಳಿದ್ರೆ ಅದನ್ನ ಈ ರೀತಿ ಬರೆದಿಟ್ಕೊಳ್ತಾ ಇದ್ದೆ. ನಿಮಗೆ ತೋರಿಸ್ತೀನಿ ನೋಡಿ, ಕಾಣಿಸ್ತಿದೆ? ಎಸ್. ಇಂಗ್ಲಿಷ್ ಅಲ್ಲಿ ಒಂದ್ ಕಡೆ ಬರ್ಕೊಂಡು ಅದಕ್ಕೆ ಕನ್ನಡದಲ್ಲಿ ಏನ್ ಮೀನಿಂಗ್ ಇದೆ, ಸಾರಿ ಏನು ವರ್ಡ್ ಇದೆ ಅದನ್ನ ಬರೆದು ಇಟ್ಕೊಳ್ತಾ ಇದ್ದೆ. ನಾನು ಎಕ್ಸಾಮಿನೇಷನ್ ಅಟೆಂಡ್ ಮಾಡೋ ಟೈಮ್ಗೆ ನಾನೊಂದು 500ರಿಂದ 600 ವರ್ಡ್ಸ್, ಅಂದ್ರೆ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ವರ್ಡ್ಸ್ ನ ಬರೆದಿಟ್ಕೊಂಡಿದ್ದೆ.
ನಾನು ನಾಳೆ ಟ್ರಾನ್ಸ್ಲೇಷನ್ ಪೇಪರ್ ಬರೆಯೋಕ್ ಹೋಗ್ತಾ ಇದ್ದೀನಿ ಅಂದಾಗ ಆ ಎಲ್ಲಾ ವರ್ಡ್ಸ್ಗಳನ್ನ ಒಂದ್ಸಲ ನೋಡ್ಕೊಳೋದೆ ಅಷ್ಟೇ. ನಮ್ಗೆ ಯಾವಾಗ ವರ್ಡ್ಸ್ ಬೇಗ ಗೊತ್ತಾಗ್ಬಿಡುತ್ತೆ, ಈ ಇಂಗ್ಲಿಷ್ ಅಲ್ಲಿ ಈ ವರ್ಡ್ ಫಾರ್ ಎಕ್ಸಾಂಪಲ್ ಪ್ಲೈಂಟ್ ಅಂದಾಗ ವಾದಿ ಅಂತ, ಪ್ಲೈಂಟಿಫ್ ಅಂದಾಗ ವಾದಿ ಅಂತ ಬರೀಬೇಕು, ಪ್ಲೈಂಟ್ ಅಂದಾಗ ವಾದ ಪತ್ರ ಅಂತ ಬರೀಬೇಕು. ಇದು ಯಾವಾಗ ನಮಗೆ ಬೇಗ ತೋಚುತ್ತೆ ಅಷ್ಟು ಬೇಗ ಟ್ರಾನ್ಸ್ಲೇಷನ್ ಪೇಪರ್ನ ನಾವು ಬರಿತೀವಿ. ಅದೇ ರೀತಿ ನಾನು ಫ್ರಮ್ ಡೇ ಒನ್ ಇಂದ ನನಗೆ ಯಾವಾಗ ಥಿಯರಿ ಸಬ್ಜೆಕ್ಟ್ಸ್ ಓದಿ 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 ಒಂದ್ ಸ್ವಲ್ಪ ಬೋರ್ ಆಗುತ್ತೆ, ಅವಾಗ ಟ್ರಾನ್ಸ್ಲೇಷನ್ ತಗೊಂಡು ಡೈಲಿ ಹಾಫ್ ಅನ್ ಅವರ್ ಟು 1 ಅವರ್ ಟ್ರಾನ್ಸ್ಲೇಷನ್ ಅಭ್ಯಾಸ ಮಾಡ್ತಾ ಇದ್ದೆ. ಅದೇ ರೀತಿ ಲಾ ಪೇಪರ್ ಒನ್ಗೆ ಪ್ರಿಲಿಮ್ಸ್ ಅಲ್ಲಿ ನಾನು ಏನು ಆಗ್ಲೇ ನೋಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಮತ್ತೆ 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 ರಿವೈಸ್ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಇನ್ನೊಂದು ಯಾವ ಪೇಪರ್ ಇರುತ್ತೆ, ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್ ಅಂತ ಒಂದಿರುತ್ತೆ, ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್ ಅಂತ ಒಂದಿರುತ್ತೆ. ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್ಗೆ ನನಗೆ ಮುಂಚೆಯಿಂದನೂ ಒಂದು ಶಶಾಂಕ್ ಸರ್ ಕೇಳಿಸ್ತಾ ಇದೆ ಸರ್? ಅಭ್ಯಾಸ ಅಲ್ಲಿ ಆರ್ಡರ್ಸ್ ಅಂತ ಇರುತ್ತೆ. ನಾನು ಎಲ್ಲಾ ಟ್ರಯಲ್ ಡೈಲಿ ಅಂತಂದ್ರೆ ಪ್ಲೈಂಟ್ ರಿಟರ್ನ್ ಸ್ಟೇಟ್ಮೆಂಟ್ ಆದ್ಮೇಲೆ ಏನೇನು ಇಶ್ಯೂಸ್ ಫ್ರೇಮ್ ಆಗಿದೆ ಅಂತ ನೋಡ್ತಾ ಇದ್ದೆ. ಅದಾದ್ಮೇಲೆ ಎವಿಡೆನ್ಸ್ ಹೇಗೆ ಅಪ್ರಿಶಿಯೇಟ್ ಮಾಡಿದ್ದಾರೆ ಜಡ್ಜು ಅಂತ ನೋಡ್ತಾ ಇದ್ದೆ. ಫಾರ್ ಎಕ್ಸಾಂಪಲ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಅಂದ್ರೆ ಯಾವ್ಯಾವ ಅಂಶಗಳನ್ನ ನೋಡಿದ್ದಾರೆ, ಪಾರ್ಟಿಷನ್ ಅಂತಂದ್ರೆ ಯಾವ್ಯಾವ ಅಂಶಗಳನ್ನ ನೋಡಿದ್ದಾರೆ, ಡಿಕ್ಲರೇಷನ್ ಅಂದ್ರೆ ಯಾವ್ಯಾವ ಅಂಶಗಳನ್ನ ನೋಡಿದ್ದಾರೆ ಅಂತ ಡೈಲಿ ಓದ್ತಾ ಇದ್ದೆ. ಅದೇ ರೀತಿ ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್ ಮಾಡ್ಬೇಕಾದ್ರೂ ಕೂಡ ಹೇಗೆ ಅಪ್ರಿಶಿಯೇಟ್ ಮಾಡಿದ್ದಾರೆ ಎವಿಡೆನ್ಸ್ಗಳನ್ನ, ಓರಲ್ ಎವಿಡೆನ್ಸ್ ಹೇಗೆ ಅಪ್ರಿಶಿಯೇಟ್ ಮಾಡಿದ್ದಾರೆ, ಡಾಕ್ಯುಮೆಂಟರಿ ಎವಿಡೆನ್ಸ್ ಹೇಗೆ ಅಪ್ರಿಶಿಯೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಫಾರ್ಮ್ಯಾಟ್ ನೋಡ್ಕೊಳ್ತಾ ಇದ್ದೆ. ಏನು ಫಸ್ಟ್ ಹೇಗ್ ಬರಿಬೇಕು ಫಾರ್ಮ್ಯಾಟ್, ಫಸ್ಟ್ ನಾವು ಪ್ಲೀಡಿಂಗ್ಸ್ ಬರಿಬೇಕು, ಅದಾದ್ಮೇಲೆ ಇಶ್ಯೂಸ್ ಬರಿಬೇಕು, ಇಶ್ಯೂಸ್ ಆದ್ಮೇಲೆ ರೀಸನಿಂಗ್ ಬರಿಬೇಕು, ಈ ಫಾರ್ಮ್ಯಾಟ್ ನೋಡ್ಕೊಳ್ತಾ ಇದ್ದೆ. ಲಾಸ್ಟ್ ಅಲ್ಲಿ ಆರ್ಡರ್ ಪೋರ್ಷನ್ಸ್ ಹೆಂಗ್ ಬರಿಬೇಕು, ಡಿಗ್ರಿ ಆದ್ರೆ ಏನ್ ಮಾಡ್ಬೇಕು, ಡಿಗ್ರಿ ಆಗದೆ ಇದ್ರೆ ಡಿಸ್ಮಿಸ್ ಮಾಡಿದ್ರೆ ಹೇಗ್ ಬರಿಬೇಕು, ಈ ರೀತಿ ನೋಡ್ಕೊಳ್ತಾ ಇದ್ದೆ. 50 ಮಾರ್ಕ್ಸ್ ನಮಗೆ 25 to 30 ಮಾರ್ಕ್ಸ್ ನಮಗೆ ಇಶ್ಯೂಸ್ ಇರುತ್ತೆ. ಕೆಲವೊಂದು ಪೇಪರ್ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ನೋಡಿದ್ರೆ ನಿಮಗೆ ಕೆಲವೊಂದು ಪೇಪರ್ ಅಲ್ಲಿ 25 to 30 ಮಾರ್ಕ್ಸ್ ಇಶ್ಯೂಸ್ ಕೊಟ್ಟಿದ್ದಾರೆ, ಇನ್ನು 75 ಮಾರ್ಕ್ಸ್ ಜಡ್ಜ್ಮೆಂಟ್ ರೈಟಿಂಗ್ ಕೊಟ್ಟಿದ್ದಾರೆ. ಇನ್ನು ಕೆಲವೊಂದು ಕ್ವಶನ್ ಪೇಪರ್ಸ್ ಅಲ್ಲಿ 100 ಮಾರ್ಕ್ಸ್ ಕೂಡ ಜಡ್ಜ್ಮೆಂಟ್ ರೈಟಿಂಗ್ ಕೊಟ್ಟಿದ್ದಾರೆ, ಆದ್ರೆ ನಮಗೆ ಇಶ್ಯೂಸ್ ಫ್ರೇಮ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಏನ್ ಅರ್ಥ ಆಗುತ್ತೆ, 25 to 30 ಮಾರ್ಕ್ಸ್ ಇಶ್ಯೂಸ್ ಅಲ್ಲಿ ಇದೆ. ಸೊ ಆ 25 to 30 ಮಾರ್ಕ್ಸ್ ಈಸಿಯಾಗಿ ಯಾರು ಬೇಕಾದ್ರೂ ಸ್ಕೋರ್ ಮಾಡ್ಬಿಡ್ಬೋದು. ಹೇಗೆ, ಫಾರ್ ಎಕ್ಸಾಂಪಲ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಅಂತ ತಗೊಂಡ್ರೆ ಮೋಸ್ಟ್ ಕಾಮನ್ ಇಶ್ಯೂಸ್ ಇರುತ್ತಲ್ಲಿ. ಫಸ್ಟ್ ಇಶ್ಯೂ ಏನಿರುತ್ತೆ, ವೆದರ್ ದಿ ಪ್ಲೈಂಟಿಫ್ ಪ್ರೂವ್ಸ್ ದಟ್ ದಿ ಡಿಫೆಂಡೆಂಟ್ ಹ್ಯಾಸ್ ಎಕ್ಸಿಕ್ಯೂಟೆಡ್ ದಿ ಸೇಲ್ ಅಗ್ರಿಮೆಂಟ್ ಇನ್ ಫೇವರ್ ಆಫ್ ದಿ ಪ್ಲೈಂಟಿಫ್ ಆನ್ ಸೋ ಅಂಡ್ ಸೋ ಡೇಟ್ ಅಂಡ್ ಸೋ ಅಂಡ್ ಸೋ ಇರುತ್ತೆ, ಅಂಡ್ ರಿಸೀವ್ಡ್ ಸೇಲ್ ಅಡ್ವಾನ್ಸ್ ಆಫ್ ರುಪೀಸ್ ಸೊ ಅಂಡ್ ಸೋ. ಅದು ಬಿಟ್ಟು ಡಿಫೆಂಡೆಂಟ್ ಏನಾದ್ರು ಅಡಿಷನಲ್ ಕಂಟೆನ್ಷನ್ ತಗೊಂಡಿರುತ್ತೆ. ಅದಾದ್ಮೇಲೆ ಲಾಸ್ಟ್ 2 ಇಶ್ಯೂ ಎಲ್ಲ ಯಾವುದೇ ಸೂಟ್ ತಗೊಳ್ಳಿ, ಪಾರ್ಟಿಷನ್ ತಗೊಳ್ಳಿ, ಡಿಕ್ಲೇರ್ ಪರ್ಮನೆಂಟ್ ಇಂಜೆಕ್ಷನ್ ತಗೊಳ್ಳಿ, ಲಾಸ್ಟ್ ವೆದರ್ ದ ಪ್ಲೈಂಟಿಫ್ ಇಸ್ ಎಂಟೈಟಲ್ಡ್ ಫಾರ್ ದ ರಿಲೀಫ್ ಸಾಟ್ ಫಾರ್ ವಾಟ್ ಆರ್ಡರ್ ಆರ್ ಡಿಕ್ರಿ. ಸೊ ಇದರಿಂದ ನಾವು ಈಸಿಯಾಗಿ 25 to 30 ಮಾರ್ಕ್ಸ್ ಆ ಕ್ಲೀನ್ ಆಗಿ ಫಾರ್ಮ್ಯಾಟ್ ಏನು ಇದೆ, ನಾವು ಇಶ್ಯೂಸ್ ನಾವು ಡಿಸ್ಟ್ರಿಕ್ಟ್ ಕೋರ್ಟ್ ವೆಬ್ಸೈಟ್ಸ್ ಹೋದ್ರೆ ಅಲ್ಲಿ ಯಾವ್ದಾದ್ರು ಕೋರ್ಟ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ, ನೀವು ನೋಡ್ಬೋದು ಹೇಗೆ ಫಾರ್ಮ್ಯಾಟ್ ಮಾಡಿದ್ದಾರೆ. ಫಸ್ಟ್ ಕೋರ್ಟ್ ನೇಮ್ ಬರಬೇಕು, ಅದ್ರ ಕೆಳಗಡೆ OS ನಂಬರ್ ಬರಬೇಕು, ಅದರಲ್ಲೇ ಇಶ್ಯೂಸ್ ಅಂತ ಬರಬೇಕು, ಹೇಗ್ ಬರಬೇಕು. ಆ ಫಾರ್ಮ್ಯಾಟ್ ಪ್ರಕಾರ ನಮ್ಗೆ ಎಷ್ಟು ಇಶ್ಯೂಸ್ ಆಗುತ್ತೆ ಅಷ್ಟು ಇಶ್ಯೂಸ್ ಫ್ರೇಮ್ ಮಾಡಿ ಇಟ್ಕೊಟ್ರೆ ನಮ್ಗೆ 25 to 30 ಮಾರ್ಕ್ಸ್ ಸಿಕ್ಬಿಡುತ್ತೆ. ಇನ್ನು ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್ ಅಲ್ಲಿ ನಮ್ಗೆ ಅಲ್ಲೂ ಕೂಡ ಅಷ್ಟೇ. ನಾನು ರವಿಕುಮಾರ್ ಸರ್ ಕ್ಲಾಸಸ್ ಅಲ್ಲಿ ಅಟೆಂಡ್ ಆಗ್ಬೇಕಾದ್ರೆ ಅವ್ರು ಒಂದು ಮಾತು ಹೇಳಿದ್ರು ಎಲ್ಲರಿಗೂ. ಏನಂತ ಹೇಳಿದ್ರು ಅಂದ್ರೆ, ನೀವು ಜಡ್ಜ್ಮೆಂಟ್ ಏನ್ ಮಾಡ್ತಿರೋ ಗೊತ್ತಿಲ್ಲ, ಆದ್ರೆ ಜಡ್ಜ್ಮೆಂಟ್ ಫಾರ್ಮ್ಯಾಟ್ ಬರೆದ್ಬಿಟ್ರೆ ನಿಮ್ಗೆ ಇಷ್ಟು ಮಾರ್ಕ್ಸ್ ಅಂತ ಕೊಟ್ಬಿಡ್ತಾರೆ ಅಂತ. ನಾನು ಡೈಲಿ ಸಿವಿಲ್ ಜಡ್ಜ್ಮೆಂಟ್ ಆಗಿರ್ಬೋದು, ಕ್ರಿಮಿನಲ್ ಜಡ್ಜ್ಮೆಂಟ್ ಆಗಿರ್ಬೋದು, ಏನಿರುತ್ತೆ ಫಾರ್ಮ್ಯಾಟು ಅಂತ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ನಾನೇ ಮಾಡ್ಕೊಂಡು ಮೊದಲನೇ
ಹಂತದಲ್ಲಿ ಏನ್ ಬರಿಬೇಕು, 2ನೇ ಹಂತದಲ್ಲಿ ಏನ್ ಬರೀಬೇಕು, 3ನೇ ಹಂತದಲ್ಲಿ ಏನ್ ಬರೀಬೇಕು, ಅದನ್ನ ಪ್ರತಿದಿನ ನೋಡ್ತಾ ಇದ್ದೆ ನಾನು. ಸಿವಿಲ್ ಜಡ್ಜ್ಮೆಂಟ್ ಆಗಿರ್ಬೋದು, ಕ್ರಿಮಿನಲ್ ಜಡ್ಜ್ಮೆಂಟ್ ಆಗಿರ್ಬೋದು. ತದನಂತರ ಈಗ ಕ್ರಿಮಿನಲ್ ಜಡ್ಜ್ಮೆಂಟ್ ಬರೋದಾದ್ರೆ ಅಲ್ಲೂ ಕೂಡ ಅಷ್ಟೇ 25 to 30 ಮಾರ್ಕ್ಸ್ ಐದರ್ ನಮಗೆ ಚಾರ್ಜಸ್ ಫ್ರೇಮ್ ಮಾಡೋದಿರುತ್ತೆ, ಅಥವಾ ಪ್ಲೀ ರೆಕಾರ್ಡ್ ಮಾಡೋದಿರುತ್ತೆ, ಅಥವಾ 313 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋದಿರುತ್ತೆ. ಈ ಮೂರರಲ್ಲಿ 25 to 30 ಮಾರ್ಕ್ಸ್ ಇರುತ್ತೆ. ಇನ್ನು 70 ಮಾರ್ಕ್ಸ್ ಜಡ್ಜ್ಮೆಂಟ್ ರೈಟಿಂಗ್ ಇರುತ್ತೆ. ಆ 70 ಸೇಮ್ ಅಲ್ಲೂ ಅಷ್ಟೇ ಚಾರ್ಜ್ ಅಂದ್ರೆ ಹೇಗ್ ಮಾಡಬೇಕು, ಪ್ರತಿಯೊಂದು ಕಾಮನ್ ಫಾರ್ಮ್ಯಾಟ್, ಈಸಿ ಟು ಸ್ಕೋರ್, ಎಲ್ಲ ಕಾಮನ್ ಫಾರ್ಮ್ಯಾಟ್. ನೀವು ಚಾರ್ಜ್ ಫಾರ್ಮ್ಯಾಟ್ ಆಗಿರ್ಬೋದು, ಪ್ಲೀ ಫಾರ್ಮ್ಯಾಟ್ ಆಗಿರ್ಬೋದು, ಅಥವಾ 313 ಸ್ಟೇಟ್ಮೆಂಟ್ ಫಾರ್ಮ್ಯಾಟ್ ಆಗಿರ್ಬೋದು. ನಿಮಗೆ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ವೆಬ್ಸೈಟ್ಸ್ ಅಲ್ಲಿ ಯಾವ್ದಾದ್ರೂ ಕೋರ್ಟ್ಗೆ ಹೋಗಿ ಸರ್ಚ್ ಮಾಡಿದ್ರೆ ಆರ್ಡರ್ಸ್ ಅಂತ ಸಿಕ್ಬಿಡುತ್ತೆ. ಆ ಫಾರ್ಮ್ಯಾಟ್ ನೋಡ್ಕೊಂಡು ನೀವು ಏನು ಫ್ಯಾಕ್ಟ್ಸ್ ಕೊಟ್ಟಿದ್ದಾರೆ ಆ ಫ್ಯಾಕ್ಟ್ಸ್ ನೋಡ್ಕೊಂಡು ಆ ಫಾರ್ಮ್ಯಾಟ್ ಪ್ರಕಾರ ಬರೆದ್ಬಿಟ್ರೆ ಅಲ್ಲಿ ನಮಗೆ 25 to 30 ಮಾರ್ಕ್ಸ್ ಬಂದ್ಬಿಡುತ್ತೆ. ಅದೇ ರೀತಿ ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್ ಅಲ್ಲಿ ನಾನ್ ನೋಡೋ ಹಾಗೆ ನಮ್ಮ ಜೊತೆಲಿ ಬರೆದಂತ ಸ್ನೇಹಿತರು ಕೂಡ ಕೆಲವೊಬ್ರು ಅಕ್ವಿಟ್ ಮಾಡಿರ್ತಾರೆ, ಕೆಲವೊಬ್ರು ಕನ್ವಿಕ್ಟ್ ಮಾಡಿರ್ತಾರೆ. ನಾನು ಈ ಸಲ ಅಕ್ವಿಟ್ ಮಾಡಿದ್ದೆ, ನಾನು ಕ್ವಾಲಿಫೈ ಆಗಿದ್ದೀನಿ. ನಮ್ಮ ಸ್ನೇಹಿತರು ಇನ್ನೊಬ್ರು ಕನ್ವಿಕ್ಷನ್ ಮಾಡಿದ್ರು, ಅವರು ಕ್ವಾಲಿಫೈ ಆಗಿದ್ದಾರೆ. ಸೊ ಕೆಲವೊಬ್ರಿಗೆ ಏನಿರುತ್ತೆ, ಆಚೆ ಬಂದ್ಮೇಲೆ ನಾನು ಅಕ್ವಿಟ್ ಮಾಡ್ಬೇಕಾಗಿತ್ತು ಅಥವಾ ಕನ್ವಿಕ್ಟ್ ಮಾಡ್ಬೇಕಾಗಿತ್ತು, ನಾನು ಕನ್ವಿಕ್ಟ್ ಮಾಡ್ಬಿಟ್ಟಿದ್ದೀನಿ ಅಕ್ವಿಟ್ ಮಾಡೋ ಜಾಗದಲ್ಲಿ, ಅಥವಾ ನಾನು ಅಕ್ವಿಟ್ ಮಾಡಿದ್ದೀನಿ ಕನ್ವಿಕ್ಟ್ ಮಾಡೋ ಜಾಗದಲ್ಲಿ ಅಂತ ಇರುತ್ತೆ. ಬಟ್ ಆತರ ಅಲ್ಲ ಅದು ಅಂತ ನನ್ನ ಅನಿಸಿಕೆ. ಆತರ ಅಲ್ಲ. ನಾವೇನ್ ಲಾಜಿಕಲ್ ರೀಸನಿಂಗ್ ಕೊಟ್ಟಿರ್ತೀವಿ, ನಾವ್ ಹೇಗೆ ಅಪ್ರಿಶಿಯೇಟ್ ಮಾಡಿರ್ತೀವಿ ಎವಿಡೆನ್ಸ್ ನ, ಅದಕ್ಕೆ ನಮಗೆ ಮಾರ್ಕ್ಸ್ ಇರುತ್ತೆ. ಅದಾದ್ಮೇಲೆ ಮೇನ್ಸ್ ಕ್ವಾಲಿಫೈ ಆದ್ಮೇಲೆ ವೈವಾಗೆ ಬರೋದಾದ್ರೆ, ವೈವಾದಲ್ಲಿ ಎಲ್ರಿಗೂ ಒಂದು ಏನಂತಂದ್ರೆ ಭಯ ಇರುತ್ತೆ. ಅಫ್ಕೋರ್ಸ್ ಯಾವುದೇ ಸೀರಿಯಸ್ ಕ್ಯಾಂಡಿಡೇಟ್ ಆದ್ರೂ ಕೂಡ ಖಂಡಿತವಾಗ್ಲೂ ಭಯ ಇದ್ದೇ ಇರುತ್ತೆ. ಯಾಕಂತಂದ್ರೆ ಅವರು ಅಷ್ಟು ಎಫರ್ಟ್ ಹಾಕಿ ಅಷ್ಟೆಲ್ಲ ಓದಿ ಅಲ್ಲಿ ತನಕ ಬಂದಿರ್ತಾರೆ. ಇಲ್ಲೇನಾಗುತ್ತೋ, ನೆಕ್ಸ್ಟ್ ಏನಾಗುತ್ತೋ, ನಾನು ಕ್ವಾಲಿಫೈ ಆಗ್ತೀನೋ ಇಲ್ವೋ ಅನ್ನೋ ಭಯ ಇರುತ್ತೆ. ಆ ಭಯದಿಂದನೇ ಎಷ್ಟೋ ಜನ ವೈವಾ ತನಕ ಬಂದು ವೈವಾದಲ್ಲಿ ಆಗದೆ ಹಿಂದೆ ಉಳಿದು ಬಿಡ್ತಾರೆ. ಬಟ್ ನಾನೇನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಾನು ವೈವಾಗೆ ಇನ್ನೊಂದು ಏನ ಇರ್ಬೇಕಾದ್ರೆ ಅಫ್ಕೋರ್ಸ್ ತುಂಬಾ ಭಯ ಆಯ್ತು. ನಾವು ಪುರುಷೋತ್ತಮ್ ಸರ್ಗೆ ಕಾಲ್ ಮಾಡಿದಾಗ ಅವ್ರು ಮಾತಾಡಿದ್ರು, ಇದರಲ್ಲಿ ತಗೊಂಡೋಗುವಂಥದ್ದು ಏನಿದೆ, ಕಳ್ಕೊಳ್ಳೋ ಅಂಥದ್ದು ಏನಿದೆ, ಇವನ್ ಇಫ್ ಯು ಕ್ವಾಲಿಫೈ ವಿಲ್ ಬಿಕಮ್ ಸಿವಿಲ್ ಜಡ್ಜ್, ಇಫ್ ಯು ವೋಂಟ್ ಕ್ವಾಲಿಫೈ ವಿಲ್ ಬಿಕಮ್ ಗುಡ್ ಅಡ್ವೊಕೇಟ್ ಅಂತ ಹೇಳಿದ್ರು. ನನಗೆ ಅಲ್ಲಿ ಒಂದ್ ಸ್ವಲ್ಪ ಹೌದಲ್ವಾ, ನಾನು ಈಗ ಒಳ್ಳೆ ಎಕ್ಸ್ಪೀರಿಯನ್ಸ್, ಇಲ್ಲಿ ತನಕ ಬಂದಿದ್ದೀನಿ, 5 ಜನ ಹೈಕೋರ್ಟ್ ನ್ಯಾಯಾಧೀಶರು ಇರ್ತಾರೆ, ಅವ್ರ ಮುಂದೆ ನಾನು ಇಂಟರ್ವ್ಯೂ ಫೇಸ್ ಮಾಡ್ತೀನಿ, ಇಟ್ಸ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಇಲ್ಲಿಂದ ಇನ್ ಕೇಸ್ ಡಿಸ್ಕ್ವಾಲಿಫೈ ಆದ್ರೂ ಕೂಡ ಅಥವಾ ಕ್ವಾಲಿಫೈ ಆಗದೆ ಇದ್ರೂ ಕೂಡ ನನ್ಗೆ ಇಲ್ಲಿಂದ ಕಳ್ಕೊಳ್ಳೋಂಥದ್ದು ಏನಿಲ್ಲ, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ನನಗೆ ಇಷ್ಟೆಲ್ಲ ಓದಿ ತುಂಬಾ ಸಬ್ಜೆಕ್ಟ್ ಕ್ಲಾರಿಟಿ ಇದೆ, ಮುಂದೆ ಏನಾದ್ರೂ ಮಾಡ್ಬೋದು. ಅದನ್ನ ಭಯ, ಆ ಫೋಬಿಯಾನ ತಲೆಯಿಂದ ತೆಗೆದಾಕ್ಬಿಟ್ಟು ನಾನು ಇಂಟರ್ವ್ಯೂಗೆ ಹೋದಾಗ ಅಫ್ಕೋರ್ಸ್ ಅವರು ಹೈಕೋರ್ಟ್ ನ್ಯಾಯಾಧೀಶರು 5 ಜನ ನಮ್ಮ ಮುಂದೆ ಕೂತಿರ್ತಾರೆ. ನಮ್ಗೆ ಖಂಡಿತವಾಗ್ಲೂ ಯಾರಿಗೇ ಆದ್ರೂ ಆ ಒಂದು ಟೆನ್ಸ್ ಆಗತ್ತೆ, ಭಯ ಫೀಲ್ ಆಗತ್ತೆ, ನನಗೂ ಆಯ್ತು. ಬಟ್ ಅಲ್ಲಿ ವಾತಾವರಣ ಹೇಗಿತ್ತು ಅಂತಂದ್ರೆ, ಅವರು ನನ್ನ ಕೋರ್ಸ್ ಆದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ಮೊದಲು ಜನರಲ್ ಆಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ನೀವು ಯಾವ ಕಾಲೇಜಲ್ಲಿ ಓದಿದ್ದೀರಾ, ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದೀರಾ, ಈ ತರ ಮಾತಾಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿ ಒಂದ್ ಸ್ವಲ್ಪ ನಂದು ಏನಿತ್ತು ಭಯ, ಅಲ್ಲಿ ಒಂದ್ ಸ್ವಲ್ಪ ಎಲಿಮಿನೇಟ್ ಆಯ್ತು ನನ್ನ ಭಯ ಎಲ್ಲ. ನಾನು ಅವ್ರ ಹತ್ರ ಇಂಟ್ರಾಕ್ಟ್ ಮಾಡ್ತಾ ಸ್ವಲ್ಪ ಅದಾದ್ಮೇಲೆ ಪ್ರಶ್ನೆಗಳನ್ನ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಅನೇಕ ಜನರಿಗೆ ಏನಿರುತ್ತೆ ಅಂತಂದ್ರೆ, ನಾವು ಕನ್ನಡದಲ್ಲಿ ಆನ್ಸರ್ ಮಾಡ್ಬೋದಾ, ಕನ್ನಡದಲ್ಲಿ ಆನ್ಸರ್ ಮಾಡಿದ್ರೆ ಏನಾದ್ರು ನನ್ಗೆ ಇಂಗ್ಲಿಷ್ ಬರಲ್ಲ ಅನ್ಕೊಂಡ್ಬಿಡ್ತಾರ, ಅದೆಲ್ಲ ಏನೂ ಇಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ, ನಾನು ಒನ್ ಆಫ್ ದಿ ಪ್ಯಾನಲ್ ಮೆಂಬರ್ ನನಗೆ ಸೆಕ್ಷನ್ 319 ಆಫ್ CRPC ಮೇಲೆ ಕ್ವಶನ್ ಕೇಳಿದ್ರು. ನಾನು ಅದನ್ನ ಇಂಗ್ಲಿಷ್ ಅಲ್ಲೇ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ನನ್ನ ಕೈಲಿ ಆಗ್ತಾ ಇಲ್ಲ. ಬಟ್ ದೇ ಗಾಟ್ ಟು ನೋ, ನನಗೆ ಆನ್ಸರ್ ಗೊತ್ತು, ಈತ ತಿಳ್ಕೊಂಡಿದ್ದಾನೆ 319 ಬಗ್ಗೆ, ಸೆಕ್ಷನ್ 319 CRPC ಬಗ್ಗೆ ಈತ ತಿಳ್ಕೊಂಡಿದ್ದಾನೆ ಅಂತ ಅವ್ರಿಗೆ ಗೊತ್ತಾಯ್ತು. ಆದ್ರೆ ನಾನು ಯಾವುದೋ ಒಂದು ಲೀಗಲ್ ವರ್ಡ್ ಹೇಳೋದಕ್ಕೆ ಸ್ವಲ್ಪ ತೊದಲುತ್ತಾ ಇದ್ದೆ. ಬಟ್ ಅವರೇ ನನ್ನ ಕರೆಕ್ಷನ್ ಮಾಡಿದ್ರು, ಇದು ಹೀಗಲ್ಲ ಹೀಗೆ ಅಂತ. ಅದಾದ್ಮೇಲೆ ಇನ್ನೂ ಎಷ್ಟೋ ಜನಕ್ಕೆ ಏನಿರುತ್ತೆ ಅಂತಂದ್ರೆ, ನಾವು ಈ ಆನ್ಸರ್ ಹೇಳಿಲ್ಲ ಅಂತಂದ್ರೆ ತಪ್ಪಾಗುತ್ತೆ, ಈ ಆನ್ಸರ್ ಹೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತ ನಮಗ್ ಗೊತ್ತಿಲ್ಲದೆ ಇರೋದನ್ನ
ಹೇಳೋದಕ್ಕೆ ಪ್ರಯತ್ನ ಪಡ್ತೀವಿ. ನಾನು ಅದು ಬಹಳ ತಪ್ಪು ಅಂತ ನನ್ನ ಅನಿಸಿಕೆಯಲ್ಲಿ. ನಾನು ಇಂಟರ್ವ್ಯೂ ಹೋಗೋದಕ್ಕಿಂತ ಮುಂಚೆ 1 ತಿಂಗಳ ಹಿಂದೆ ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಅವರು ಒಂದು ನಮ್ಮ ಹಾನರಬಲ್ ಜಸ್ಟಿಸ್ ಶ್ರೀಸಾನಂದ ಸಾಹೇಬ್ರದ್ದು ಒಂದು ವೆಬಿನಾರ್ ಕಂಡಕ್ಟ್ ಮಾಡಿದ್ರು. ಆ ವೆಬಿನಾರ್ ನಾನು ಅಟೆಂಡ್ ಆಗಿದ್ದೆ. ಏನು ಈಗ ಮೇನ್ಸ್ ಅಲ್ಲಿ ಯಾರು ಕ್ವಾಲಿಫೈ ಆಗಿದ್ದಾರೆ ಅವರು ಹೇಗೆ ಇಂಟರ್ವ್ಯೂ ಫೇಸ್ ಮಾಡಬೇಕು ಅಂತ. ಆ ವೆಬಿನಾರ್ ನಾನು ಕೂಡ ಅಟೆಂಡ್ ಆಗಿದೆ. ಅದರಲ್ಲಿ ಅವರೊಂದು ಮಾತು ಹೇಳಿದ್ರು, ನಿಮಗೆ ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂತ ಹೇಳಿ. ಅಕಸ್ಮಾತ್ ನಿಮಗೆ ಅರ್ಧಂಬರ್ಧ ಗೊತ್ತಿದ್ದು ಕ್ಲಾರಿಟಿ ಇಲ್ಲದೆ ಇರೋದನ್ನ, ನನಗೆ ಇವತ್ತಿಗಿರೋ ನಾಲೆಡ್ಜ್ ಮಟ್ಟಿಗೆ ನನಗೆ ಇಷ್ಟು ಮಾತ್ರ ತಿಳ್ಕೊಂಡಿದ್ದೀನಿ, ಕೈಂಡ್ಲಿ ಪ್ಯಾರಡ್ ಆನ್ ಮಿ ಇಫ್ ಐ ಆಮ್ ರಾಂಗ್ ಅಂತ. ನನಗದು ತಲೆಯಲ್ಲಿ ಕುತ್ಕೊಂಡಿತ್ತು. ನನಗೆ ವೈವಾದಲ್ಲಿ ಸುಮಾರು ಒಂದು 10ರಿಂದ 13 ಕ್ವಶನ್ಸ್ ಕೇಳ್ತಾರೆ. ಅದರಲ್ಲಿ ನಾನೊಂದು 3-4 ಕ್ವಶನ್ಸ್ ಆನ್ಸರ್ ಮಾಡಲ್ಲ, ಬಿಕಾಸ್ ನನಗೆ ಗೊತ್ತಿರಲಿಲ್ಲ. ನಾನು ಬಟ್ ಅದನ್ನ ಪೊಲೈಟ್ ಆಗಿ ನಾನು ಸಾರಿ ಮೈಲಾರ್ಡ್, ಐ ಆಮ್ ನಾಟ್ ಅವೇರ್, ಕೈಂಡ್ಲಿ ಪ್ಯಾರಡ್ ಆನ್ ಮೀ ಅಂತ ಹೇಳಿದೆ. ಬಟ್ ಅದು ಯಾವುದೇ ರೀತಿ ಪ್ರಿಜುಡೈಸ್ ಆಗಲ್ಲ. ಅದೇ ನಮಗೆ ಯಾವ್ದಾದ್ರು ಒಂದು ವಿಷಯ ಗೊತ್ತಿಲ್ಲದೆ ನಾವು ಅದನ್ನ ಗೊತ್ತು ಅಂತ ಪೋರ್ಟ್ರೇ ಮಾಡೋದಕ್ಕೆ ಹೋದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಈತ ಗೊತ್ತಿಲ್ಲದೆ ಇರೋದನ್ನು ಆತನಿಗೆ ಗೊತ್ತು ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ. ಸೊ ಹಾಗಾಗಿ ಫಸ್ಟ್ ಥಿಂಗ್ ಏನಂದ್ರೆ, ಕನ್ನಡದಲ್ಲಿ ಆನ್ಸರ್ ಮಾಡಿದ್ರು ಯಾವುದು ಪ್ರಿಜುಡೈಸ್ ಆಗಲ್ಲ. ಸೆಕೆಂಡ್ ಥಿಂಗ್, ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂತ ಹೇಳಿದ್ರು ಪ್ರಿಜುಡೈಸ್ ಆಗಲ್ಲ. ಆದ್ರೆ ನಾವು ಇಂಗ್ಲಿಷಲ್ಲೇ ಆನ್ಸರ್ ಮಾಡಬೇಕು ಅಂತ ಹೋಗಿ ಆನ್ಸರ್ ಮಾಡಕ್ಕಾಗದೆ ತೊಂದರೆ ಮಾಡ್ಕೊಳ್ಳೋದ್ ಬದಲು ನಮಗೆ ಸ್ಪಷ್ಟವಾಗಿ ಕನ್ನಡ ಬಂದ್ರೆ ಸ್ಪಷ್ಟವಾಗಿ ಕನ್ನಡದಲ್ಲಿ ಹೇಳಿದ್ರೆ ಸಾಕು. ಅಥವಾ ನಮಗೆ ಯಾವ್ದಾದ್ರೂ ಒಂದು ವಿಷಯದ ಬಗ್ಗೆ ಮಾಹಿತಿ ಇಲ್ಲ, ಅಥವಾ ನಾವು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ, ನಮಗದು ಗೊತ್ತಿಲ್ಲ ಅಂತಂದಾಗ ಅದನ್ನ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ಪರವಾಗಿಲ್ಲ. ಯಾಕೆ ಅಂತಂದ್ರೆ, ನನ್ನ ಅನಿಸಿಕೆಯಲ್ಲಿ ಎಲ್ಲಾರ್ಗೂ ಎಲ್ಲಾನು ಗೊತ್ತಿರಲ್ಲ. ಅಫ್ಕೋರ್ಸ್ ಎಲ್ಲಾರ್ಗೂ ಎಲ್ಲಾನು ಗೊತ್ತಿರಲ್ಲ. ಬಟ್ ಆಸ್ ಅನ್ ಅಡ್ವೊಕೇಟ್ ಆಗಿ ಅಥವಾ LLB ಗ್ರಾಜುಯೇಟ್ ಆಗಿ ಕೆಲವೊಂದು ವಿಷಯ ಗೊತ್ತಿರಲೇಬೇಕಾಗಿರುತ್ತೆ. ಗೊತ್ತಿರಲೇಬೇಕಾಗಿರೋಂಥ ಕೆಲವೊಂದು ವಿಷಯ ಇರುತ್ತೆ. ಆ ವಿಷಯಗಳನ್ನ ಗೊತ್ತಿರಲೇಬೇಕು. ಅಡ್ವಾನ್ಸ್ಡ್ ಲೆವೆಲ್ ಆಗಿ ನಮಗೆ ಸಿವಿಲ್ ಜಡ್ಜ್ ವೈವಾದಲ್ಲಿ ಯಾವುದು ಕ್ವಶನ್ಸ್ ಕೇಳಲ್ಲ ನನ್ನ ಅಭಿಪ್ರಾಯದಲ್ಲಿ. ಯಾಕಂತಂದ್ರೆ ಅವರು ಗೊತ್ತಿತ್ತು ನಾವೆಲ್ಲ ಇನ್ನು ಯಂಗ್ಸ್ಟರ್ಸ್ ಇರ್ತೀವಿ, ನಮಗಿನ್ನೂ ಅನುಭವ ಕಡಿಮೆ ಇರುತ್ತೆ ಅಂತ. ಅವರು ನಮಗೆ ಎಷ್ಟು ಅನುಭವ ಇದೆ ಅಂತ ತಿಳ್ಕೊಂಡು ಅದ್ರ ಮೇಲೆ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ. ನನಗೆ ಮೊದಲು ಹೋಗಿದ ತಕ್ಷಣ ಒನ್ ಆಫ್ ದಿ ಕಮಿಟಿ ಮೆಂಬರ್ ಕೇಳಿದ್ದೆ ಮೊದಲು, ನೀವು ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ. ನಾನು ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಹೇಳಾದ್ಮೇಲೆ ಅವರು ಪ್ರಶ್ನೆಗಳನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಮಗೆ ಯಾವ ವಿಷಯ ಗೊತ್ತಿರಲ್ಲ, ಆ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರೇನೆ ಬೆಟರ್ ಅಂತ ನನ್ನ ಅನಿಸಿಕೆ. ಸೊ ಸರ್, 3 ಬಗ್ಗೆನೂ ನನಗೆ ಗೊತ್ತಿರತಕ್ಕಂತ ನನ್ನ ಅನುಭವಕ್ಕೆ ಬಂದಿರತಕ್ಕಂತ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ದೀನಿ. ಇನ್ನೇನಾದ್ರೂ ಇದ್ರೆ ಕೇಳಿ ಸರ್. ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ. ಒಂದು ಪ್ರಶ್ನೆ ಸರ್, ಏನು ಅಂತಂದ್ರೆ, ಈ ಕನ್ನಡ ಮೀಡಿಯಂ ಮಕ್ಕಳಿಗೆ ಏನು ಅಂತಂದ್ರೆ ಒಂದು ಭಯ ಇರ್ತದೆ, ನಮ್ ಕೈಲಿ ಸಿವಿಲ್ ಜಡ್ಜಸ್ ಎಕ್ಸಾಮಿನೇಷನ್ ಪಾಸ್ ಮಾಡ್ಲಿಕ್ಕೆ ಆಗ್ತದ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಸಕ್ಸೀಡ್ ಮಾಡ್ಬೋದಾ ಅನ್ನೋದು ಪ್ರಶ್ನೆ ಇದೆ ಸುಮಾರು ಜನದ್ದು. ಸೊ ಈ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯ ಸೂಚಿಸಿ ಸರ್. ಸರ್, ಖಂಡಿತವಾಗ್ಲೂ ಈಗ ನಾವು ನೋಡೋದಾದ್ರೆ, ಈಗ ಎಲ್ಲಾ ನ್ಯಾಯಾಲಯಗಳದ್ದು, ಹೈಕೋರ್ಟ್ ನ್ಯಾಯಾಲಯದ ಕಲಾಪ ಆಗಿರ್ಬೋದು, ಈಗ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಕಲಾಪ ಆಗಿರ್ಬೋದು, ಎಲ್ಲ ಆನ್ಲೈನ್ ಅಲ್ಲಿ ಬರ್ತದೆ. ಅದರಲ್ಲಿ ನಾವು ಹೈಕೋರ್ಟ್ ನ್ಯಾಯಾಲಯದ ಕಲಾಪ ನೋಡಿದ್ರೆ ಅಲ್ಲಿ ಎಲ್ಲರೂ ಈಗ ಕನ್ನಡದಲ್ಲೇ ವಾದ ಮಾಡಿರೋದು ಆಗಿರ್ಬೋದು, ಅಥವಾ ನ್ಯಾಯಾಧೀಶರು ಕನ್ನಡದಲ್ಲೇ ಮಾತಾಡೋದಾಗಿರ್ಬೋದು, ಎಲ್ಲ ನಡೀತಾ ಇದೆ. ಅದಾದ್ಮೇಲೆ ಸಿವಿಲ್ ಜಡ್ಜ್ ಮತ್ತೆ JMFC ಆಗೋರ್ಗೆ ಅವರು ಸರ್ ಸ್ಟ್ರಕ್ ಆಯ್ತು, ತಮ್ಮ ವಿಡಿಯೋ ಸ್ಟ್ರಕ್ ಆಯ್ತು. ಪ್ರಿಜುಡೈಸ್ ಯಾವ್ದು ಇಟ್ಕೋಬಾರ್ದು. ಕನ್ನಡ ಗೊತ್ತಿಲ್ಲದೆ ಅದೇನು ಪ್ರಾಬ್ಲಮ್ ಆಗಲ್ಲ ಸರ್ ನನ್ನ ಪ್ರಕಾರ. ಪ್ರಶ್ನೆಗಳನ್ನು ಕೇಳಿ. ಅಡ್ವೊಕೇಟ್ SJV ಗುಪ್ತಾಜಿ, ಪ್ರಶ್ನೆ ಏನಾದ್ರು ಇದ್ರೆ ಕೇಳಿ. ಇವಾಗ ವಿಡಿಯೋ ಸ್ಟ್ರಕ್ ಆಯ್ತು ಸರ್. ಅದು ನೀವು ಏನ್ ಹೇಳಿದ್ರಿ, ಅದು ವಿಡಿಯೋ ಸ್ಟ್ರಕ್ ಆದಾಗ ನಾನು ಏನ್ ಹೇಳ್ತಾ ಇದ್ದೆ ಅಂತಂದ್ರೆ, ನಾನು ಪ್ರಿಲಿಮ್ಸ್ ಬರೆಯೋ ಟೈಮಲ್ಲಿ ಒಂದು ತಪ್ಪು ಮಾಡಿದೆ. ಏನ್ ತಪ್ಪು ಮಾಡಿದೆ ಅಂತಂದ್ರೆ, ಕ್ವಶನ್ ಆತ್ರದಲ್ಲಿ ಕ್ವಶನ್ಸ್ ಓದ್ಬೇಕಾದ್ರೆ ಹೂ ವಾಸ್ ದಿ
ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಓದೋ ಬದಲು ಕ್ವಶನ್ ಹೂ ವಾಸ್ ದಿ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಓದ್ಕೊಂಡು ಅದಕ್ಕೆ ರಾಂಗ್ ಆನ್ಸರ್ ಬರೆದ್ಬಿಟ್ಟು ಬಂದ್ಬಿಟ್ಟಿದ್ದೆ. ಹಾಗಾಗಿ ನೀವ್ ಯಾವತ್ತು ಆ ತಪ್ಪು ಮಾಡಬಾರ್ದು ಅಂತ ಅದನ್ನ ಅನ್ಸ್ಕೊಂಡಿದೀನಿ ಅಂತ. ಈಗ ಪ್ರೀವಿಯಸ್ ಈಗ ಜಸ್ಟ್ ಸೆಕೆಂಡ್ ಅಲ್ಲಿ ಒಂದ್ಸಲ ಸ್ಟ್ರಕ್ ಆಯ್ತಲ್ಲ ಸರ್, ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತಾ ಇದ್ರಿ, ಕನ್ನಡ ಮೀಡಿಯಂ ಸರ್, ಅದು ಸ್ಟ್ರಕ್ ಆಗಿತ್ತು. ಅದೇ ಕನ್ನಡ ಮೀಡಿಯಂ ಅವರು ಇಂಗ್ಲಿಷ್ ಮೀಡಿಯಂ ಅವರು ಆತರ ಯಾವುದೇ ಏನು ಡಿಫರೆನ್ಸ್ ಆಗಲ್ಲ. ಸಿ, ಈ ಕನ್ನಡ ಮೀಡಿಯಂ ಅಲ್ಲಿ ಓದ್ಕೊಂಡು ಬಂದಿರೋರು ಸುಮಾರು ಜನ ಈಗಾಗಲೇ ನಮ್ಮ ಜೊತೆಗಾಗಿರೋರು ಕೂಡ ಸುಮಾರು ಜನ ಕನ್ನಡ ಮೀಡಿಯಂ ಅಲ್ಲಿ ಓದ್ಕೊಂಡು ಬಂದಿರೋರು ಕೂಡ ನ್ಯಾಯಾಧೀಶರಾಗಿದ್ದಾರೆ. ಯಾವುದೇ ಇವನ್ ವೈವಾದಲ್ಲೂ ಕೂಡ ನಾವು ಕನ್ನಡದಲ್ಲಿ ಆನ್ಸರ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಯಾವ್ದ್ರಲ್ಲಿ ನಾವು ಮೈನ್ಸ್ ಪೇಪರ್ ಅಲ್ಲೂ ಕೂಡ ಕನ್ನಡ ಆಪ್ಷನ್ ಇದೆ, ಕನ್ನಡದಲ್ಲೇ ಬರೀಬಹುದು. ನಿಮಗೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಬರೆಯೋದಕ್ಕೆ ಬಂದ್ರೆ, ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಬಂದ್ರೆ, ಕನ್ನಡದಲ್ಲಿ ಕಾನೂನ್ನ ಸ್ಪಷ್ಟವಾಗಿ ಓದ್ಕೊಳ್ಳೋದಕ್ಕೆ ಬಂದ್ರೆ ಏನು ತೊಂದರೆ. ಥ್ಯಾಂಕ್ ಯು ಸರ್. ಶಶಾಂಕ್ ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ನಂದು ಫ್ಯೂ ಕ್ವಶನ್ಸ್ ಇದೆ. ಇದು ಹೇಳಿ. ಸಿಲೆಬಸ್ ಫಾಸ್ಟ್ ಇರೋದ್ರಿಂದ ಐ ಅಗ್ರಿ ಸ್ಟೋರೀಸ್ ಡಿಪೆಂಡ್ ಮೇಲೆ ಓದ್ಕೊಳ್ಬೇಕು, ಅರ್ಥ ಆಗತ್ತೆ ಅಂತ. ಬಟ್ ಹೌ ಟು ರಿಮೆಂಬರ್ ಸೆಕ್ಷನ್ಸ್? ಬಿಕಾಸ್ ಹಾ. ತುಂಬಾ ಸೆಕ್ಷನ್ಸ್ ಇರುತ್ತೆ, ಸಬ್ ಸೆಕ್ಷನ್ಸ್ ಇರುತ್ತೆ, ಕ್ಲಾಸಸ್ ಇರುತ್ತೆ, ಆರ್ಡರ್ಸ್ ಇರುತ್ತೆ. ಹೌದು. ಏನಂದ್ರೆ ನಾನೀಗ CRPC ಬಗ್ಗೆ ಹೇಳ್ತಾ ಇದ್ದೆ ನಿಮ್ಗೆ. CRPC ನಾನು ಹೇಗೆ ಓದ್ತಾ ಇದ್ದೆ? ಫಸ್ಟ್ FIR ತಗೊಳ್ತಾ ಇದ್ದೆ. FIR ಸೆಕ್ಷನ್ ಯಾವುದು ಅದನ್ನ ನೋಡ್ಕೊಳ್ತಾ ಇದ್ದೆ. FIR ಯಾರು ಕೊಡ್ತಾರೆ? FIR ಫಸ್ಟ್ ಇನ್ಫಾರ್ಮೇಶನ್ ಯಾರು ಕೊಡ್ತಾರೆ? ಇನ್ಫಾರ್ಮೆಂಟ್ ಕೊಡ್ತಾರೆ. FIR ರಿಜಿಸ್ಟರ್ ಮಾಡಿದ್ರೆ ಏನ್ ಮಾಡ್ತಾರೆ? FIR ರಿಜಿಸ್ಟರ್ ಮಾಡಿಲ್ಲ ಅಂತಂದ್ರೆ ರೆಮಿಡಿ ಏನು? ಈ ಎಲ್ಲದನ್ನು ಓದ್ಕೊಂಡು ಹೋಗ್ತಾ ಇದ್ದೆ. ಚಾಪ್ಟರ್ ವೈಸ್ ಓದ್ಕೊಂಡು, CRPC ಅಲ್ಲಿ ನಿಮ್ಗೆ ಚಾಪ್ಟರ್ ವೈಸ್ ಇದೆ, ಕರೆಕ್ಟ್ ಅಲ್ವಾ? ಹಲೋ, ಹೌದು ಸರ್. ಎಸ್, CRPC ಅಲ್ಲಿ ನಿಮ್ಗೆ ಚಾಪ್ಟರ್ ವೈಸ್ ಇದೆ. ಆ ಚಾಪ್ಟರ್ ವೈಸ್ ಓದ್ಕೊಂಡು ಹೋದಾಗ ನೀವು ಅದಾದ್ಮೇಲೆ ಎಲ್ಲಾ ಸೆಕ್ಷನ್ಸ್ ಎಲ್ಲಾರ್ಗು ನೆನ್ಪಿಟ್ಕೊಳಕ್ ಆಗಲ್ಲ. ಅದನ್ನ ನಾನು ಹೇಳ್ತಾ ಇದ್ದೆ. ಎಲ್ಲಾರ್ಗು ಎಲ್ಲಾನು ನೆನ್ಪಿರಲ್ಲ, ಎಲ್ಲಾರ್ಗು ಎಲ್ಲಾನು ಗೊತ್ತಿರಲ್ಲ. ಆದ್ರೆ ಗೊತ್ತಿರ್ಲೇಬೇಕಾಗಿರೋಂಥದ್ದು ಕೆಲವೊಂದಿದೆ, ಅದು ತಿಳ್ಕೊಳ್ಳೇಬೇಕು. ಓಕೆ ಸರ್, ಮತ್ತೆ ಇನ್ನೊಂದು ಕ್ವಶನ್. ನಿಮ್ಗೆ CPC ಅದನ್ನ ಹೇಳ್ಬಿಡ್ತೀನಿ. CPC ಬಗ್ಗೆ ಹೇಳ್ತೀನಿ. ನಾನು ನಿಮ್ಗೆ ಈಗ ನಮ್ಮ ಪುರುಷೋತ್ತಮ್ ಸರ್ಗೆ ಒಂದು ಯೂಟ್ಯೂಬ್ ಲಿಂಕ್ ಶೇರ್ ಮಾಡ್ತೀನಿ. ಅದರಲ್ಲಿ CPC ಫ್ರಮ್ ಆರ್ಡರ್ 1 ಇಂದ ಕೊನೆ ಆರ್ಡರ್ ತನಕ ಹೇಗೆ ಒಂದು ಸ್ಟೋರಿ ತರ ನೆನ್ಪಿಟ್ಕೊಳ್ಬಹುದು ಅಂತ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದನ್ನ ನೀವು ನೋಡಿ ಒಂದ್ಸಲ. ಅದಾದ್ಮೇಲೆ ನಾನೇನ್ ಮಾಡ್ತಾ ಇದ್ದೆ, CPC ಆರ್ಡರ್ಸ್ ಎಲ್ಲ ಬರ್ಕೊಂಡು ಒಂದ್ ಕಡೆ ಇಟ್ಕೊಳ್ತಾ ಇದ್ದೆ. ಡೈಲಿ ನೋಡ್ತಾ ಇದ್ದೆ ಆ ಪ್ರಾವಿಷನ್ಸ್, ಇಂಪಾರ್ಟೆಂಟ್ ಪ್ರಾವಿಷನ್ಸ್ ನೋಡ್ಕೊಳ್ತಾ ಇದ್ದೆ. ಡೈಲಿ ನೋಡ್ತಾ ಇದ್ದೆ. ಇವಾಗ ಏನಾಗುತ್ತೆ, ನಾವು ಡೈಲಿ ಪದೇ ಅದನ್ನೇ ನೋಡ್ತಾ ಇದ್ದಾಗ ಮೆಮೊರಿಲಿ ಹಾಗೆ ಉಳ್ಕೊಳ್ಳುತ್ತದು, ಜನರಲ್ ಆಗಿ ಮರ್ತೋಗಲ್ಲ. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ಇದು ಎಲ್ಲ ಹೇಳ್ತಾರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ಬೇಕು ಅಂತ. ಐ ಅಗ್ರಿ, ನಮ್ಗೆ ಪ್ಯಾಟರ್ನ್ ಗೊತ್ತಾಗತ್ತೆ. ವೆದರ್ ನಮ್ಗೆ ರಿಪೀಟೆಡ್ ಕ್ವಶನ್ಸ್ ರಿಪೀಟ್ ಆಗತ್ತಾ, ಇಲ್ಲ ರಿಪೀಟ್ ಆದ್ರೂ ಎಷ್ಟು ಕ್ವಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ಇನ್ ನೆಕ್ಸ್ಟ್ ಅಟೆಂಪ್ಟ್? ನನ್ನ ಅನುಭವದಲ್ಲಿ ಈ ಎಲ್ಲಾ ಪ್ರೀವಿಯಸ್ ಕ್ವಶನ್ಸ್ ಪೇಪರ್ಸ್ ನೀವು ನೋಡಿದಾಗ ನಾನು ಹೇಳಿದಾಗೆ 30 to 35 ಮಾರ್ಕ್ಸ್ಗೆ ಆಲ್ಮೋಸ್ಟ್ ರಿಪೀಟೆಡ್ ಅಂಡ್ ಈಸಿ ಕ್ವಶನ್ಸ್ ಬರುತ್ತೆ ನಿಮಗೆ. 30 to 35 ಕ್ವಶನ್ಸ್ ನಿಮಗೆ ರಿಪೀಟೆಡ್ ಅಂಡ್ ಈಸಿ ಕ್ವಶನ್ಸ್ ಬರುತ್ತೆ. ರಿಪೀಟೆಡ್ ಅಂದ್ರೆ ನೀವು ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಓದ್ಕೊಂಡ್ರೆ ಅಟ್ಲೀಸ್ಟ್ ಯು ಕ್ಯಾನ್ ಸ್ಕೋರ್ 40 ಓನ್ಲಿ ಥ್ರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ನೀವು ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿ ಸಿಲೆಬಸ್ ಏನಿದೆ ಅದರಲ್ಲಿ, ಫಾರ್ ಎಕ್ಸಾಂಪಲ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಆಗಿರ್ಬೋದು, ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಆಗಿರ್ಬೋದು, ಅದನ್ನ ತುಂಬಾ ಆಳವಾಗಿ ಅಧ್ಯಯನ ಮಾಡಿದ್ರೆ ನೀವು ಯು ವಿಲ್ ಕ್ವಾಲಿಫೈ. ಸರ್, ಒನ್ ಮೋರ್ ಅಂಡ್ ಲಾಸ್ಟ್ ಕ್ವಶನ್ ಫ್ರಮ್ ಮೈ ಎಂಡ್. ಇವಾಗ ಟ್ರಾನ್ಸ್ಲೇಷನ್, ವೆನ್ ಇಟ್ ಕಮ್ಸ್ ಟು ಟ್ರಾನ್ಸ್ಲೇಷನ್, ನಾವಲ್ಲಿ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡ್ಬೇಕಾ? ಆರ್ ಪ್ಯಾರಾ ನಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಚೀಫ್ ಎಕ್ಸಾಮಿನೇಷನ್ ಇರ್ತದೆ, ಅದ್ರಲ್ಲಿ ನಾವು ಕಂಟೆಂಟ್ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಸಾಕಾ ಟ್ರಾನ್ಸ್ಲೇಟ್ ಆದಾಗ? ವೆದರ್ ಶುಡ್ ಐ ಗೋ ವಿತ್ ವರ್ಡ್ ಟು ವರ್ಡ್? ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಹೋಗ್ಬಿಟ್ರೆ ನೀವು ಮೀನಿಂಗೇ ಬೇರೆ ಆಗ್ಬಿಡುತ್ತೆ. ಜನರಲ್ ಆಗಿ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಮಾಡ್ಕೊಡೋದ್ರೆ ಕಷ್ಟ ಆಗತ್ತೆ, ಮೀನಿಂಗ್ ಚೇಂಜ್ ಆಗತ್ತೆ. ನಾನು ಈಗ ನಿಮ್ಗೆ ಒಂದು ಆನ್ಲೈನ್ ಅಲ್ಲಿ ಕನ್ನಡ ಲೀಗಲ್ ಗ್ಲಾಸರಿ ಅಂತ ಸಿಗತ್ತೆ. ಆನ್ಲೈನ್ ಅಲ್ಲಿ PDF ಡೌನ್ಲೋಡ್ ಮಾಡ್ಕೊಳ್ಬಹುದು, ಅದು ಬುಕ್ಕು ಸಿಗತ್ತೆ. ಓಕೆ, ಅದನ್ನ ನೀವು ಇಫ್ ಪಾಸಿಬಲ್, ನಾನೇನ್ ಮಾಡ್ತಾ ಇದ್ದೆ, ನನ್ನ ಹತ್ರ ಲ್ಯಾಪ್ಟಾಪ್ ಇತ್ತು, ನಾನು ಕನ್ನಡ ಲೀಗಲ್ ಗ್ಲಾಸರಿ
ಗೌರ್ಮೆಂಟ್ ಆಫ್ ಕರ್ನಾಟಕ ಪಬ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ನನಗೆ ಯಾವ ಒಂದು ವರ್ಡ್ ಹೇಳ್ತೀನಿ ನೋಡಿ, ಕಂಟಿಂಜೆಂಟ್ ಕಾಂಟ್ರಾಕ್ಟ್. ಕಂಟಿಂಜೆಂಟ್ ಕಾಂಟ್ರಾಕ್ಟ್ಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ, ಸಂಭವನೀಯ ಕರಾರು ಅಂತ ಹೇಳ್ತಾರೆ. ನಾನು ಇದನ್ನ ಎಲ್ಲಿ ನೋಡಿದೆ, ಕನ್ನಡ ಲೀಗಲ್ ಗ್ಲಾಸರಿ ನೋಡ್ಕೊಂಡೆ. ಕನ್ನಡ ಲೀಗಲ್ ಗ್ಲಾಸರಿ ನೀವು ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಜಸ್ಟ್ ಗೂಗಲ್ ಹೋಗಿ ಕನ್ನಡ ಲೀಗಲ್ ಗ್ಲಾಸರಿ PDF ಅಂತ ಹಾಕಿದ್ರೆ ಅದು 2 ವಾಲ್ಯೂಮ್ಸ್ ಇದೆ. ಆ 2 ವಾಲ್ಯೂಮ್ಸ್ ಅಲ್ಲಿ ನನ್ನ ಪ್ರಕಾರ ಅದೊಂದು 1000, ಒಂದೊಂದು ವಾಲ್ಯೂಮ್ ಅಲ್ಲಿ 1000 ಪೇಜಸ್ ಇದೆ. ಬಟ್ ಅದನ್ನ ನೀವು ಪ್ರಿಂಟ್ಔಟ್ ತಗೊಂಡು ಡಿಕ್ಷನರಿ ತರ ಹುಡುಕ್ತಾ ಹೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ನಾನೇನ್ ಸ್ಟ್ರಾಟಜಿ ಮಾಡ್ತಾ ಇದ್ದೆ, ಫಾರ್ ಎಕ್ಸಾಂಪಲ್ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂತ ನಾನು ಈಗೇನ್ ಹೇಳಿದ್ನಲ್ಲ, ಅದನ್ನ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂತ ಸರ್ಚ್ ಮಾಡ್ತಾ ಇದ್ದೆ. ಸೊ ದಟ್ ನನಗೆ ಅಲ್ಲಿ ಟೈಮ್ ಸೇವ್ ಆಗ್ತಾ ಇತ್ತು. ಆ ಟೈಮ್ನ ನಾನು ಬೇರೆ ಕಡೆ ಉಪಯೋಗಿಸ್ತಾ ಇದ್ದೆ. ಸೊ ಆ ತರ ಸ್ಮಾರ್ಟ್ ಆಗಿ ಸ್ಟಡಿ ಮಾಡಿದ್ರೆ ಯುಲ್ ಹ್ಯಾವ್ ಮೋರ್ ಟೈಮ್ ಟು ರಿವೈಸ್. ಅದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ಪುರುಷೋತ್ತಮ್ ಸರ್ಗೆ 2 ವಾಲ್ಯೂಮ್ನು ಕೂಡ ಅವ್ರು ನಿಮ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾರೆ. ನಿಮ್ಮ ಹತ್ರ ಮೊಬೈಲ್ ಅಲ್ಲಿ ಓಪನ್ ಮಾಡ್ಕೊಂಡು ನಿಮ್ಗೆ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಆಗಿ ವರ್ಡ್ ಸರ್ಚ್ ಮಾಡ್ಕೊಳ್ಬಹುದು, ಅಥವಾ ಲ್ಯಾಪ್ಟಾಪ್ ಅಲ್ಲಿ ಆದ್ರೆ ಇನ್ನೂ ತುಂಬಾ ಈಸಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್, ಒಂದು ಪ್ರಶ್ನೆ ಇದೆ. ಹೌ ಡಿಡ್ ಯು ಪ್ರಿಪೇರ್ ಫಾರ್ ಮೇನ್ಸ್ ಎಕ್ಸಾಮ್ ಸರ್, ಎಸ್ಪೆಷಲಿ ಫಾರ್ ಪೇಪರ್ ಲಾ 1? ಲಾ ಪೇಪರ್ 1ಗೆ ಏನ್ ಮಾಡ್ಬೇಕು ಅಂದ್ರೆ ಸರ್, ನಾವು ಪ್ರಿಲಿಮ್ಸ್ ಟೈಮ್ ಅಲ್ಲಿ ಪ್ರಿಲಿಮ್ಸ್ಗೆ ಲಾ ಪೇಪರ್ 1 4 ಭಾಗ ಇದೆ. ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೊಟ್ಟಿರ್ತಾರೆ, ಇನ್ನೊಂದು CPC ಕೊಟ್ಟಿರ್ತಾರೆ, CPC ಅಲಾಂಗ್ ವಿತ್ ಪ್ರಿನ್ಸಿಪಲ್ಸ್ ಆಫ್ ಪ್ಲೇಡಿಂಗ್ಸ್, ಇನ್ನೊಂದು CRPC ಕೊಟ್ಟಿರ್ತಾರೆ, ಇನ್ನೊಂದು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಕೊಟ್ಟಿರ್ತಾರೆ. ಜನರಲ್ ಆಗಿ 25 ಮಾರ್ಕ್ಸ್ ಕೆಲವೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ 25 ಮಾರ್ಕ್ಸ್ ಕೊಟ್ಟಿದ್ದಾರೆ. ಬಟ್ ಕೆಲವೊಂದು ಇಯರ್ ಅಲ್ಲಿ ಏನ್ ಮಾಡಿದ್ದಾರೆ, ಕೆಲವೊಂದು ಸಬ್ಜೆಕ್ಟ್ 30 ಮಾರ್ಕ್ಸ್ ಇಟ್ಟಿದ್ದಾರೆ, ಕೆಲವೊಂದು ಸಬ್ಜೆಕ್ಟ್ 20 ಮಾರ್ಕ್ಸ್ ಇಟ್ಟಿದ್ದಾರೆ, ಆ ತರ ಇದ್ದಾರೆ. ನಾವು ಲಾ ಪೇಪರ್ 1ಗೆ ಹೇಗೆ ಪ್ರಿಪೇರ್ ಆಗ್ಬೇಕು ಅಂತಂದ್ರೆ, ಎಲ್ಲದಕ್ಕಿಂತ ಇಂಪಾರ್ಟೆನ್ಸ್ ಲಾ ಪೇಪರ್ 1 ಕೊಡಬೇಕು. ಬಿಕಾಸ್ ಯಾಕೆ ಅಂತಂದ್ರೆ ಅಲ್ಲಿ ನಾವು ಈಗ ಚಾರ್ಜಸ್ ಅಂತಂದ್ರೆ ಫ್ಯಾಕ್ಟ್ಸ್ ಎಲ್ಲ ಅಲ್ಲೇ ಇರುತ್ತೆ, ನಾವು ಫಾರ್ಮೆಟ್ ನೋಡ್ಕೊಂಡು ಬರಿತೀವಿ ಅಷ್ಟೇ. ಜಡ್ಜ್ಮೆಂಟ್ ಅಂತಂದ್ರು ಎವಿಡೆನ್ಸ್ ಎಲ್ಲ ಅಲ್ಲೇ ಇರುತ್ತೆ, ನಾವು ಫಾರ್ಮೆಟ್ ನೋಡ್ಕೊಂಡು ಬರಿತೀವಿ. ಇಶ್ಯೂಸ್ ಆದ್ರೂ ಅಲ್ಲೇ ಇರುತ್ತೆ. ಸೊ ಲಾ ಪೇಪರ್ 1ಗೆ ನಮ್ಮ ಹತ್ರ ಏನೂ ಇರಲ್ಲ ಕ್ವಶನ್ಸ್ ಬಿಟ್ರೆ. ಸೊ ನಾವ್ ಏನ್ ಮಾಡ್ಬೇಕು, ಡೈಲಿ ಲಾ ಪೇಪರ್ 1 ಮೇಲೆ ಬೇರೆ ಎಲ್ಲದಕ್ಕಿಂತ ಹೆಚ್ಚು ಫೋಕಸ್ ಮಾಡಬೇಕು. ಏನ್ ಮಾಡ್ಬೇಕು ಅಂದ್ರೆ ಪ್ರಿಲಿಮ್ಸ್ ಟೈಮ್ ಇಂದಾನೆ ನಾವು ಪ್ರಿಪೇರ್ ಆಗ್ತಾ ಬರಬೇಕು. ನಾವು ನಮ್ದೇ ಆದಂತ ನೋಟ್ಸ್ ಮಾಡ್ಕೊಂಡು ಅದನ್ನೇ ಓದ್ತಾ ಬರಬೇಕು. ಮತ್ತೆ ಅದಾದ್ಮೇಲೆ ಹೆಚ್ಚು ಓದೋದಕ್ಕಿಂತ ಜಾಸ್ತಿ ಒಂದು ಟೈಮ್ ಅಲ್ಲಿ ಓದೋದನ್ನ ನಿಲ್ಲಿಸಿ ರಿವೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವೇನ್ ಮಾಡ್ತೀವಿ, ಕೆಲವೊಂದ್ಸಲ ಲಾಸ್ಟ್ ಮೂಮೆಂಟ್ ವರೆಗೂ ಓದ್ತಾ ಹೋಗ್ತೀವಿ. ಇಟ್ಸ್ ವೆರಿ ರಾಂಗ್ ಪ್ರಾಕ್ಟೀಸ್. ನಾವು ಏನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತಂದಾಗ 1 ವಾರ ಅಥವಾ 15 ಡೇಸ್ ಮುಂಚೆ ನಾವು ಹೆಚ್ಚು ರಿವೈಸ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಆ ರಿವೈಸ್ ಮಾಡೋ ಟೈಮಲ್ಲಿ ನಾವೇನ್ ಮಾಡಬೇಕು, ನಮಗೆ ಯಾವ ಒಂದು ಏರಿಯಾದಲ್ಲಿ, ಫಾರ್ ಎಕ್ಸಾಂಪಲ್ ನನಗೆ ಈಗ CRPC ಕಷ್ಟ ಆಗ್ತೈತೆ ಅಂತಂದ್ರೆ CRPCನ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಹೋಗ್ಬೇಕು. CPC ಕಷ್ಟ ಆಗ್ತಾ ಇದೆ ಅಂದ್ರೆ CPC ಹೆಚ್ಚು ಒತ್ತು ಕೊಟ್ಟು ಹೋಗ್ಬೇಕು. ಸೊ ಈ ರೀತಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸರ್, ನಂದೊಂದು ಕ್ವಶನ್ ಇತ್ತು ಸರ್. ಹಾ ಮೇಡಮ್. ಇದು ವೈವಾ ಅಲ್ಲಿ ಇದೇ ತರ ಕ್ವಶನ್ ನಂತರ ಏನಾರ ಬೈಫರ್ಕೇಶನ್ ಮಾಡ್ತಾರ ಅಥವಾ ಯಾವ ಕ್ವಶನ್ ಬೇಕಾದ್ರೂ ಕೇಳ್ಬೋದಾ ಸರ್? ಮೇಡಮ್, ಇನ್ ಜನರಲ್ ನಾವು ನಮ್ಮ ಸ್ನೇಹಿತರಿಗೆಲ್ಲ ಏನಾಯ್ತು ಅಂತಂದ್ರೆ, ಮೊದಲು ನಾವು ಯಾವ ಏರಿಯಾ ಆಫ್ ಪ್ರಾಕ್ಟೀಸ್ ಅಂತ ಕೇಳ್ತಾರೆ. ನೀವೀಗ ನಾನು ಸಿವಿಲ್ ಸೈಡ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಹೆಚ್ಚು ಸಿವಿಲ್ ಕ್ವಶನ್ಸ್ ಕೇಳ್ತಾರೆ. ಆದ್ರೆ ಕ್ರಿಮಿನಲ್ ಸೈಡ್ ಕ್ವಶನ್ಸ್ ಕೇಳಲ್ಲ ಅಂತ ಏನಿಲ್ಲ, ಅದನ್ನು ಕೇಳ್ತಾರೆ. ಬಟ್ ನೀವು ಯಾವ ಏರಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಇಷ್ಟು ವರ್ಷ ಅಂದಾಗ ಆ ಏರಿಯಾದಲ್ಲಿ ಇನ್ ಡೆಪ್ತ್ ಕ್ವಶನ್ಸ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಬೇರೆ ಸಬ್ಜೆಕ್ಟ್ಸ್ ಅಲ್ಲಿ ಜನರಲ್ ಕ್ವಶನ್ಸ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಪ್ರಶ್ನೆಗಳನ್ನು ಕೇಳಿ. ಸರ್, ನಮಸ್ತೆ ಸರ್, ಸರ್. ಈಗ ನಮಸ್ತೆ. ಹರೀಶ್ ಅವರೇ Hello. ಮಾತಾಡಿ ಸರ್. ಹರೀಶ್ ಅವರೇ ಮಾತಾಡಿ. ಸರ್, ಈಗ BLSS ಮತ್ತೆ ಹಳೆ ಓಲ್ಡ್ CRPC ಮತ್ತೆ ಈ ಸಿಲೆಬಸ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ನಲ್ಲಿ ಯಾವ ರೀತಿಲಿ ನಾವು ಮೇಂಟೈನ್ ಮಾಡಬಹುದು ಅನ್ನೋ ಕಾರಣ. ಸರಿ, ಏನಾಗುತ್ತೆ, ನನಗೂ ಕೂಡ ಇದು ನನಗೊಬ್ಬನಿಗೆಲ್ಲ ನಿಮ್ಗೊಬ್ರಿಗೆಲ್ಲ ಎಲ್ಲಾರ್ಗೂ ಕೂಡ ತುಂಬಾ ಕಷ್ಟ ಆಗಿರುವಂತ ವಿಷಯ. ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಮುಂಚೆ ಬರೆದಿರೋದಕ್ಕಿಂತ ಈಗ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಆಗಿ ತಗೊಂಡ್ ಮಾಡ್ಬೇಕು. ಯಾಕಂತಂದ್ರೆ ಬಟ್ ಕಾನ್ಸೆಪ್ಟ್ ಎಲ್ಲ ಸೇಮ್ ಇದೆ, ಬಟ್ ನೀವು ಸೆಕ್ಷನ್ಸ್ ನೋಡಿದಾಗ ತುಂಬಾ ಕನ್ಫ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬಟ್ ನನ್ನ ಅನಿಸಿಕೆಯಲ್ಲಿ ಈ ನೆಕ್ಸ್ಟ್ ನೀವೇನು ಎಕ್ಸಾಮ್ ಓದ್ತಾ ಇದ್ದೀರಾ, ನೀವು CRPC ಎಲ್ಲಾ ಓದ್ಕೊಂಡು ಅದಾದ್ಮೇಲೆ
ಬರೀ ಸೆಕ್ಷನ್ಸ್ ಗಳಿಗೆ ಮಾತ್ರ BNSS ಅಥವಾ BNS ಅಥವಾ BSA ರೆಫರ್ ಮಾಡೋ ಬದಲು ನೀವು ಈಗ ಮೊದಲೇ ನ್ಯೂ ಕ್ರಿಮಿನಲ್ ಲಾನೇ ಓದ್ಕೊಂಡು ಸೆಕ್ಷನ್ಸ್ ಏನಾದ್ರೂ ನೆನ್ಪಿಟ್ಕೊಳ್ಳೋಕೆ, ಅದರಲ್ಲೂ ಮೇಜರ್ ಸೆಕ್ಷನ್ಸ್, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗೆ ಈಗ ಯಾವುದು ನಮ್ಮ CRPC ಸಂಬಂಧಪಟ್ಟರೆ FIR ಏನ್ ಸೆಕ್ಷನ್, ಚಾರ್ಜ್ ಶೀಟ್ಗೆ ಯಾವ ಸೆಕ್ಷನ್ ಅಲ್ಲಿ ಚಾರ್ಜ್ ಶೀಟ್ ಹಾಕ್ತಾರೆ, ಫೈಲ್ ಮಾಡ್ತಾರೆ, ಅದಾದ್ಮೇಲೆ ನೆಕ್ಸ್ಟ್ PCR ಯಾವ ಸೆಕ್ಷನ್ ಅಲ್ಲಿ ಫೈಲ್ ಮಾಡ್ತಾರೆ. ಅದೇ ರೀತಿ ಕೆಲವೊಂದು ಇಂಪಾರ್ಟೆಂಟ್ ಸೆಕ್ಷನ್ಸ್ ಅನ್ನು ಒಂದು 50 ರಿಂದ 60 ಸೆಕ್ಷನ್ಸ್ ಏನಿರುತ್ತೆ ಅದನ್ನ CRPC ರೆಫರ್ ಮಾಡಿಕೊಂಡು CP ಏನು ಹೊಸ ಕಾನೂನಲ್ಲೂ ರೆಫರ್ ಮಾಡಿ ನೀವು ಒಂದು ಟೇಬಲ್ ಮಾಡಿ ಇಟ್ಕೊಳ್ಬೇಕು. ಬಟ್ ನೀವು ಓದ್ಬೇಕಾದ್ರೆ ನನ್ನ ಅನಿಸಿಕೆ ಮತ್ತು ನನ್ನ ಅಭಿಪ್ರಾಯದಲ್ಲಿ ಹೇಳೋದಾದ್ರೆ ಈ ಸಲದಿಂದ ನೀವು ಹೊಸ ಕಾನೂನೇ ಓದಿದ್ರೆ ತುಂಬಾ ಉತ್ತಮ ಅನ್ಸುತ್ತೆ. ಯಾಕಂತ ನಾನು ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ನಮಗೆ ಪ್ರಿಲಿಮ್ಸ್ ಟೈಮ್ ಅಲ್ಲಿ ನಾವು ಬರೆದಾಗ ಪ್ರಿಲಿಮ್ಸ್ ಅಲ್ಲಿ ಹೊಸ ಕಾನೂನಿಂದು ಒಂದು 5 ಕ್ವಶನ್ಸ್ ಇದ್ರೆ ಹೆಚ್ಚೆಚ್ಚು. ಬಟ್ ಆದ್ರೆ ಮೇನ್ಸ್ ಲಾ ಪೇಪರ್ 1 ಬಂದಾಗ ಎಲ್ಲಾ ಹೊಸ ಕಾನೂನು ಪ್ರಾವಿಷನ್ಸ್ನೇ ಕೊಟ್ಟಿದ್ರು ನಮ್ಗೆ, ಯಾವ್ದು ಹಳೆ ಕಾನೂನು ಪ್ರಾವಿಷನ್ಸ್ ಕೊಟ್ಟಿರಲಿಲ್ಲ. ಹಾಗಾಗಿ ನೀವು ಮೊದಲು ಈಗ ಹೊಸ ಕಾನೂನ ಕಂಪ್ಲೀಟ್ ಆಗಿ ಓದ್ಕೊಂಡು ಸೆಕ್ಷನ್ಸ್ ನೆನ್ಪಿಟ್ಕೊಳ್ಳೋ ಅಂತ ನಿಟ್ಟಿನಲ್ಲಿ ಮೇಜರ್ ಸೆಕ್ಷನ್ಸ್ ಯಾವ್ದಿದೆ ಅದನ್ನ ಒಂದು ಟೇಬಲ್ ಮಾಡ್ಕೊಂಡು, ಸೊ BNS ಅಲ್ಲಿ ಇದಿದೆ, CRPC ಅಲ್ಲಿ ಇದಿದೆ ಅಂತ ನೋಡ್ಕೊಂಡ್ರೆ ಉತ್ತಮ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಪ್ರಶ್ನೆಗಳನ್ನು ಕೇಳಿ. ಸರ್ ಆನ್ಸರ್ ರೈಟಿಂಗ್ ಸ್ಟೈಲ್, ಒಂದ್ ನಿಮಿಷ ಮೇಡಮ್. ಶಿವ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಆನ್ಸರ್ ರೈಟಿಂಗ್ ಸ್ಟೈಲ್ ಫಾರ್ ಪೇಪರ್ 1. ಆನ್ಸರ್ ರೈಟಿಂಗ್ ಸ್ಟೈಲ್ ಅಂತ ಹೇಳೋದಾದ್ರೆ ನಾನೇನ್ ಮಾಡ್ತಾ ಇದ್ದೆ, ಸೇಮ್ ಈಗ ನಾವೇನ್ ಮಾಡ್ಬೇಕು, ಇದು ಥಿಯರಿ ಸಬ್ಜೆಕ್ಟ್ಸ್ ಅಲ್ಲಿ ಏನ್ ಮಾಡ್ಬೇಕು, ಮೊದಲು ಇಂಟ್ರಡಕ್ಷನ್ ಬರೀಬೇಕು, ಅದಾದ್ಮೇಲೆ ಕಂಟೆಂಟ್ ಬರೀಬೇಕು, ಅದಾದ್ಮೇಲೆ ಕನ್ಕ್ಲೂಷನ್ ಬರೀಬೇಕು. ನಮಗೆ ಯಾವ್ದಾದ್ರು ಕೇಸ್ ಲಾಸ್ ಏನಾದ್ರು ಗೊತ್ತಿದ್ರೆ ಕಂಟೆಂಟ್ ಅಲ್ಲಿ ಬರೀಬೇಕು. ಬಟ್ ನಾನು ಹೇಗೆ ಓದ್ತಾ ಇದ್ದೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದಾಗೆ ನಾನು ಪಾಯಿಂಟ್ ವೈಸ್ ಬರ್ಕೊಂಡು ಹೋದಾಗ ಅದು ನೋಡೋದಕ್ಕೂ ಅಥವಾ ಓದೋರ್ಗೂ ಕೂಡ ತುಂಬಾ ಈಸಿ ಅನ್ಸುತ್ತೆ. ಪ್ಯಾರಾವೈಸ್ ಒಂದೇ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಪ್ಯಾರಾವೈಸ್ ಬರ್ಕೊಂಡು ಹೋಗೋದಕ್ಕಿಂತ ಪಾಯಿಂಟ್ ವೈಸ್ ಮಾಡ್ಕೊಂಡು ಹೋಗಿ ಬರೆದ್ರೆ ಅದು ಚೆನ್ನಾಗಿ ಕಾಣುತ್ತೆ. ಅದಾದ್ಮೇಲೆ ನಮಗೂ ನೆನ್ಪಿಟ್ಕೊಳಕ್ಕೆ ತುಂಬಾ ಈಸಿ ಆಗಿರುತ್ತೆ. ಪ್ರಶ್ನೆ ಕೇಳಿ ಮೇಡಮ್, ಪ್ರಶ್ನೆ ಕೇಳಿ. ಅಂಬಿಕಾ ಮೇಡಮ್. ನನ್ನದು ಸಿಂಪಲ್ ಸರ್, ನೀವು ಮಾಡಿದ ನೋಟ್ಸ್ ಒಂದು ಕಳ್ಸಿ ಕೊಡ್ಬೋದಾ ಅಂತ. ಮೇಡಮ್, ಇದನ್ನ ತುಂಬಾ ಜಾಸ್ತಿ ಅಡ್ರೆಸ್ ಮಾಡಬೇಕು. ಯಾಕೆ ಅಂತಂದ್ರೆ, ಓಕೆ, ನಾನು ನೋಟ್ಸ್ ನಾನೇನ್ ಮಾಡಿದೀನಿ ಅದನ್ನ ಕೊಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ಯಾಕಂತಂದ್ರೆ ನಾನು ಯಾವಾಗಲೂ ವಾಟ್ ಐ ಬಿಲೀವ್ ಈಸ್ ನಾಲೆಡ್ಜ್ ಇಸ್ ಮೆಂಟ್ ಫಾರ್ ಶೇರಿಂಗ್ ಅಂತ, ಅಂಡ್ ಅನ್ಯೂಸ್ಡ್ ನಾಲೆಡ್ಜ್ ಇಸ್ ಅ ಕರ್ಸ್ ಅಂತ. ಓಕೆ, ಬಟ್ ನಾನೇನ್ ಹೇಳ್ತೀನಿ ಪರ್ಸನಲಿ ಆಸ್ ಅ ವೆಲ್ ವಿಷರ್, ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಬೇರೆಯವ್ರು ಮಾಡಿರೋ ನೋಟ್ಸು, ಬೇರೆಯವರು ಬರ್ದಿರೋ ಗೈಡ್ನ ನೀವೇನಾದ್ರೂ ಓದಿದ್ರೆ ನಿಮ್ದು ಒಂದಲ್ಲಿ ಏನೂ ಇರಲ್ಲ. ನೀವು ಯಾವಾಗ ನೀವೇ ನೋಟ್ಸ್ ಮಾಡಿ ನೀವೇ ಪದೇ ಅದನ್ನೇ ಓದಾಗ ಆಗ ನೀವು ತುಂಬಾ ಚೆನ್ನಾಗಿ ಎಕ್ಸಾಮ್ ಬರೆಯೋದಕ್ಕೆ ರೆಡಿ ಆಗ್ತೀರಾ. ಬಟ್ ಕಳ್ಸ್ಕೊಡ್ತೀನಿ, ಅದೇನು ತೊಂದರೆ ಇಲ್ಲ. ಬಟ್ ಆದ್ರೆ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಏನಂತಂದ್ರೆ, ನಾವೇ ನೋಟ್ಸ್ ಮಾಡಿದಾಗ ನಾವು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗ್ತೀವಿ ಎಕ್ಸಾಮ್ಗೆ. ಅಂದ್ರೆ ನಾವು ಸಹ ಪಾಯಿಂಟ್ಸ್ ಮಾಡ್ತೀವಿ, ನಿಮ್ಮದು ಸಹ ಪಾಯಿಂಟ್ಸ್ ಸೇರಿಸ್ಕೊಂಡು ಅದನ್ನ ಒಂದು ಸ್ವಲ್ಪ ಇಲಾಬ್ರೇಟ್ ಮಾಡುವ ಅಂತ ಹೇಳಿ. ಖಂಡಿತ ಮಾಡಿ. ಆದ್ರೆ ಆಲ್ವೇಸ್ ನಾನು ಎಲ್ಲಾ ಕ್ಯಾಂಡಿಡೇಟ್ಸ್ಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಆಲ್ವೇಸ್ ರೆಸ್ಟ್ರಿಕ್ಟ್ ಯುವರ್ ನೋಟ್ಸ್. ಅಂದ್ರೆ ತುಂಬಾ ಮೆಟೀರಿಯಲ್ಸ್ ಗಳನ್ನ ಓದ್ಬಿಡಿ, ಯಾವ್ದಾವ್ದು ಕೈಗೆ ಸಿಗುತ್ತೆ ಎಲ್ಲಾ ಮೆಟೀರಿಯಲ್ಸ್ ಗಳು ಓದ್ಬಿಟ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ. ಒಂದು ಮೆಟೀರಿಯಲ್ ಓದಿ, ಈಗ ನಾನು ನಿಮ್ಗೆ ಕಳ್ಸಿಕೊಡ್ತೀನಿ, ನನ್ನ ನೋಟ್ಸ್ ನಾನೇನ್ ಬರ್ದಿದ್ದೀನಿ ಅದನ್ನ ರೆಫರ್ ಮಾಡಿ. ಬಟ್ ಇನ್ನೂ ಬೇರೆ ಯಾರಾದ್ರೂ ನೋಟ್ಸ್ ಬರ್ದಿದ್ರೆ ಅದರಿಂದ ಒಂದ್ ಸ್ವಲ್ಪ ತಗೊಳ್ಳೋದು, ಇನ್ನು ಮತ್ತೆ ಯಾವ್ದಾದ್ರು ಗೈಡ್ ಇಲ್ಲ ಅದರಿಂದ ಒಂದ್ ಸ್ವಲ್ಪ ಬಾರೋ ಮಾಡೋದು ಪಾಯಿಂಟ್ಸ್ ನ, ಅದೆಲ್ಲ ಮಾಡ್ತಾ ಹೋದ್ರೆ ನೀವು ಸಿಲೆಬಸ್ ನ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ. ಓಕೆ ಸರ್, ಓಕೆ. ನೀವು ಏನ್ ಮಾಡ್ಬೇಕು, ಬೇರೆ ತಗೊಳ್ಬೇಕು, ಕಾನ್ಸೆಪ್ಟ್ ವೈಸ್ ಓದ್ತಾ ಹೋಗ್ಬೇಕು. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್. ಆನ್ಲೈನ್ ಓದೋದು ಒಳ್ಳೆಯದಾ ಅಥವಾ ಆಫ್ಲೈನ್ ಯಾವ್ದಾದ್ರು ಒಬ್ರು ಪ್ರಶ್ನೆ ಕೇಳಿ. ಶಕೀಲ್ ಅಹಮದ್ ಅವರ ಪ್ರಶ್ನೆ ಕೇಳಿ. ಸರ್, ಆನ್ಲೈನ್ ಓದೋದು ಒಳ್ಳೆಯದಾ ಅಥವಾ ಹಿಂಗೆ ಆಫ್ಲೈನ್ ಬುಕ್ಸ್ ಯಾವ್ದಾದ್ರು ರೆಫರ್ ಮಾಡ್ತೀರಾ ಸರ್ ತಾವು? ಸರ್, ಆನ್ಲೈನ್ ಓದೋದು ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಆನ್ಲೈನ್ ಏನ್ ಓದೋದು? ಆನ್ಲೈನ್ ಅಂದ್ರೆ ಸರ್ ತಾವು ಅದೇ ಇವಾಗ ಯೂಟ್ಯೂಬ್ ಲಿಂಕ್ಸ್ ಆತರ ಹೇಳ್ತಾ ಇದ್ರಲ್ಲ, ಸೊ ಆತರ ಯಾವ್ದಾದ್ರು ಒಂದು ಅದರಲ್ಲಿ ನಾನೇನ್ ಹೇಳಿದೆ, ಒಂದು ಐಡಿಯಾ ಬರುತ್ತೆ ನಿಮ್ಗೆ. CPC ಆರ್ಡರ್ಸ್ 1 ಕೊನೆವರೆಗೂ ಹೇಗೆ ಒಂದು ಕಥೆ ರೀತಿ ನೆನ್ಪಿಟ್ಕೊಳ್ಬೇಕು, ಅದನ್ನ ನೀವು ಹೇಗೆ ಟೇಬಲ್ ಮಾಡ್ಕೊಳ್ಬೇಕು ಅಂತ ಅದ್ರಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದನ್ನ ನೀವು ನೋಟ್ಸ್ ಮಾಡ್ಕೊಂಡು ಆಫ್ಲೈನ್ ಅಲ್ಲೇ ಓದಬೇಕು.
ಅದು ತಾವು ಹೇಳಿದ್ದು ನಾನು ಅದನ್ನ ನೋಡಿದೆ ಸರ್. ಅದು CPC ಪೂರ್ತಿ ಒಂದು ಸ್ಟೋರಿ ತರ ಇದೆ ಸರ್. ಅದು ಲಾಸ್ಟ್ ಟೈಮ್ ನೋಡಿದ್ದೆ ನಾನು. ಇದು ಅಂದ್ರೆ ತಾವು ಯಾವ್ದಾದ್ರು ಬುಕ್ಸ್ ರೆಫರ್ ಮಾಡ್ತಾರ ಪ್ರಿಲಿಮ್ಸ್ಗೆ ಅಥವಾ ಮೇನ್ಸ್ಗೆ? ನಾನು ಎಲ್ಲಾ ಬೇರೆ ಆಕ್ಟ್ಸ್ ಓದ್ತಾ ಇದ್ದೆ, ನಾನೇ ಸ್ವಂತವಾಗಿ ನೋಟ್ಸ್ ಮಾಡ್ಕೊಳ್ತಾ ಇದ್ದೆ. ನನಗೆ ಬೇರೆ ಆಕ್ಟ್ಸ್ ಅಲ್ಲಿ ಯಾವ್ದಾದ್ರು ಇಂಟರ್ಪ್ರಿಟೇಷನ್ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇದರ ನಮ್ ಸೀನಿಯರ್ ಹತ್ರ ಕೇಳ್ಕೊಳ್ತಾ ಇದ್ದೆ, ಸರ್ ಏನಿದೆ ಇದಂತ, ಅಥವಾ ನಮ್ ಪುರುಷೋತ್ತಮ್ ಸರ್ ಹತ್ರ ಕಾಲ್ ಮಾಡ್ತಾ ಇದ್ದೆ, ಸರ್ ಇದು ಈ ತರ ಹೇಳ್ತಾ ಇದೆ ಸರ್, ಇದನ್ನ ಹೇಗ್ ಅರ್ಥ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತು. ನಾನು ಬೇರೆ ಆಕ್ಟ್ಸ್ ಇಂದ ನಾನು ನೋಟ್ಸ್ ಮಾಡ್ಕೊಂಡು ಮತ್ತೆ 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 ಅದನ್ನೇ ರಿವೈಸ್ ಮಾಡ್ತಾ ಇದ್ದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಪ್ರಶ್ನೆ ಕೇಳಿ ಮೇಡಮ್, ನಿಲ್ಸಿದ್ರಿ ತಾವು. ಸರ್ ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್ ಒಂದ್ ನಿಮಿಷ ಬೇಬಿ ಅವರೇ, ಕಾರ್ತಿಕ್ ಅವ್ರು ಕೇಳಿ. ಸರ್ ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್ ಫಾರ್ಮೆಟ್ ಆನ್ ಟೈಮ್ ರಿಪೀಟ್ ಮಾಡ್ತೀರಾ ಸರ್? ಮೇಡಮ್, ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್ ಫಾರ್ಮ್ಯಾಟ್ ನಿಮ್ಗೆ ಯಾವ್ದಾದ್ರು, ನೀವು ಯಾವ ಡಿಸ್ಟಿಕ್ ಅವರು? ಹಲೋ ಕೃತಿ ಅವರೇ ಮಾತಾಡಿ ಮೇಡಮ್. ಚಿಕ್ಕಬಳ್ಳಾಪುರ. ಸರ್. ಓಕೆ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕೋರ್ಟ್ ವೆಬ್ಸೈಟ್ಗೆ ಹೋಗಿ ನೀವು ಆ ವೆಬ್ಸೈಟ್ ಅಲ್ಲಿ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆ. ಓಕೆ, ಹೋಮ್ ಪೇಜ್ಗೆ ಹೋಗಿದ ತಕ್ಷಣ ಸರ್ವಿಸಸ್ ಅಲ್ಲಿ ಆರ್ಡರ್ಸ್ ಅಂತ ಇರುತ್ತೆ. ನೀವು ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ನಿಮ್ ಚಿಕ್ಕಬಳ್ಳಾಪುರದಲ್ಲಿ ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ಕೋರ್ಟ್ಸ್ ಇದೆ ಎಲ್ಲಾ ಕೋರ್ಟ್ಸ್ದು ಎಲ್ಲಾ ಸಾಹೇಬ್ರುಗಳದ್ದು ಹೆಸರುಗಳು ಬರುತ್ತೆ. ನೀವು ಯಾವ್ದಾದ್ರು ಪ್ರೆಸೆಂಟ್ ಇರುವಂತದ್ದು ಒಂದು ಕ್ಲಿಕ್ ಮಾಡ್ಬಿಟ್ಟು ಆ ಜಡ್ಜ್ಮೆಂಟ್ ಏನಾಗಿರುತ್ತೆ ಅದನ್ನು ಅದೇ ರೀತಿ ನೋಡ್ಕೊಂಡ್ಬಿಟ್ರೆ ಎಲ್ಲಾ ಜಡ್ಜ್ಮೆಂಟ್ ಫಾರ್ಮೆಟ್ ಸೇಮ್ ಇರುತ್ತೆ. ಓಕೆ ಸರ್. ಡೈಲಿ ನೀವು ಐದರ್ ಒಂದು ಸಿವಿಲ್ ಜಡ್ಜ್ಮೆಂಟ್ ಒಂದು ಕ್ರಿಮಿನಲ್ ಜಡ್ಜ್ಮೆಂಟ್ ಓದ್ಲೇಬೇಕು. ಆಗ ನಿಮಗೆ ಫಾರ್ಮೆಟ್ ಮನವರಿಕೆ ಆಗ್ಬಿಡುತ್ತೆ, ಯಾವ ಪ್ಲೇಸ್ ಅಲ್ಲಿ ಏನೇನು ಬರೀಬೇಕು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಡೈಲಿ ಅಟ್ಲೀಸ್ಟ್ ಒಂದು ಕ್ರಿಮಿನಲ್ ಜಡ್ಜ್ಮೆಂಟ್ ಒಂದು ಸಿವಿಲ್ ಜಡ್ಜ್ಮೆಂಟ್ ಡಿಸ್ಟ್ರಿಕ್ಟ್ ಕೋರ್ಟ್ ವೆಬ್ಸೈಟ್ಸ್ ಹೋಗಿ ಯಾವುದೇ ಡಿಸ್ಟ್ರಿಕ್ಟ್ ಹೋಗಿ ಒಂದು ಸಿವಿಲ್ ಜಡ್ಜ್ಮೆಂಟ್ ತಗೊಳ್ಳಿ, ಒಂದು ಕ್ರಿಮಿನಲ್ ಜಡ್ಜ್ಮೆಂಟ್ ತಗೊಳ್ಳಿ, ಓದ್ತಾ ಹೋಗಿ ಅದರಲ್ಲಿ ಹೇಗೆ ಫಾರ್ಮ್ಯಾಟ್ ಯೂಸ್ ಮಾಡಿದರೆ, ಲ್ಯಾಂಗ್ವೇಜ್ ಹೇಗೆ ಯೂಸ್ ಮಾಡಿದರೆ, ಎವಿಡೆನ್ಸ್ ಏನಾದರೂ ಇದ್ರೆ ಅಪ್ರಿಷಿಯೇಟ್ ಹೇಗೆ ಮಾಡಿದರೆ ನೋಡ್ತಾ ಹೋಗಿ ಗೊತ್ತಾಗ್ಬಿಡುತ್ತೆ. ನಾನು ಯಾಕೆ ಹೇಳಿದೆ ಅಂತಂದ್ರೆ ನಾನು ಶೇರ್ ಮಾಡೋದ್ರಿಂದ ಐ ಡೋಂಟ್ ಲೂಸ್ ಎನಿಥಿಂಗ್, ಬಟ್ ಆದ್ರೆ ನೀವೇ ರಿಸರ್ಚ್ ಮಾಡಿ ನೀವೇ ಪ್ರಿಪೇರ್ ಆದಾಗ ನೀವು ಇನ್ನೂ ಸ್ಟ್ರಾಂಗ್ ಆಗ್ತೀರಾ. ಹಲೋ, ಮಾತಾಡಿ ಸರ್, ಮಾತಾಡಿ ಮೇಡಮ್. ಪ್ರಶ್ನೆಗಳು ಕೇಳಿ, ಬೇಬಿ ಅವರ ಪ್ರಶ್ನೆ ಕೇಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗ ಓಲ್ಡ್ ಕ್ರಿಮಿನಲ್ ಲಾಸ್ಗೂ ನ್ಯೂ ಕ್ರಿಮಿನಲ್ ಕ್ಲಾರಿಟಿ ಇಲ್ಲ ಸರ್. ಓಲ್ಡ್ ಕ್ರಿಮಿನಲ್ ಲಾಸ್ಗೂ ನ್ಯೂ ಕ್ರಿಮಿನಲ್ ಲಾಸ್ಗೂ ಕಂಪ್ಯಾರಿಸನ್ ಕೇಳ್ತಾರೆ ಸರ್. ಪ್ರಿಲಿಮ್ಸ್ ಎಲ್ಲ ಆಗ್ಲಿ ಮೈನ್ಸ್ ಎಲ್ಲ ಆಗಿರ್ಲಿ ಕಂಪ್ಯಾರಿಸನ್ ಓಲ್ಡ್ ಕ್ರಿಮಿನಲ್, ಯಾಕಂದ್ರೆ ಓಲ್ಡ್ ಕ್ರಿಮಿನಲ್ ಲಾಸ್ ಮೇಲೂ ಕೇಸಸ್ ನಡೀತಾ ಇರ್ತವೆ, ನ್ಯೂ ಕ್ರಿಮಿನಲ್ ಲಾ ಮೇಲೂ ಕೇಸಸ್ ಫೈಲ್ ಆಗ್ತಾ ಇರ್ತವೆ. ಅದರಿಂದ ಏನಾದ್ರು ಕಂಪ್ಯಾರಿಸನ್ ಏನಾದ್ರು ಕೇಳೋದು ಚಾನ್ಸಸ್ ಇದೆಯಾ ಪ್ರಿಲಿಮ್ಸ್ ಅಲ್ಲಿ? ನಾನು ಎಕ್ಸಾಮ್ ಬರೆದಾಗ್ಲೂ ಓಲ್ಡ್ ಕ್ರಿಮಿನಲ್ ಲಾಸ್ ನ್ಯೂ ಕ್ರಿಮಿನಲ್ ಲಾಸ್ ಎರಡೂ ಇತ್ತು. ನ್ಯೂ ಕ್ರಿಮಿನಲ್ ಲಾಸ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ಮಾಬ್ ಲಿಂಚಿಂಗ್ ಅಂತ ಹೊಸ ಸೆಕ್ಷನ್ ಬಂದಿದೆ, ಆರ್ಗನೈಸ್ಡ್ ಕ್ರೈಮ್ ಅಂತ ಹೊಸ ಸೆಕ್ಷನ್ ಬಂದಿದೆ BNS ಅಲ್ಲಿ. ಸೊ ಏನ್ ಅಡಿಷನ್ ಆಗಿದೆ ಅದನ್ನ ಕೇಳಿದ್ದಾರೆ, ಅಥವಾ ಏನು ಹೊಸ ಅಪ್ಡೇಟ್ ಇರುತ್ತೆ ಪ್ರೊಸೀಜರಲ್ ಆಸ್ಪೆಕ್ಟ್ ಅಲ್ಲಿ CRPC ಅದ್ ಕೇಳಿದ್ದಾರೆ. ಆದ್ರೆ ಈಗ ಫಾರ್ ಎಕ್ಸಾಂಪಲ್ FIR 154 ಇತ್ತು, ಈಗ ಯಾವ ಸೆಕ್ಷನ್ ಆಗಿದೆ BNSS ಅಲ್ಲಿ ಅಂತ ಆ ರೀತಿ ಪ್ರಶ್ನೆಗಳು ಬರುವಂತ ಚಾನ್ಸಸ್ ತುಂಬಾ ಕಡಿಮೆ. ಬಟ್ ಆದ್ರೆ ನೀವು ತಿಳ್ಕೊಳ್ಳೇಬೇಕಾಗಿರೋಂಥದ್ದು ನಾನು ಏನ್ ಹೇಳಿದೆ, FIR, ಚಾರ್ಜ್ ಶೀಟ್, PCR, ಬೈಲ್ಗೆ ಯಾವ್ಯಾವ ಪ್ರಾವಿಷನ್, ಸೊ ಈ ರೀತಿ ತಿಳ್ಕೊಳ್ಳೇಬೇಕಾಗಿರುವಂತ ಪ್ರಾವಿಷನ್ಸ್ ಏನಿರುತ್ತೆ ಅದನ್ನ ನೀವು ಒಂದ್ ಕಡೆ ಟೇಬಲ್ ಮಾಡಿ ಇಟ್ಕೊಂಡು ಅದನ್ನ ನೀವು ಡೈಲಿ ನೋಡ್ತಾ ಇದ್ದಾಗ ನಿಮ್ಗೆ ನೆನಪು ಬರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರಶ್ನೆಗಳನ್ನು ಕೇಳಿ ಸರ್. ಟೈಮಿಂಗ್ಸ್ ಕೇಳಿ ಮೇಡಮ್ ಕೇಳಿ. ನಮಸ್ತೆ ಸರ್. ನಮಸ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ತಾವು. ಸರ್ ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಬರ್ದಿದ್ದೆ ಸರ್, ಮೇನ್ಸ್ ನಂದು ಕ್ವಾಲಿಫೈ ಆಗಿಲ್ಲ ಸರ್. ಈ 2025 ಅಲ್ಲ? ಹೌದು ಸರ್. ಯಾವ ಪೇಪರ್ ಕ್ವಾಲಿಫೈ? ಲಾ ಪೇಪರ್ 1 ಸರ್. ಲಾ ಪೇಪರ್ 1 ಕ್ವಾಲಿಫೈ ಆಗಿಲ್ಲಲ್ವಾ? ಬೇರೆ ಎಲ್ಲ ಕ್ವಾಲಿಫೈ ಆಯ್ತಲ್ವಾ? ಆಗಿದ್ದಾವೆ ಸರ್, ಬೇರೆ ಆಗಿದ್ದಾವೆ. ಆಮೇಲೆ ಲಾ ಪೇಪರ್ 1 ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು. ಹಾ ಸರ್. ಸರ್ ನನ್ಗೇನ್ ಪ್ರಾಬ್ಲಮ್ ಅಂದ್ರೆ ಸರ್, ಲಾ ಪೇಪರ್ 1 ಅಲ್ಲಿ ಪ್ರತಿ ಕ್ವಶನ್ ಪೇಪರ್ ಅಲ್ಲೂ ಡಿಫ್ರೆಂಟ್ ಕ್ವಶನ್ಸ್ ಬಂದಿದಾವೆ ಸರ್. ನ್ಯೂ ಕ್ವಶನ್ಸ್, ಹೊಸ ಕ್ವಶನ್ಸ್ ಎಲ್ಲ ತೆಗ್ದಿದ್ದಾರೆ ಸರ್. ಸೊ ನೀವು ಯಾವ ತರ ಗೆಸ್ ಮಾಡ್ತಿದ್ರಿ ಸರ್? ಆಮೇಲೆ ಈಗ ಎಕ್ಸಾಂಪಲ್ CPC ಎಲ್ಲಾ ಆರ್ಡರ್ಸ್ ಅಲ್ಲೂ ಮೇನ್ಸ್ ಕ್ವಶನ್ ಅರೈಸ್ ಆಗ್ತವೆ ಸರ್. ಸೊ ಎಲ್ಲಾ ಪ್ರಿಪೇರ್ ಆಗ್ಬೇಕಾ ಅಥವಾ ಯಾವ ತರ ಗೆಸ್ ಮಾಡ್ತಿದ್ರಿ ಸರ್ ತಾವು ಮೇನ್ಸ್ಗೆ?
CPC ಎಲ್ಲ ಆರ್ಡರ್ಸ್ ಮೇಲೂ ಸುಮಾರು ಆರ್ಡರ್ಸ್ಗಳ ಮೇಲೆ ಕ್ವಶನ್ಸ್ ರಿಪೀಟ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಆರ್ಡರ್ 7 ರೂಲ್ 11 ಅಂತ ನೀವು 2010 ಇಂದ ಇಲ್ಲಿ ತನಕ ನೋಡಿದ್ರೆ ಅಟ್ಲೀಸ್ಟ್ ಒಂದು 3 ಸಲ ರಿಪೀಟ್ ಆಗಿರುತ್ತೆ. 7 ರೂಲ್ 10 ಆಗಿರ್ಬೋದು, 7 ರೂಲ್ 11 ಆಗಿರ್ಬೋದು, 3-4 ಸಲ ರಿಪೀಟ್ ಆಗಿರುತ್ತೆ. ಅದೇ ರೀತಿ ಸೆಕ್ಷನ್ 89 CPC ಸುಮಾರು ಸಲ ರಿಪೀಟ್ ಆಗಿದೆ. ಹಾಗಾಗಿ ನೀವೇನ್ ಮಾಡ್ಕೊಳ್ಬೇಕು, ಒಂದು ಲಿಸ್ಟ್ ಮಾಡ್ಕೊಳ್ಳಿ ಯಾವ್ಯಾವ್ದು ಕ್ವಶನ್ಸ್ ರಿಪೀಟ್ ಆಗಿದೆ. ನನ್ನ ಹತ್ರ ಒಂದು ಇದಿದೆ, ಏನು PDF ಇದೆ, ಪುರುಷೋತ್ತಮ್ ಸರ್ ಶೇರ್ ಮಾಡಿರೋದೆ. ಆ PDF ಯಾವ್ದು ಅಂತ ಮತ್ತೆ ಕಳಿಸ್ತೀನಿ ಪುರುಷೋತ್ತಮ್ ಸರ್ಗೆ, ಅವ್ರು ನಿಮಗೆ ಫಾರ್ವರ್ಡ್ ಮಾಡ್ತಾರೆ. ಅದರಲ್ಲಿ ರಿಪೀಟ್ ಆಗಿರೋಂಥ ಟಾಪಿಕ್ಸ್ ಗಳದೆಲ್ಲ ಲಿಸ್ಟ್ ಇದೆ. ಆ ಟಾಪಿಕ್ಸ್ ಮೇಲೆ ಹೆಚ್ಚು ಒತ್ತು ಕೊಟ್ಟು ನೀವು ಪ್ರಿಪೇರ್ ಆದ್ರೆ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಇನ್ನೊಂದು ರಿಕ್ವೆಸ್ಟ್ ಸರ್ ತಮಗೆ, ಒಂದ್ ಸಾಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು ತಾವು ಶೇರ್ ಮಾಡ್ಕೋತೀರಾ ಸರ್? ಯಾವುದು, ಸಿವಿಲ್ ಜಡ್ಜ್ಮೆಂಟ್ ಅಂಡ್ ಕ್ರಿಮಿನಲ್ ಜಡ್ಜ್ಮೆಂಟ್? ಸರ್ ಲಾ ಪೇಪರ್ 1 ಸರ್, ಆಮೇಲೆ ಒಂದು ಸಿವಿಲ್ ಜಡ್ಜ್ಮೆಂಟ್ ಸರ್. ಲಾ ಪೇಪರ್ 1 ಅಂಡ್ ಸಿವಿಲ್ ಜಡ್ಜ್ಮೆಂಟ್ ಖಂಡಿತ ಶೇರ್ ಮಾಡ್ತೀನಿ, ಖಂಡಿತ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ಮತ್ತೆ ತಾವು ಕೇಸ್ ಲಾಸ್ ಎಲ್ಲ ಮೆನ್ಷನ್ ಮಾಡ್ತಿದ್ರಾ ಸರ್ ಮೈನ್ಸ್ ಅಲ್ಲಿ? ನಾನು ಕೇಸ್ ಲಾ ಯಾವುದು ಮೆನ್ಷನ್ ಮಾಡ್ತಾ ಇರಲಿಲ್ಲ. ಯಾಕಂತಂದ್ರೆ ನನಗೆ ಗೊತ್ತಿತ್ತು, ನಾನು ಇಲ್ಲಿ ಸುಮಾರು ಏನು ಟಾಪಿಕ್ಸ್ ಇರೋದ್ರಿಂದ ನಾನು ಈ ಕ್ಲೀನ್ ಆಗಿ ಫ್ಯಾಕ್ಟ್ಸ್ನೇ ಕ್ಲೀನ್ ಆಗಿ ಇನ್ನೊಂದು ಸ್ವಲ್ಪ ಒಳ್ಳೆ ಲ್ಯಾಂಗ್ವೇಜ್ ಅಲ್ಲಿ ಬರೆಯುವಂತ ಪ್ರಯತ್ನ ಮಾಡಿದ್ರೆ, ಸೊ ನನಗೆ ಕೇಸ್ ಲಾ ಮೆನ್ಷನ್ ಮಾಡಿಲ್ಲ ಅಂತಂದ್ರು ಏನ್ ಮಾರ್ಕ್ಸ್ ಬರುತ್ತೆ, ಮಿನಿಮಮ್ ಮಾರ್ಕ್ಸ್ ಏನ್ ಬರುತ್ತೆ ಅದು ಬಂದೇ ಬರುತ್ತೆ ಅಂತ ಗೊತ್ತಿರೋದ್ರಿಂದ ನಾನು ಪರ್ಸನಲಿ ಕೇಸ್ ಲಾಸ್ ಮೇಲೆ ಅಷ್ಟೊಂದು ಒತ್ತು ಕೊಟ್ಟಿರಲಿಲ್ಲ. ಯಾವಾಗ ನಾವು ಕೇಸ್ ಲಾ ಯೂಸ್ ಮಾಡ್ತೀವಿ, ವೆನ್ ದೇರ್ ಇಸ್ ಅ ಪಾಯಿಂಟ್ ಆಫ್ ಲಾ ಮೇಲೆ ಏನಾದ್ರು ಡಿಸ್ಕಸ್ ಮಾಡಬೇಕಾದ್ರೆ ಕೇಸ್ ಲಾ ಯೂಸ್ ಮಾಡ್ತೀವಿ. ಆದ್ರೆ ನಮಗೆ ನೀವು ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ನೋಡಕ್ ಹೋದ್ರೆ ಫ್ಯಾಕ್ಟ್ಸ್ ಅಪ್ರಿಶಿಯೇಟ್ ಮಾಡೋವಂಥದ್ದೇ ಬರುತ್ತೆ ಸಿವಿಲ್ ಜಡ್ಜ್ ಎಕ್ಸಾಮಿನೇಷನ್ ಅಲ್ಲಿ. ಹಾಗಾಗಿ ಆದ್ರೆ ಕೆಲವೊಂದು ನೀವು ಕೇಸ್ ಲಾ ರೆಫರ್ ಮಾಡಬೇಕು ಅಂತಂದ್ರೆ ರೀಸೆಂಟ್, ಈಗ ಫಾರ್ ಎಕ್ಸಾಂಪಲ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಅಲ್ಲಿ ರೆಡಿನೆಸ್ ಅಂಡ್ ವಿಲ್ಲಿಂಗ್ನೆಸ್ ನ ಹೇಗೆ ತೋರಿಸಬೇಕು ಅಂತ ಬಂದಾಗ ಸುಮಾರು ಕೇಸ್ ಲಾಸ್ ಇದೆ. ಅದ್ರಲ್ಲಿ ಯಾವ್ದಾದ್ರು ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇಟ್ಕೊಳ್ಳಿ, ಯಾವ್ದಾದ್ರು ಒಂದು ರೆಡಿನೆಸ್ ಅಂಡ್ ವಿಲ್ಲಿಂಗ್ನೆಸ್ ಸಂಬಂಧಪಟ್ಟಂಗೆ, ಅಥವಾ ಇನ್ ಅಡ್ವರ್ಸ್ ಪೊಸೆಷನ್ ಬಂತ, ಅಡ್ವರ್ಸ್ ಪೊಸೆಷನ್ ಸಂಬಂಧಪಟ್ಟಂಗೆ ಒಂದು ಕೇಸ್ ಲಾ ಯಾವ್ದಾದ್ರು ನೆನ್ಪಿಟ್ಕೊಳ್ಳಿ. ಅಂದ್ರೆ ಲ್ಯಾಂಡ್ ಮಾರ್ಕ್ ಕೇಸ್ ಲಾ ಏನು ಅಡ್ವರ್ಸ್ ಪೊಸೆಷನ್ ಪ್ರಿನ್ಸಿಪಲ್ಸ್ ಏನು, ಅಥವಾ ರೆಡಿನೆಸ್ ಅಂಡ್ ವಿಲ್ಲಿಂಗ್ನೆಸ್ ನ ಹೇಗೆ ನೋಡ್ಬೇಕು, ಏನೇನು ಕನ್ಸಿಡರ್ ಮಾಡಬೇಕು ರೆಡಿನೆಸ್ ಅಂಡ್ ವಿಲ್ಲಿಂಗ್ನೆಸ್ ನೋಡ್ಬೇಕಾದ್ರೆ ಅನ್ನೋದನ್ನು ಒಂದು ಕೇಸ್ ಲಾ ಯಾವ್ದಾದ್ರು ನೋಡ್ಕೊಂಡ್ರೆ ಸೊ ಒಂದೊಂದು ಸಾಕು. ಯಾಕಂದ್ರೆ ಸುಮಾರು ಕೇಸ್ ಲಾಗಳಿದೆ, ನಾವು ಕೇಸ್ ಲಾ ಅಂತ ಹುಡ್ಕೊಂಡು ಬರ್ಕೊಳ್ತಾ ಹೋದ್ರೆ ಹೋಗ್ತಾ ಇರುತ್ತೆ. ಸೊ ನಮ್ಗೆ ಅದಾದ್ಮೇಲೆ ಆ ಸಂದರ್ಭದಲ್ಲಿ ನೀವು ಈ ಕೇಸ್ ಲಾ ಆ ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟೆನ್ಸಸ್ಗೆ ಅಪ್ಲೈ ಆಗಲ್ಲ, ಅದನ್ನ ಬರೆದ್ಬಿಟ್ಟಾಗ ನಮ್ಗೆ ಅಡ್ವರ್ಸ್ ಆಗ್ಬಿಡುತ್ತೆ. ಸೊ ನಾನು ಪರ್ಸನಲಿ ಫ್ಯಾಕ್ಟ್ಸ್ ಏನಿರುತ್ತೆ ಅದನ್ನ ಇನ್ನಷ್ಟು ಚೆನ್ನಾಗಿ ಅಪ್ರಿಶಿಯೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ, ಅಂಡ್ ಎವಿಡೆನ್ಸ್ ಏನಿರುತ್ತೆ ಅದನ್ನ ಚೆನ್ನಾಗಿ ಅಪ್ರಿಶಿಯೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಲಾ ಪೇಪರ್ ಏನು ಸಿವಿಲ್ ಅಂಡ್ ಕ್ರಿಮಿನಲ್ ಜಡ್ಜ್ಮೆಂಟ್ ಸಂಬಂಧಪಟ್ಟಾಗ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಸರ್ ಇನ್ನೊಂದು ಸರ್ ಲಾಸ್ಟ್ ಕ್ವಶನ್ ಸರ್. ನೋ ಸರ್ ಪ್ರಾಬ್ಲಮ್. ನಂಗೆ ಟ್ರಾನ್ಸ್ಲೇಷನ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಸರ್. ಆಕ್ಚುಲಿ ಅದು 55 ಮಾರ್ಕ್ಸ್ ಬಂದಿರೋದು ಸರ್ ನಂಗೆ. ಸೊ ಅದು ಯಾವ ತರ ಇಂಪ್ರೂವ್ ಮಾಡ್ಕೋಬೇಕು ಸರ್? ಟ್ರಾನ್ಸ್ಲೇಷನ್ ಅಲ್ಲಿ ನಾನು ಏನು ಸ್ಟ್ರಾಟಜಿ ಮಾಡಿದ್ದೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದಾಗ ಟ್ರಾನ್ಸ್ಲೇಷನ್ಗೆ ನಾನು ಡೈಲಿ ಅಭ್ಯಾಸ ಮಾಡ್ತಾ ಇದ್ದೆ. ನನಗೆ ಯಾವಾಗ ಈ ಲಾ ಪೇಪರ್ 1 ತುಂಬಾ ಓದಿ ಒಂದ್ ಸ್ವಲ್ಪ ಬ್ರೇಕ್ ಬೇಕು ಅಂತ ಅನ್ಸ್ದಾಗ, ಅಥವಾ ನಾನು ತುಂಬಾ ನೈಟ್ ಸ್ಟಡಿ ಮಾಡ್ತಾ ಇದ್ದೆ, ಅಂದ್ರೆ ರಾತ್ರಿ ಒಂದು 8 ಗಂಟೆಯಿಂದ ಕೆಲವೊಬ್ರು ಬೆಳಗಿನ ಜಾವ ಏನು ಓದ್ತಾರೆ, ನನಗೆ ರಾತ್ರಿ ಹೊತ್ತು ಓದೋದು ತುಂಬಾ ಇಷ್ಟ ಇರ್ತಾ ಇತ್ತು. ನಾನು ಯಾವಾಗ ನನಗೆ ನಿದ್ದೆ ಬರ್ತಾ ಇತ್ತು ಅವಾಗೆಲ್ಲ ಟ್ರಾನ್ಸ್ಲೇಷನ್ ಇಟ್ಕೊಂಡು ಕೂತ್ಕೊಳ್ತಾ ಇದ್ದೆ, ಬರೆದು ನಾನು ಸ್ಟಾರ್ಟ್ ಮಾಡಿದಾಗ ಡಿಪೋಸಿಷನ್ ಬರೆಯೋದಕ್ಕೆ ನನಗೆ 1 hour ಕೂಡ ಸಾಲ್ತಾ ಇರಲಿಲ್ಲ. ಆದ್ರೆ ನಾನು ಎಕ್ಸಾಮ್ ಟೈಮಲ್ಲಿ 20 to 25 minutes ಅಲ್ಲಿ ಡಿಪೋಸಿಷನ್ಸ್ ಕಂಪ್ಲೀಟ್ ಮಾಡುವಂತ ಲೆವೆಲ್ಗೆ ಬಂದೆ. ಅಂದ್ರೆ ಯಾಕಂತಂದ್ರೆ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್, ಡೈಲಿ ಬರೀತಾ ಇದ್ದೆ. ಅದಾದ್ಮೇಲೆ ಯಾರಾದ್ರೂ, ಈಗ ಫಾರ್ ಎಕ್ಸಾಂಪಲ್ ಪುರುಷೋತ್ತಮ್ ಸರ್ ಯಾವ್ದಾದ್ರು ಕ್ಲಾಸಲ್ಲಿ ಯಾವ್ದಾದ್ರು ಒಂದು ವರ್ಡ್ ಕನ್ನಡದಲ್ಲೂ ಹೇಳಿ ಇಂಗ್ಲಿಷಲ್ಲಿ ಹೇಳಿದ್ರೆ ಅದನ್ನ ನಾನು ಬರ್ಕೊಂಡ್ ಬಿಡ್ತಾ ಇದ್ದೆ. ಸೊ ಅದೇ ರೀತಿ ಯಾರ್ಯಾರು ಎಲ್ಲೆಲ್ಲಿ ಸರ್ ವಿಡಿಯೋ ಬ್ರೇಕ್ ಆಯ್ತು. ನ್ಯೂಸ್ ಪೇಪರ್ ಅಲ್ಲಿ ಓದತಕ್ಕಂಥ, ಫಾರ್ ಎಕ್ಸಾಂಪಲ್ ನಾವು ನಾವೆಲ್ಲಿ ಕಲಿರ್ತೀವಿ 500 to 600 ವರ್ಡ್ಸ್ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡಿಕೊಂಡಿದ್ದೆ. ನಮಗೆ ಯಾವಾಗ ವರ್ಡ್ಸ್ ಬೇಗ ನೆನಪಾಗ್ತಾ ಇರುತ್ತೆ, ಅದರಲ್ಲೂ ಲೀಗಲ್ ವರ್ಡ್ಸ್ ಯಾವಾಗ ಬೇಗ ನೆನಪಾಗುತ್ತೆ ಅವಾಗ ನಾವು ಬೇಗ ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಅವಾಗ ನಮ್ಗೆ ಆ ಟೈಮ್ ಕನ್ಸ್ಟ್ರೈಂಟ್ ಅಷ್ಟೊಂದು ಇರಲ್ಲ. ಓಕೆ ಸರ್, ನೀವು ಥ್ಯಾಂಕ್ ಯು ಟೈಮರ್ ಸರ್. ಸೆಟ್ ಪ್ಲೀಸ್ ಮಾಡ್ಕೊಂಡು, ಅದಾದ್ಮೇಲೆ ನಾನು ಈಗ ಹೇಳಿದ್ನಲ್ಲ ಕನ್ನಡ ಲೀಗಲ್ ಗ್ಲಾಸರಿ, ಅದನ್ನ ನಾನು ಪುರುಷೋತ್ತಮ್ ಸರ್ಗೆ ಶೇರ್ ಮಾಡ್ತೀನಿ, ಅವ್ರು ನಿಮ್ಗೆಲ್ಲರಿಗೂ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾರೆ. ಅದರಲ್ಲಿ ನೀವು ಯಾವ್ದಾದ್ರು ವರ್ಡ್, ಲೀಗಲ್ ವರ್ಡ್
ಸರ್ಚ್ ಮಾಡಿದ್ರೆ ಅದು ನಿಮ್ಗೆ ಸಿಕ್ಬಿಡುತ್ತೆ. ಇಂಗ್ಲಿಷ್ ಅಲ್ಲಿ ಏನಿದೆ, ಕನ್ನಡದಲ್ಲಿ ಏನಿದೆ. ಎಸ್ ಸರ್ ಪ್ಲೀಸ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ತಾವು ಸರ್ ಗುರು ತಾತ ಶಿಷ್ಯ ಅಂದಂಗೆ ಎಲ್ಲಾ ಶೇರ್ ಮಾಡ್ಕೊಂಡಿದ್ದೀರಿ ಸರ್. ನೀವ್ ಏನೇನ್ ಎಫರ್ಟ್ ಹಾಕಿದಿರಲ್ಲ ಆಕ್ಚುಲಿ ರೇರ್ ಸರ್. ಈ ತರ ಶೇರ್ ಮಾಡ್ಕೊಳ್ಳೋರು ನಮ್ಗ್ ಸಿಗೋದು ತುಂಬಾ ರೇರ್ ಸರ್. ಬಟ್ ಗುರು ಇದ್ ತಕ್ಕಂಗೆ ನೀವು ಶಿಷ್ಯರಾಗಿದ್ದೀರಿ ಸರ್. ರವಿಕುಮಾರ್ ಸರ್ ಆಗಿರ್ಬೋದು, ಪುರುಷೋತ್ತಮ್ ಸರ್ ಆಗಿರ್ಬೋದು, ಅವರೆಲ್ಲ ಯಾವ ತರ ಮನ್ಸಿಂದ ಇದಾರೆ ತಾವು ಹಾಗೆ ನಮ್ಗೆ ಶೇರ್ ಮಾಡ್ಕೊಂಡಿದ್ದೀರಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೇಡಮ್, ಈಗ ನಾವು ರವಿಕುಮಾರ್ ಶಿಷ್ಯಂದ್ರೆ ಮೇಡಮ್, ಈಗ ನಮ್ಮ ಶಿಷ್ಯಂದ್ರು ಲೆಗೆಸಿ ಫಾಲೋ ಆಗ್ತಾ ಇದೆ. ಅವ್ರಿಗೆ ಶಿಷ್ಯರಾಗಿರ್ಬೋದು ಸರ್. ಈಗ ನಮ್ಗೆ ತಾವೆಲ್ಲ ಗುರುಗಳಲ್ಲ ಸರ್. ಹೌದು ಮೇಡಮ್. ಸರ್ ಇದು ಕಂಟಿನ್ಯೂ ಆಗುತ್ತೆ ಮೇಡಮ್. ಇದು ಕಂಟಿನ್ಯೂ ಆಗುತ್ತೆ ಮೇಡಮ್. ಹಾಗೆ notes ತುಂಬಾ ಕೂಡ ಖುಷಿ ಆಯ್ತು ಸರ್ ಶೇರ್ ನನಗೆ. ಮಾಡಿಬಿಡಿ ಸರ್. ಎಸ್ ಮೇಡಮ್. ಈಗ ಒಂದು ಪ್ರಶ್ನೆ ಇದೆ ಸರ್. ಒಬ್ರು ಯಾರೋ ಪ್ರಶ್ನೆ ಕೇಳಿದ್ದಾರೆ, ಕೋಚಿಂಗ್ ಇಲ್ದೇನೆ ನಾವು ಜಡ್ಜ್ ಆಗ್ಬೋದು ಅಂತ ಪ್ರಶ್ನೆ ಕೇಳಿದ್ದಾರೆ ಸರ್. ಖಂಡಿತವಾಗ್ಲೂ ಕೋಚಿಂಗ್ ಇಲ್ದೇನೆ ಜಡ್ಜ್ ಆಗ್ಬೋದು. ಆತರ ಕೋಚಿಂಗ್ ಸರ್ ಏನಂತಂದ್ರೆ, ಆಗ್ಬೇಕು ಅಂತ ದೃಢ ಸಂಕಲ್ಪ ಇದ್ರೆ ಕೋಚಿಂಗ್ ಬಂದವರು ಆಗ್ತಾರೆ, ಕೋಚಿಂಗ್ ಬರ್ದೇ ಇರೋರು ಆಗ್ತಾರೆ. ಕೋಚಿಂಗ್ ಯಾವ ರೀತಿ ಉಪಯೋಗ ಆಗುತ್ತೆ ಅಂತಂದ್ರೆ, ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ಸ್ಟ್ರಾಟಜಿ ಹೇಗ್ ಮಾಡ್ಕೊಳ್ಬೇಕು, ಈಸಿಯಾಗಿ ಹೇಗೆ ಓದ್ಬೇಕು ಅನ್ನೋದು ಕೋಚಿಂಗ್ ಇದ್ದಾಗ ತುಂಬಾ ಸುಲಭ ಆಗುತ್ತೆ. ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ಕೋಚಿಂಗ್ ಇಲ್ಲದೆ ಕೂಡ ಆಗ್ಬೋದು, ಆದ್ರೆ ಆ ಎಫರ್ಟ್ಸ್ ಜಾಸ್ತಿ ಆಗುತ್ತೆ. ಇಲ್ಲಿ ಸ್ಮಾರ್ಟ್ ಆಗಿ ಹೇಗೆ ಓದ್ಬೋದು, ಅಥವಾ ಈಗ ಫಾರ್ ಎಕ್ಸಾಂಪಲ್ ನನಗೇನಾದ್ರೂ ಡೌಟ್ ಬಂದಿದ್ರೆ ನಿಮ್ಮ ಹತ್ರ ಕೇಳ್ತಾ ಇದ್ದೆ, ಸರ್ ಇದೆ ಹೇಗೆ ಅಂತ. ನಾನು ಪುರುಷೋತ್ತಮ್ ಸರ್, ನಾನು ಮೇನ್ಸ್ ಬರಿಬೇಕಾದ್ರೆ ನಾನು ಸಿವಿಲ್ ಸೈಡ್ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ದೀನಿ, ಕ್ರಿಮಿನಲ್ ಸೈಡ್ ಜಾಸ್ತಿ ಪ್ರಾಕ್ಟೀಸ್ ಮಾಡಿಲ್ಲ. ನನಗೆ ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲ. ನಾನು ಪುರುಷೋತ್ತಮ್ ಸರ್ಗೆ ಕಾಲ್ ಮಾಡಿದ್ದೆ ಮೇನ್ಸ್ ಇನ್ನೇನು ಬರಿಬೇಕು ಅಂದಾಗ, ಸರ್ 3 ಮಂತ್ ಸ್ಟೇಟ್ಮೆಂಟ್ ಹೇಗೆ ಬರಿಬೇಕು ಅಂತ ಹೇಳಿದಾಗ ಅವರು ಅದನ್ನ ನನಗೆ 1 hour ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಆ ರೀತಿ ನಮ್ಗೆ ಯಾವ್ದು ಗೊತ್ತಿರಲ್ವೋ ಅದನ್ನ ಕೋಚಿಂಗ್ ಇದ್ದಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಲ್ಲ ಕೋಚಿಂಗ್ ಇಲ್ಲ ಅಂತಂದ್ರು ನಾವೇ ಕಂಪ್ಲೀಟ್ ಆಗಿ ಎಫರ್ಟ್ ಹಾಕಿ ನಾವೇ ರಿಸರ್ಚ್ ಮಾಡಿ, ಬಟ್ ಇಟ್ ಕನ್ಸ್ಯೂಮ್ಸ್ ಮೋರ್ ಟೈಮ್, ಬಟ್ ಮಾಡ್ಬೋದು. ನೀವು ಕೋಚಿಂಗ್ ಕ್ಲಾಸ್ ಅಟೆಂಡ್ ಮಾಡಿದ್ದೀರಾ ಸರ್? ನಾನು ಯಾವುದು ನಾನು LLB ಫೈನಲ್ ಇಯರ್ ಓದ್ತಾ ಇರ್ಬೇಕಾದ್ರೆ ಪುರುಷೋತ್ತಮ್ ಸರ್ ಬೆಳಿಗ್ಗೆ 6 ಗಂಟೆಗೆ ಕ್ಲಾಸ್ ಮಾಡ್ತಾ ಇದ್ರು, ಆಗ ಅಟೆಂಡ್ ಆಗ್ತಾ ಇದೆ. ಬಟ್ ಆ ನೋಟಿಫಿಕೇಶನ್ ಅಲ್ಲಿ ಬರೆಯೋದಕ್ಕೆ ಎಲಿಜಿಬಲ್ ಆಗಿರ್ಲಿಲ್ಲ. ಬಟ್ ನಾನು ಆಗ್ಲೇ ಅಟೆಂಡ್ ಮಾಡ್ತಾ ಇದ್ದೆ ಕ್ಲಾಸಸ್ ನ 2023 ಇಲ್ಲಿ. ಈ ಸರ್ದು ಬಿಟ್ಟು ಬೇರೆ ಯಾವ್ದಾದ್ರು ಕೋಚಿಂಗ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ? ಇಲ್ಲ, ಬೇರೆ ಯಾವ ಕೋಚಿಂಗ್ ಕ್ಲಾಸು ಅಟೆಂಡ್ ಮಾಡಿಲ್ಲ ನಾನು. ಬಟ್ AILU ಅವರು ರವಿಕುಮಾರ್ ಸರ್ ಕ್ಲಾಸಸ್ ಏನು ಕಂಡಕ್ಟ್ ಮಾಡ್ತಾ ಇದ್ರು, ಆ ಎಲ್ಲಾ ಕ್ಲಾಸಸ್ ಕೂಡ ಅಟೆಂಡ್ ಆಗಿದೆ. ಪ್ರಿಲಿಮ್ಸ್ ಅಟೆಂಡ್ ಆಗಿಲ್ಲ, ಬಟ್ ಆ ಪ್ರಿಲಿಮ್ಸ್ ಗೆ ನನ್ಗೆ ಗೊತ್ತೇ ಇರಲಿಲ್ಲ ಈ ತರ ಒಂದು ಕ್ಲಾಸಸ್ ನಡೀತಾ ಇದೆ ಅಂತ. ಬಟ್ ಮೇನ್ಸ್ ಬಂದಾಗ ಅವಾಗ ಗೊತ್ತಾಯ್ತು. ಆಗ ಅವ್ರ ಎಲ್ಲಾ ಕ್ಲಾಸಸ್ ಡೈಲಿ ಕೇಳ್ತಾ ಇದ್ದೆ, ಅವರು ಕಂಡಕ್ಟ್ ಮಾಡಿದಾಗೆಲ್ಲ. ಮೇಡಮ್, ಇಟ್ ಈಸ್ ದಿ ಸೆಲ್ಫ್ ಎಫರ್ಟ್ ಮೇಡಮ್. ಐ ವಿಲ್ ಇಂಟರಪ್ಟ್ ಮೇಡಮ್. ಏನು ಅಂತಂದ್ರೆ 1% ಇನ್ಸ್ಪಿರೇಷನ್ ನಾವು ಕೊಡ್ಬೋದಷ್ಟೇ. 99% ಕ್ಯಾಂಡಿಡೇಟ್ ಎಫರ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಆಸ್ ಎ ಟೀಚರ್ ನಾನ್ ಭಾವಿಸ್ತೀನಿ ಮೇಡಮ್. ಸೊ ತಾವು ಯಾರ ಕಡೆಯಿಂದನೂ ತಗೊಂಡ್ರು ಸಹ ಅಲ್ಟಿಮೇಟ್ಲಿ ಯು ಶುಡ್ ರೈಟ್ ದ ಪೇಪರ್. ಸೊ ನೀವು ಬರೆಯೋದ್ರಿಂದ ಸೊ ಅದು ನಿಮ್ಮ ಎಫರ್ಟ್ ಮೇಲೆ ಅದು ಅವಲಂಬಿತ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಬಟ್ ಈ ಸರ್, ಶಶಾಂಕ್ ಸರ್ಗೆ ಎಷ್ಟು ಸಣ್ಣ ಏಜ್ ಅಲ್ಲಿ ಎಷ್ಟು ನಾಲೆಜ್ ಇದೆ ಅಂತ ಆಗ್ತದೆ. ಅವರು ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದಾರೆ ಕೇಳಿ. ಅಂದ್ರೆ ನೋಡಿ, ಅವರು ಲಾಯರ್ ಆಫೀಸ್ ಅಲ್ಲಿ ಕ್ಲರ್ಕ್ ಆಗಿ ಶುರು ಮಾಡಿದ್ದಾರೆ ಅಲ್ವಾ ಸರ್? ಓಕೆ, ಅಲ್ಲ, ಸಾರಿ ಫಾರ್ ದಿ ಇಂಟರಪ್ಷನ್ ಸರ್. ಅಂದ್ರೆ ನಾಲೆಡ್ಜ್ ಇದೆ ಅಂತ ಹೇಗೆ ಇನ್ನು ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ, ಸ್ಟೂಡೆಂಟ್ ಆಗೇ ಇರಬೇಕು ನಾವು ಕೊನೆವರೆಗೂ. ಅದರಲ್ಲಿ ನಾವು ಯಾವಾಗ ಲಾಗ್ ಬರ್ತೀವಿ ಯಾವಾಗ ಕೊನೆವರೆಗೂ ಸ್ಟೂಡೆಂಟ್ ಆಗೇ ಇದ್ರೆ, ಇವಾಗ ನಮ್ಗೆ ಏನಿದೆ ನಾಲೆಡ್ಜ್. ನಾನು ಒಂದು ಹೈಕೋರ್ಟ್ ನ್ಯಾಯಾಧೀಶರದು ಒಬ್ರದು ಏನು ಲೆಕ್ಚರ್ ಕೇಳ್ತಾ ಇದ್ದೆ ಆನ್ ಪ್ಲೀಡಿಂಗ್ಸ್ ಬಗ್ಗೆ. ಅವರು ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಸಿಂಧನೂರಲ್ಲಿ ಅಡ್ವೊಕೇಟ್ ಅಸೋಸಿಯೇಷನ್ ಅವರು ಯಾವ್ದೋ ಒಂದು ಪ್ರೋಗ್ರಾಮ್ ಮಾಡಿದಾಗ ಈ ಹೈಕೋರ್ಟ್ ಜಡ್ಜ್ ನ ಕರೆದು ಅವರು ಒಂದು ಲೆಕ್ಚರ್ ಮಾಡ್ತಾರೆ ಪ್ಲೀಡಿಂಗ್ಸ್ ಬಗ್ಗೆ. 1.5 hour ಮಾತಾಡ್ತಾರೆ. 1.5 hour ಮಾತಾಡಾದ್ಮೇಲೆ ಲಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಒಬ್ರು ಹೈಕೋರ್ಟ್ ಜಡ್ಜ್, ವಾಟ್ ಐ ನೋ ಅಬೌಟ್ ಲಾ ಇಸ್ ಅ ಡ್ರಾಪ್ ಆಫ್ ವಾಟರ್ ಇನ್ ಅನ್ ಅರೇಬಿಯನ್ ಸಿ ಅಂತಾರೆ. ಸೊ ಒಬ್ರು ಹೈಕೋರ್ಟ್ ಜಡ್ಜ್ ಆದ್ರೆ ಹೇಳಿದಾಗ ನಮ್ಗೆ ಇರೋ ನಾಲೆಡ್ಜ್ ಎಲ್ಲ ಏನೂ ಇಲ್ಲ. ಈಗ ಇನ್ನು ತಿಳ್ಕೊಳ್ಳೋದು ಸಿಕ್ಕಾಬಟ್ಟೆ ಇದೆ, ತುಂಬಾ ಇದೆ. ಸೊ ನಾನು ಅಭ್ಯರ್ಥಿಗಳಲ್ಲಿ ಏನು ತಿಳಿಸ್ಬೇಕು ಅಂತ ಭಾವಿಸ್ತೇನೆ ಸರ್, ವಿ ಶುಡ್ ಲರ್ನ್ ಫ್ರಮ್ ಎವ್ರಿ ಪರ್ಸನ್, ಫ್ರಮ್ ಎವ್ರಿ ಡೈರೆಕ್ಷನ್ ಅಂತ ಹೇಳಿ. ಸೊ ಯಾರು ಕಲಿಸ್ತಾ ಇದ್ದಾರೆ, ಯಾರಾದ್ರೂ ಒಂದು ಒಳ್ಳೆ ವಿಷಯ ತಿಳಿಸ್ತಾ ಇದ್ದಾರೆ,
ಏನಾದ್ರೂ ಹೇಳ್ತಾ ಇದ್ದಾರೆ ಅಂದಾಗ ಕೇಳಿಸ್ಕೊಳ್ಳುವಂತ ಒಂದು ಮನೋಭಾವನ ಬೆಳೆಸ್ಕೊಂಡ್ರೆ, ಅದನ್ನ ಅಡಾಪ್ಟ್ ಮಾಡ್ಕೊಳ್ಳುವಂತ ಮನೋಭಾವ ಬೆಳೆಸ್ಕೊಂಡ್ರೆ ಗೆಲ್ಬಹುದು, ಯಾರ್ ಬೇಕಾದ್ರೂ ಗೆಲ್ಬಹುದು ಅಂತ ನಾನು ಭಾವಿಸ್ತೀನಿ ಸರ್. ಟ್ರೂ ಸರ್. ಹೌ ಡು ಯು ಪ್ರಿಪೇರ್ ಫಾರ್ ವೈವಾ ಅಂತ ಕೇಳ್ತಾ ಇದ್ದಾರೆ ಸರ್ ಪುಷ್ಪ ಅವರು. ಎಸ್, ವೈವಾಗೆ ಹೇಗ್ ಪ್ರಿಪೇರ್ ಆದೆ ಅಂತಂದ್ರೆ, ನಾನು ಸ್ಪೆಸಿಫಿಕ್ ಆಗಿ ವೈವಾ ಬಗ್ಗೆ ಮಾತಾಡೋಣ ಅಂತಂದ್ರೆ, ನಾನು ಹೇಗ್ ಪ್ರಿಪೇರ್ ಆದೆ, ನಾನು ವೈವಾಗೆ ಇನ್ನೊಂದು 15 days ಇರ್ಬೇಕಾದಾಗ ನಾನು ಏನು ಆಫೀಸ್ಗೆ ರಜಾ ತಗೊಂಡು ಯಾವ್ಯಾವ ಕ್ವಶನ್ಸ್, ಕೋರ್ ಕ್ವಶನ್ಸ್ ನಮಗೆ CPC ಆಗಿರ್ಬೋದು, CRPC ಆಗಿರ್ಬೋದು, ಅದ್ ಒಂದು ಲಿಸ್ಟ್ ಮಾಡ್ಕೊಂಡೆ, ಯಾವ್ಯಾವ ಕ್ವಶನ್ಸ್ ಕೇಳ್ಬೋದು ಅಂತ ನಾನೇ ಒಂದು ಲಿಸ್ಟ್ ಮಾಡ್ಕೊಂಡು ಏನ್ ಮಾಡಿದೆ, ನಮಗೆ ಒಬ್ರು, ನಾನು ಮೇನ್ಸ್ ಬರೆಯಕ್ ಹೋಗಿದಾಗ ದಿಲೀಪ್ ಅಂತ ಒಬ್ರು ಪರಿಚಯ ಆಗಿದ್ರು. ಆದ್ರೂ ಅವರು ಪುರುಷೋತ್ತಮ್ ಸರ್ ಅವರ ಸ್ಟೂಡೆಂಟ್, ಆಕ್ಚುಲಿ ಕೋ ಇನ್ಸಿಡೆಂಟಲಿ. ಅವರು ನಾನು ಮೇನ್ಸ್ ಬರೆಯಕ್ ಹೋಗಿದಾಗ ಪರಿಚಯ ಆಗಿದ್ವಿ. ಅವರು ನಾವು ಡೈಲಿ 1 hour ಈ ಟಾಪಿಕ್ ಹೀಗೆ ಆನ್ಸರ್ ಮಾಡೋಣ, ಆ ಟಾಪಿಕ್ ಹಾಗೆ ಆನ್ಸರ್ ಮಾಡೋಣ ಅಂತ ಮಾತಾಡ್ತಾ ಇದ್ವಿ. ಅದಾದ್ಮೇಲೆ ಇನ್ನೇನು 1 ವಾರ ಇತ್ತು ಅನ್ಸುತ್ತೆ ನಾನು ವೈವಾಗೆ ಹೋಗೋದಕ್ಕೆ. ಆಗ ಪುರುಷೋತ್ತಮ್ ಸರ್ ಅವ್ರ ಆಫೀಸಲ್ಲಿ ಒಂದು ಮಾಕ್ ಇಂಟರ್ವ್ಯೂ ಅಂತ ಮಾಡಿದ್ವಿ. ಆಗ ಪುರುಷೋತ್ತಮ್ ಸರ್ರೇ ಮಾಕ್ ಇಂಟರ್ವ್ಯೂ ತಗೊಂಡ್ರು ನಂದು. ಅಲ್ಲಿ ನಾನು ಎಲ್ಲೆಲ್ಲಿ ಎಡುತ್ತಾ ಇದ್ದೀನಿ, ಯಾವ ಫೀಲ್ಡ್ ಅಲ್ಲಿ ನಾನಿನ್ನು, ಯಾವ ಸಬ್ಜೆಕ್ಟ್ಸ್ ಅಲ್ಲಿ ನಾನಿನ್ನು ಜಾಸ್ತಿ ತಿಳ್ಕೊಳ್ಬೇಕು, ಜಾಸ್ತಿ ಒಂದ್ ಸ್ವಲ್ಪ ಓದ್ಕೊಳ್ಬೇಕು, ಅದನ್ನೆಲ್ಲ ಪುರುಷೋತ್ತಮ್ ಸರ್ ಹೇಳಿದ್ರು. ಅದನ್ನ ಮತ್ತೆ ಮನೆಗೆ ಬಂದು ನಾನು ಪುರುಷೋತ್ತಮ್ ಸರ್ ಏನ್ ಹೇಳಿದ್ರು ಅದನ್ನೆಲ್ಲ ಫೈನ್ ಟ್ಯೂನ್ ಮಾಡ್ಕೊಂಡು ಕಾನ್ಫಿಡೆಂಟ್ ಆಗಿ ಹೋದೆ. ಅದಾದ್ಮೇಲೆ ಪುರುಷೋತ್ತಮ್ ಸರ್ ನಾನು ವೈವಾಗ್ಗೆ ಹೋಗೋ ಹಿಂದಿನ ದಿನನೂ ಕಾಲ್ ಮಾಡಿದ್ರು, ನನಗೆ ತುಂಬಾ ಧೈರ್ಯ ತುಂಬಿದ್ರು. ಅದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಏನಂತ ಹೇಳಿದ್ರು ಅಂತಂದ್ರೆ, ನಾನು ಆಗ್ಲೇ ಹೇಳಿದಾಗೆ ದರ್ ಈಸ್ ನಥಿಂಗ್ ಟು ಲೂಸ್. ನೀವು ಕ್ವಾಲಿಫೈ ಆದ್ರೆ ಜಡ್ಜ್ ಆಗ್ತೀರಾ, ಕ್ವಾಲಿಫೈ ಆಗಿಲ್ಲ ಅಂತಂದ್ರೆ ಅಡ್ವೊಕೇಟ್ ಆಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ. ಇಟ್ಸ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್, ಎಂಜಾಯ್ ದಿ ಪ್ರೋಸೆಸ್ ಅಂತ ಹೇಳಿದ್ರು. ಸೊ ನಾನು ಅದನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ಹೋದೆ ಇವಾಗ. ಓಕೆ, ಪುರುಷೋತ್ತಮ್ ಸರ್ ಹೇಳಿದಾಗೆ ಏನು ಕಳ್ಕೊಳ್ಳುವಂಥದ್ದೇನಿಲ್ಲ ಅಂತ ಅಲ್ಲಿ ಕಾನ್ಫಿಡೆನ್ಸ್ ಬಂತು. ಆದ್ಮೇಲೆ ಮಾಕ್ ಇಂಟರ್ವ್ಯೂ ಏನು ಪುರುಷೋತ್ತಮ್ ಸರ್ ನನ್ಗೆ ತಗೊಂಡಿದ್ರು, ಅದು ತುಂಬಾ ಯೂಸ್ ಆಯ್ತು ನನಗೆ. ಅಂದ್ರೆ ನನ್ಗೆ ನಾನು ಎಲ್ಲೆಲ್ಲಿ ಎಡುತ್ತಾ ಇದ್ದೀನಿ ಅಂತ ಕಂಡ್ಕೊಳ್ಳೋದ್ರಲ್ಲಿ ತುಂಬಾ ಯೂಸ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ವಿಡಿಯೋನ ತಾವು ಈ ನೀವು ಮಾಕ್ ಇಂಟರ್ವ್ಯೂ ಆದ್ರೂ ಪ್ರಿಪೇರ್ ಆಗ್ಬೇಕಾದ್ರೂ ಕೂಡ, ಅಥವಾ ಮೇನ್ಸ್ ಪ್ರಿಪೇರ್ ಆಗ್ಬೇಕಾದ್ರೂ ಕೂಡ, ನಿಮ್ ಸ್ನೇಹಿತರು ಯಾರು ಸಿವಿಲ್ ಜಡ್ಜ್ ಎಕ್ಸಾಮ್ ಬರೀತಾ ಇದಾರೆ ಅವ್ರ ಹತ್ರ ತುಂಬಾ ಯಾವ್ಯಾವ ಟಾಪಿಕ್ಸ್ ಇದೆ, ಆ ಟಾಪಿಕ್ಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋದಾಗ ನಿಮ್ಗೂ ಕಲ್ತಂಗಾಗತ್ತೆ, ಅವ್ರಿಗೂ ಕಲ್ತಂಗಾಗತ್ತೆ. ಸೊ ಡಿಸ್ಕಸ್ ಮೋರ್ ವಿತ್ ಯುವರ್ ಫ್ರೆಂಡ್ಸ್ who are also taking exams. ಸರ್, ಒಂದು ಪ್ರಶ್ನೆ ಏನಿದೆ ಅಂದ್ರೆ ಸರ್, ಪ್ರಾಕ್ಟೀಸ್ ಮಾಡ್ಕೊಂಡೇ ನಾವು ಮಾಡ್ಬೋದಾ ಎಕ್ಸಾಮಿನೇಷನ್ ಟೈಮ್ ನಲ್ಲೂ? ಯಾಕೆಂದ್ರೆ ನನ್ ಈ ಕಡೆ ಜೀವನನೂ ನಡಿಬೇಕು, ಲೈವ್ಲಿಹುಡ್ ಇರುತ್ತೆ, ಕೆರಿಯರ್ ಇರುತ್ತೆ, ಮತ್ತೆ ನಾನು ಮ್ಯಾರೇಜ್ ಆಗಿರ್ತೀನಿ, ಮಗು ಇರುತ್ತೆ. ಸೊ ಆ ಸಂದರ್ಭದಲ್ಲೆಲ್ಲ ನಾನು ಸಕ್ಸೀಡ್ ಆಗ್ಬೋದಾ ಅನ್ನೋದು ಕೆಲವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಆ ನಿಟ್ಟಿನಲ್ಲಿ ತಾವು ಏನ್ ಹೇಳ್ತೀರಾ ಸರ್? ಸರ್, ಏನಾಗುತ್ತೆ ಅಂತಂದ್ರೆ, ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಕೂಡ ಖಂಡಿತವಾಗ್ಲೂ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಬಟ್ ಆದ್ರೆ ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ ಅನ್ನುವಾಗ, ಅಥವಾ ವೈವಾ ಇನ್ನೇನು ಹತ್ರ ಡೇಟ್ ಬರ್ತಾ ಇದೆ ಅನ್ನುವಾಗ, ನಮ್ಗೆ ಒಂದು ಮೈಂಡ್ ಸೆಟ್ ಬರಬೇಕಾಗುತ್ತೆ. ಎಕ್ಸಾಮ್ ಬರೆಯೋದಕ್ಕೆ ಆಗಿರ್ಬೋದು, ಅಥವಾ ವೈವಾ ಅಟೆಂಡ್ ಮಾಡೋದಕ್ಕೆ ಆಗಿರ್ಬೋದು. ಇವತ್ತು ನಾನೆಲ್ಲಾ ಕೆಲಸ ಮಾಡ್ಕೊಂಡು ಆಸ್ ಇಫ್ ನಾಳೆ ಹೋಗಿ ಎಕ್ಸಾಮ್ ಬರೀತೀನಿ ಅಂತಂದ್ರೆ ಆಗಲ್ಲ. ಆ ಮೈಂಡ್ ಸೆಟ್ ಬರೋದಕ್ಕೆ ಇಟ್ ಟೇಕ್ಸ್ ಟೈಮ್. ಅಟ್ಲೀಸ್ಟ್ ನಾನು ಹೇಳೋದು, ಪ್ರಾಕ್ಟೀಸ್ ಮಾಡ್ಕೊಂಡು ಡೈಲಿ 2 to 3 hours ಓದಿ, ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ ಅನ್ನುವಾಗ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಂಡು, ಒಂದ್ ಸ್ವಲ್ಪ ಸ್ಯಾಕ್ರಿಫೈಸಸ್ ಮಾಡ್ಕೊಂಡು, ಅಟ್ಲೀಸ್ಟ್ ಫಾರ್ 1 month, ಅಟ್ಲೀಸ್ಟ್ ಪ್ರಿಲಿಮ್ಸ್ಗೆ ಒಂದು 15 days, ಮೇನ್ಸ್ಗೆ ಒಂದು 1 month, ಇಂಟರ್ವ್ಯೂಗೆ ಒಂದು 15 days ಕಂಪ್ಲೀಟ್ ಆಗಿ ಫೋಕಸ್ ಮಾಡಿದಾಗ ತುಂಬಾ ಈಸಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯದಲ್ಲಿ. ಪ್ರಶ್ನೆ ಏನಾದ್ರು ಇದ್ರೆ ಕೇಳಿ ದಯವಿಟ್ಟು. ಸರ್, ರೆಕಮೆಂಡೆಡ್ ಬುಕ್ಸ್ ಅಂತ ಏನಾದ್ರು ಇದೆಯಾ ಸರ್ ಮೇನ್ಸ್ಗೆ? ಪೇರ್ ಆಕ್ಟ್ಸ್ ಬಿಟ್ಟು ರೆಕಮೆಂಡೆಡ್ ಬುಕ್ಸ್ ಅಂತ ನಾನು ಯಾವ್ದು ರೆಫರ್ ಮಾಡಿಲ್ಲ. ಬಟ್ ನಾನು ಹೇಳೋದು, ಯಾವ್ದು ರೆಫರ್ ಮಾಡಬೇಡಿ, ನೀವೇ ನೋಟ್ಸ್ ಮಾಡ್ಕೊಳ್ಳಿ ಅಂತ ನಾನು ಪರ್ಸನಲ್ ಆಗಿ ಹೇಳೋದಾದ್ರೆ, ಇದರ ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇರೋರಾಗಿರ್ಬೋದು, ಅಥವಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇರೋರಾಗಿರ್ಬೋದು, ನೀವೇ ನೋಟ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪುರುಷೋತ್ತಮ್ ಸರ್ ಏನು ಕೆಲವೊಂದು ಮೆಟೀರಿಯಲ್ಸ್ ನನಗೆ ಏನು ಶೇರ್ ಮಾಡಿದ್ರು, ಅದೇ ರೀತಿ ನಿಮ್ಗೂ ಶೇರ್ ಮಾಡ್ತಾರೆ. ಅದನ್ನ ರೆಫರ್ ಮಾಡಿದ್ರೆ
ಇಟ್ ವಿಲ್ ಬಿ ವೆರಿ ಬೆಟರ್. ಯಾಕಂತಂದ್ರೆ ನಾವು ಯಾವುದೋ ಒಂದು ಮಾರ್ಕೆಟ್ ಅಲ್ಲಿ ಯಾವುದೋ ಒಂದು ಗೈಡ್ ಸಿಗುತ್ತೆ ಅಂತ ತಗೊಂಡಿರ್ತೀವಿ. ಗೈಡ್ನ ನೀವು ಏನ್ ಮಾಡಬೇಕು, ಫುಲ್ ಬಯಾಟ್ ಮಾಡ್ಬೇಕಾಗುತ್ತೆ, ಆದ್ರೆ ಯಾವುದು ನೆನಪಿರಲ್ಲ. ಸೊ ನೀವೇ ನೋಟ್ಸ್ ಮಾಡಿ, ನೀವೇ ಪದೇ ಪದೇ ಅದನ್ನು ಓದಿದಾಗ ನಿಮ್ಗೆ ಜಾಸ್ತಿ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ, ನಿಮ್ಗೆ ಜಾಸ್ತಿ ಕ್ಲಾರಿಟಿ ಸಿಗ್ತಾ ಹೋಗ್ತಾ ಇರುತ್ತೆ. ನೀವೇನಾದ್ರೂ ತಪ್ಪು ಮಾಡಿದ್ರೆ ಮತ್ತೆ ತಿದ್ಕೊಳಕ್ ಅವಕಾಶ ಇರುತ್ತೆ. ಕೊನೆಯ ಪ್ರಶ್ನೆ ಏನಾದ್ರೂ ಇದೆಯಾ? ಇದು ಕೊನೆಯ ಪ್ರಶ್ನೆ ಆಗಿರ್ತದೆ. ಸರ್ ನಂಬರ್ ಕೊಡ್ತೀವಿ. ಸರ್ ತಾವು ಯಾವಾಗ ಬಿಡುವಾಗಿರ್ತೀರ ಸರ್? ತಮ್ಮನ್ನೇನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ ನಮ್ಮ ಅಭ್ಯರ್ಥಿಗಳು ತಾವು ಯಾವ ಸಂದರ್ಭದಲ್ಲಿ ಅವ್ರು ಕರೆ ಮಾಡ್ಬೇಕು ಅಂತ ಸರ್? ಸರ್ ತಮ್ಮ ನಂಬರ್ ಶೇರ್ ಮಾಡಬಹುದಾ ಸರ್ ಅವ್ರಿಗೆ? ಖಂಡಿತ ಮಾಡಿ ಸರ್. ಯಾರಾದ್ರೂ ಏನು ತುಂಬಾ ಏನು ವೆರಿ, ಇಫ್ ದೇ ಆರ್ ವೆರಿ ಇಂಟ್ರೆಸ್ಟಿಂಗ್, ಇಫ್ ದೇ ಆರ್ ವೆರಿ ವಿಲ್ಲಿಂಗ್, ಇಫ್ ದೇ ಆರ್ ವೆರಿ ಫೋಕಸ್ಡ್, ಖಂಡಿತವಾಗ್ಲೂ ಅಂತ ಅವ್ರಿಗೆ ಹೆಲ್ಪ್ ಮಾಡೋದು ನಮಗೂ ಖುಷಿ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ಸರ್. ಸೊ ಇಷ್ಟೊತ್ತು ನಮ್ ಜೊತೆ ತಾವು ಮಾತಾಡಿದ್ರಿ ಸರ್, ಬಹಳ ಸಂತೋಷ ಆಯ್ತು. ಇದೇ ವಿಡಿಯೋನ ಸುಮಾರು 10-15 ವರ್ಷ ಆದ್ಮೇಲೆ ತಾವು ಡಿಸ್ಟ್ರಿಕ್ಟ್ ಜಡ್ಜ್ ಆಗಿರ್ತೀರಿ ಅಂತ ನಾನು ಭಾವಿಸ್ತೀನಿ. ಅದ್ರ ನೆಕ್ಸ್ಟ್ 20 years ಅಲ್ಲಿ ತಾವು ಹೈಕೋರ್ಟ್ ಜಡ್ಜ್ ಆಗ್ತೀರಿ ಅಂತಾನು ತಾವು ಭಾವಿಸಿರ್ತೀನಿ. ಅವತ್ತಿನ ದಿವಸ ನಾನು ಈ ವಿಡಿಯೋನ ತಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಶೇರ್ ಮಾಡ್ಕೊಂಡು ಒಂದು ಒಳ್ಳೆಯ ಒಂದು ಗುಡ್ ಮೂಮೆಂಟ್ಸ್ ಅನ್ನ ನಾವು ಶೇರ್ ಮಾಡೋಣ ಅಂತ ಹೇಳ್ತಾ, ತಮ್ಮ ಒಂದು ಜುಡಿಷಿಯಲ್ ಕೆರಿಯರ್ ಒಳ್ಳೇದಾಗ್ಲಿ ಅಂತ ನಾನು ಭಾವಿಸ್ತೀನಿ. ಸೊಸೈಟಿಗೆ ತಮ್ಮಿಂದ ಅನುಕೂಲ ಆಗ್ಲಿ, ನ್ಯಾಯ ಎತ್ತಿ ಹಿಡಿತೀರಾ ಮತ್ತು ಸಂವಿಧಾನದ ಎಲ್ಲ ತತ್ವಗಳನ್ನ ತಾವು ಕಾಪಾಡ್ತೀರಿ ಅಂತ ನಾನು ಭಾವಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ತಮ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ಸರ್ ತಮಗೂ ತುಂಬಾ 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 ಥ್ಯಾಂಕ್ಸ್. ಯಾಕಂತಂದ್ರೆ ನಮ್ಗೆ ಫ್ರಮ್ ಡೇ 1 ನೀವು ನಮ್ಮ ಜೊತೆಲಿ ಏನು ನಮ್ಗೆ ಯಾವುದೇ ಡೌಟ್ಸ್ ಕೇಳಿದ್ರು, ನಾನು ಮೈನ್ಸ್ ಬರೆಯೋ ಟೈಮಲ್ಲಿ ನೀವು ಜರ್ನಿ ಮಾಡ್ತಾ ಕೂಡ ನನಗೆ ಏನೇನೋ ಡೌಟ್ ಕ್ಲಾರಿಫೈ ಮಾಡಿದೀರಾ. ನೀವು ಬಸ್ಸಲ್ಲಿ ಜರ್ನಿ ಮಾಡ್ತಾ ಕೂಡ ನನಗೆ 313 ಸ್ಟೇಟ್ಮೆಂಟ್ ಬಗ್ಗೆ 1 hour ಹೇಳ್ಕೊಟ್ಟಿದ್ದೀರಾ. ಸೊ ಹಾಗಾಗಿ ನಾವು ತಮಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನನಗೆ ಹೇಳ್ಕೊಡ್ಬೇಕು ಅನ್ನೋದು ಬಹಳ ಉತ್ಸಾಹ ಜಾಸ್ತಿ ನನಗೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಮಿತ್ರರು ನ್ಯಾಯಾಧೀಶರಾಗಿ ಒಂದು ಸೊಸೈಟಿಗೆ ಅನುಕೂಲ ಆಗೋದಾದ್ರೆ ನಾನು ಯಾಕೆ ನನ್ನ ಸಮಯವನ್ನ ಮಾಡಬಾರ್ದು ಅಂತ ಹೇಳಿ ನಾನು ಆ ಮುಕ್ತ ಒಂದು ಮನಸ್ಸಿಂದ ಪ್ರತಿಯೊಬ್ಬರಿಗೂ ಈ ಒಂದು ತರಗತಿಗಳನ್ನ ನಾವು ಮಾಡ್ಕೊಡ್ತಾ ಇದೀವಿ. ನಮ್ಮ ಸಂಸ್ಥೆಯಿಂದ ನಾವು ಮಾಡ್ಕೊಡ್ತಾ ಇದೀವಿ. ಇನ್ನು ಹೆಚ್ಚು ಈ ನಿಮ್ಮ ರೀತಿಯಲ್ಲಿ ಸಾಕಷ್ಟು ನ್ಯಾಯಾಧೀಶರು ಹೊರಬರ್ಲಿ ಅಂತ ಆಶಿಸ್ತಾ, ಸೊ ಸೊಸೈಟಿಗೆ ತಾವೆಲ್ಲ ಪ್ರೇರಣೆ ಆಗ್ಲಿ ಅಂತ ಭಾವಿಸ್ತಾ, ಸೊ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್.